Hi, my dear students. Welcome back to my channel. How are you all? I hope you all are fine. So, welcome back to the day 9 marathon series for your SSLC final examination preparation. So, ನೀವೆಲ್ಲರೂ ಕೂಡ ಎಕ್ಸಾಮಿನೇಷನ್ಗೆ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಈಗ ನಾನು ಏನು 24 ಡೇಸ್ ಪ್ಲಾನ್ ಮಾಡಿದ್ದೀನಿ ಈ ಎಲ್ಲ ವಿಡಿಯೋಸ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಐ ಫೀಲ್. ಸೊ ದೋಸ್ ಆರ್ ಫಾಲೋಯಿಂಗ್ ಆಲ್ ಮೈ ವಿಡಿಯೋಸ್ ಡೆಫಿನೆಟ್ಲಿ ಇನ್ಕ್ಲೂಡಿಂಗ್ ಫಿಸಿಕ್ಸ್ ಕೂಡ ಈಗ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾನಲ್ ನ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಫಿಸಿಕ್ಸ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಐ ಹೋಪ್ ಯು ಆಲ್ ಆರ್ ಗೆಟಿಂಗ್ ಆಲ್ ದ ಪಾಯಿಂಟ್ಸ್ ವಿಚ್ ವಿ ಆರ್ ಎಕ್ಸ್ಪ್ಲೈನಿಂಗ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಎಕ್ಸಾಮಿನೇಷನ್ ಪ್ರಿಪರೇಷನ್ಗೋಸ್ಕರ ನಾವು ಮಾಡ್ತಿರುವಂತ ಎಲ್ಲಾ ವಿಡಿಯೋಸ್ನು ಫಾಲೋ ಮಾಡ್ತಾ ಇದ್ದೀರಾ. ಸೊ ಹೀಗೆ ನೀವು ಫೈನಲ್ ಡೇ ಆಫ್ ಎಕ್ಸಾಮಿನೇಷನ್ಸ್ ವರ್ಗು ನಾನು ಏನೆಲ್ಲ ಟ್ರೈನ್ ಮಾಡ್ತೀನಿ ಕಂಪ್ಲೀಟ್ ಆಗಿ ನೋಡ್ತಾ ಬನ್ನಿ. ಡೆಫಿನೆಟ್ಲಿ ಯು ಆಲ್ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯೋರ್ ಫೈನಲ್ ಎಕ್ಸಾಮಿನೇಷನ್. ಓಕೆ, ಸೊ ಯಾರೆಲ್ಲ ಹೊಸದಾಗಿ ಚಾನೆಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಅಂಡ್ ಆಲ್ಸೋ ಶೇರ್ ದ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್. ಅಂಡ್ ಆಲ್ಸೋ ಪ್ರತಿದಿನ ನಿಮ್ಗೆ ಏನ್ ಮ್ಯಾರಥಾನ್ ಸೀರೀಸ್ ಮಾಡ್ತಾ ಇದ್ದೀನಿ ಈ ಒಂದು ಫೈಲ್ ನ ಕೂಡ ನಾನು ನಿಮ್ಗೆ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಈವನ್ ಝೆನ್ ಪೇಪರ್ಸ್ ಏನ್ ಸಾಲ್ವ್ ಮಾಡಿದೀನಿ ಇದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಝೆನ್ ಪೇಪರ್ಸ್ ಕೀ ಆನ್ಸರ್ಸ್ ತುಂಬಾ ಜನ ಕೇಳ್ತಾ ಇದ್ದೀರಾ, ಬಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಈಗ ಝೆನ್ ಪೇಪರ್ಸ್ ಆನ್ಸರ್ಸ್ ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಝೆನ್ ಪೇಪರ್ ನಿಮ್ ಜೊತೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡ್ತಿರೋದ್ರಿಂದ ಸೊ ನೀವು ಒಂದ್ಸತಿ ಕೇಳಿಸ್ಕೊಂಡಿರ್ತೀರಾ ಅಲ್ವಾ. ಸೊ ಆಫ್ಟರ್ ಲಿಸನಿಂಗ್ ಟು ಆಲ್ ದ ಆನ್ಸರ್ಸ್ ಜಸ್ಟ್ ಟೇಕ್ ಒನ್ ಟೆಸ್ಟ್ ತಗೊಳ್ಳಿ. ನಿಮ್ಮ ಎಬಿಲಿಟಿನ ನೀವೇ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ನಿಮ್ ಎಬಿಲಿಟಿನ ನೀವ್ ಯಾವಾಗ ಟೆಸ್ಟ್ ಮಾಡ್ಕೊಳ್ತಿರ್ತೀರಾ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಾನು ಫೈನಲ್ ಎಕ್ಸಾಮಿನೇಷನ್ಗೆ ಯಾವ ಒಂದು ಸ್ಟೇಜ್ ಅಲ್ಲಿ ರೀಚ್ ಆಗಿದ್ದೀನಿ, ಎಷ್ಟು ಕಾನ್ಸೆಪ್ಟ್ ನನಗೆ ಗೊತ್ತಿದೆ, ಇನ್ನೆಷ್ಟು ಕಾನ್ಸೆಪ್ಟ್ ಪೆಂಡಿಂಗ್ ಇದೆ, ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಓಕೆನಾ? ಈ ಪ್ರತಿ PDF ನಾನು ನಿಮ್ಗೆ ಕಳಿಸ್ತಿದ್ದೀನಿ. ಬಟ್ ಸಮ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಮೀ ಟು ಶೇರ್ ಇನ್ ದ ಯೂಟ್ಯೂಬ್ ಚಾನಲ್ ಓನ್ಲಿ. ಬಟ್ ಅದನ್ನ ನಾನು ಡ್ರೈವ್ಗೆ ಅಪ್ಲೋಡ್ ಮಾಡ್ಕೊಳ್ಬೇಕು. So after uploading all the file to my drive, I will also share those PDFs in the YouTube channel. Okay. Saying so much, ಇವತ್ತಿನ ಕ್ಲಾಸ್ ಅಲ್ಲಿ we are starting with the lesson called life process. Life process lesson ನ ಶುರು ಮಾಡ್ತೀವಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಲೈಫ್ ಪ್ರೋಸೆಸ್ ಲೆಸನ್ಗೆ ಮಾಡೆಲ್ ಪೇಪರ್ ನಲ್ಲಿ ಇಫ್ ಯು ಲುಕ್ ಅಟ್ ದ ಮಾಡೆಲ್ ಪೇಪರ್ ಲೈಫ್ ಪ್ರೋಸೆಸ್ಗೆ 4 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ರು. ಬಟ್ ವೆನ್ ವಿ ಲುಕ್ ಅಟ್ ದ ಪ್ರಿಪರೇಟರಿ ಪೇಪರ್ 7 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿದ್ರು. ಸೊ ನಮ್ಗೆ ಈಗ 4 and 7 ಅಂದ್ರೆ ಮಿನಿಮಮ್ ಏನಂದ್ರೆ 5 or 6 ಮಾರ್ಕ್ಸ್ ನಮ್ಗೆ ಈ ಒಂದು ಲೆಸನ್ ಅಲ್ಲಿ ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಸಿಗುತ್ತೆ. ಓಕೆ, ಮಿನಿಮಮ್ 5 ಮಾರ್ಕ್ಸ್ ಟು 6 ಮಾರ್ಕ್ಸ್ ಈ ಲೆಸನ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನ್ ಫೋಕಸ್ ಮಾಡ್ತಿರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಕಾಸ್ ಲೈಫ್ ಪ್ರೋಸೆಸ್ ಅಲ್ಲಿ ಒಂದ್ ವೇಳೆ ನಿಮ್ಗೆ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಕೇಳಿದ್ರೆ ರಿಮೈನಿಂಗ್ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ, ಒಂದ್ ವೇಳೆ 3 ಮಾರ್ಕ್ಸ್ಗೆ ಡಯಾಗ್ರಾಮ್ ಕೇಳಿದ್ರೆ ಇನ್ನು ಉಳಿದಂತ 3 ಮಾರ್ಕ್ಸ್ಗೆ ಕ್ವಶನ್ ಇರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಕೆಲವೊಂದು ಕ್ವಶನ್ಸ್ ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. ಆ ಕ್ವಶನ್ಸ್ ಯಾವುದು ಅಂತ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಪ್ರೀವಿಯಸ್ ಬೋರ್ಡ್ ನಲ್ಲಿ ಕೇಳಿರುವಂತ ಕ್ವಶನ್ ಆನ್ಸರ್ಸು, ಯಾವ ರೀತಿ ಕ್ವಶನ್ಸ್ ನಿಮ್ಗೆ ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು, ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಆಸ್ ಅ ಸೈನ್ಸ್ ಸ್ಟೂಡೆಂಟ್ ನಾನು ನಿಮ್ಮೆಲ್ರಿಗೂ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ನ, ನಿಮ್ದೇ ಆದ ಓನ್ ವೇನಲ್ಲಿ ಆನ್ಸರ್ ಬರೀರಿ, ಕೀವರ್ಡ್ಸ್ ಯೂಸ್ ಮಾಡಿ, ಪ್ರಾಪರ್ ಕೀವರ್ಡ್ಸ್ ಯೂಸ್ ಮಾಡಿ. ಸೊ ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಏನು ನೋಡ್ತೀನಿ ಅಂದ್ರೆ ಬೇಸಿಕಲಿ ಕೀವರ್ಡ್ಸ್. ನಿಮ್ ಆನ್ಸರ್ ನಮ್ ಕೀ ಆನ್ಸರ್ ಅಲ್ಲಿ ಇರೋ ಹಾಗೆ ಇರ್ಬೇಕಂತ ಏನಿಲ್ಲ. ಕೆಲವೊಂದು ಕೀವರ್ಡ್ಸ್ ಏನಿದೆ ಆನ್ಸರ್ ಅಲ್ಲಿ ಮೇನ್ ಆಗಿ ಅದಿದ್ರೆ ಸಾಕು, ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸ್ ಅಲ್ಲಿ ನಾನ್ ಫೋಕಸ್ ಮಾಡ್ತಿರೋದು ಫಸ್ಟ್ ನ್ಯೂಟ್ರಿಷನ್ ಪಾರ್ಟ್ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನ್ಯೂಟ್ರಿಷನ್ ಪಾರ್ಟ್ ಇಂದ ಕ್ವಶನ್ಸ್ ಅನ್ನ ಕೇಳ್ತಾರೆ ನಿಮ್ಗೆ. ಅಂಡ್ ದೆನ್ ಐ ಆಮ್ ಆಲ್ಸೋ ಫೋಕಸಿಂಗ್ ಆನ್ ರೆಸ್ಪಿರೇಷನ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನ್ಯೂಟ್ರಿಷನ್ ಅಂಡ್ ರೆಸ್ಪಿರೇಷನ್ ಈ ಎರಡೂ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿರುವಂತ ಕ್ವಶನ್ಸ್ ಅನ್ನ ರಿವೈಸ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಡೇ 10. ಸೊ ಈ ಒಂದು ಕ್ಲಾಸ್ಗೆ ನಾನು ಅಲಾಟ್ ಮಾಡಿರೋದು 2 ಡೇಸ್. ನಿಮ್ಮೆಲ್ರಿಗೂ ಗೊತ್ತಿದೆ ಪ್ಲಾನ್ ಪ್ರಕಾರ 2 ಡೇಸ್ ಇದೆ ಲೈಫ್ ಪ್ರೋಸೆಸ್ಗೆ. ಸೊ ನಾಳಿನ ಬೆಳಗ್ಗೆ ಕ್ಲಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಪ್ಲಾಂಟ್ಸ್ ಅಂಡ್ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಯಿಂಗ್ ಅಂಡ್ ಪ್ಲಾಂಟ್ಸ್ ಇದನ್ನ ನಾನು ನಾಳಿನ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಸೊ ಐ ಥಿಂಕ್ ಈಗ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಬಂದಿದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ಕ್ಲಾಸ್ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆಲ್ವೇಸ್ ಐ ಡ್ರ್ಯಾಗ್ ಅಂಡ್ ಡ್ರಾಪ್ ವಿತ್ ದ ಟೆಕ್ಸ್ಟ್ ಬುಕ್ ಪಾರ್ಟ್. ಟೆಕ್ಸ್ಟ್ ಬುಕ್ ಪಾರ್ಟ್ ನ ನೋಡ್ತಾ ಬರೋಣ. ಓಕೆ, ಓಕೆ, ಲೆಟ್ ಅಸ್ ನೌ ಹ್ಯಾವ್ ದ ಟೆಕ್ಸ್ಟ್ ಬುಕ್ ಪಾರ್ಟ್. ಐ ಥಿಂಕ್ ನಿಮ್ಗೆ ಈ ಒಂದು ಲೆಸನ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದೆ ಅನ್ಕೋತೀನಿ, ಬಿಕಾಸ್ ಪ್ರೀವಿಯಸ್
ನೀವು ಕೆಲವೊಂದು ಕಾನ್ಸೆಪ್ಟ್ ನ ಓದ್ಕೊಂಡಿರ್ತೀರಾ, ಸೇಮ್ ಕಾನ್ಸೆಪ್ಟ್ ಏನಾಗಿರುತ್ತೆ ಸಮ್ ಟೈಮ್ಸ್ ರಿಪೀಟ್ ಆಗ್ತಿರುತ್ತೆ. ವೆರಿ ರೇರ್ಲಿ, ತುಂಬಾ ರೇರ್ ಆಗಿ ಏನಾಗುತ್ತೆ ಈ ಲೆಸನ್ ಇಂದ ನಿಮ್ಗೆ ಟಫ್ ಕ್ವಶನ್ಸ್ ಅಂತ ಬರುತ್ತೆ. ಬಟ್ ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಏನಂತಂದ್ರೆ ನಮ್ಗೆ ಇದರಲ್ಲಿ ನಾವು ಯಾವ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ಕ್ವಶನ್ಸ್ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ನಾವು ಹ್ಯಾವ್ ಜಸ್ಟ್ ಎ ಮಿನಿಟ್. ಸೊ ಫೈಲ್ ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ತೀನಿ. ಲೋಡ್ ಆಗ್ತಾ ಇದೆ, ಜಸ್ಟ್ ಎ ಮಿನಿಟ್. ಓಕೆ, ಸೊ ನೌ ದಟ್ ವಿ ಹ್ಯಾವ್ ದ ಫೈಲ್ ಹಿಯರ್, ನ್ಯೂಟ್ರಿಷನ್ ಪಾರ್ಟ್ ಕಡೆ ಫೋಕಸ್ ಮಾಡೋಣ. ನ್ಯೂಟ್ರಿಷನ್ ಪಾರ್ಟ್ ಇಂದ ಇದಕ್ಕೆ ಮುಂಚೆ ಏನ್ ಕಾನ್ಸೆಪ್ಟ್ ಇದೆ ಇದನ್ನ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನು ಕೇಳಲ್ಲ, ಇಷ್ಟು ವರ್ಷದಿಂದನೂ ಕೇಳಿಲ್ಲ. ಓಕೆನಾ? ಈಗ ನ್ಯೂಟ್ರಿಷನ್ ಪಾರ್ಟ್ ಏನಿದೆ, ಸೊ ನ್ಯೂಟ್ರಿಷನ್ ಪಾರ್ಟ್ ಅಲ್ಲಿ ನಾವ್ ಏನೇನೆಲ್ಲ ಕಾನ್ಸೆಪ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಏನೆಲ್ಲ ನೀವು ತಿಳ್ಕೊಳ್ಬೇಕು ಅಂತ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ನೋಡಿ. ನ್ಯೂಟ್ರಿಷನ್ ಪಾರ್ಟ್ ಅಂತ ಹೇಳಿದಾಗ ನಾವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಫಸ್ಟ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು. ವಿ ಮಸ್ಟ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಮೋಡ್ ಆಫ್ ನ್ಯೂಟ್ರಿಷನ್. ನೋಡಿ, ಇದನ್ನ ಲೋಯರ್ ಕ್ಲಾಸಸ್ ಇಂದನೂ ಕೂಡ ನೀವು ತಿಳ್ಕೊಂಡಿರ್ತೀರಾ. ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ನಾವು ತಿಳ್ಕೊಳ್ತೀವಿ. ಈ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂಡ್ ಆಲ್ಸೋ ದ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಮತ್ತೆ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಈ ಎರಡು ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೆ. ಸೊ ಈ ಎರಡು ಮೋಡ್ ಆಫ್ ನ್ಯೂಟ್ರಿಷನ್ ಮೇಲೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ, ಮೆನಿ ಟೈಮ್ಸ್ ಕ್ವೆಶನ್ ಕೇಳಿದ್ದಾರೆ ಬೇಸ್ಡ್ ಆನ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂಡ್ ಆಲ್ಸೋ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಸೊ ಹಾಗಾದ್ರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಆಟೋಟ್ರೋಪಿಕ್? ನೋಡಿ, ಆಟೋಟ್ರೋಪಿಕ್ ಅಂದ್ರೆ ಏನು ನೋಡಿ. ಬೇಸಿಕ್ ಅನ್ನ ಯಾಕೆ ಹೇಳ್ಕೊಡ್ತಾ ಇದೀನಿ ಅಂದ್ರೆ, ನೀವು ಪ್ರತಿ ವರ್ಷ ಕ್ವಶನ್ ಪೇಪರ್ ನೋಡಿದಾಗ್ಲೂ ಕೂಡ ನಮ್ಮ ಕ್ವಶನ್ ಪೇಪರ್, ಸೈನ್ಸ್ ಕ್ವಶನ್ ಪೇಪರ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ಇರಲ್ಲ, ಇಟ್ ವಿಲ್ ಬಿ ಡಿಫ್ರೆಂಟ್. ಅಂದ್ರೆ ಒಂದು ಕಾನ್ಸೆಪ್ಟ್ ಏನಾಗಿರುತ್ತೆ, ವೇ ಆಫ್ ಆಸ್ಕಿಂಗ್ ಡಿಫ್ರೆಂಟ್ ಇರುತ್ತೆ. ಓಕೆ, ಕಾನ್ಸೆಪ್ಟ್ ಸಮ್ ಟೈಮ್ಸ್ ಸೇಮ್ ಇದ್ರೂ ಕೂಡ ಏನಾಗುತ್ತೆ, ವೇ ಆಫ್ ಆಸ್ಕಿಂಗ್ ಕ್ವಶನ್ ಡಿಫ್ರೆಂಟ್ ಇರುತ್ತೆ. ವಿ ಮಸ್ಟ್ ನೋ ದ ಬೇಸಿಕ್ ರೂಟ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋದು ಫಸ್ಟ್ಲಿ ವಿ ಟಾಕ್ ಅಬೌಟ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂಡ್ ಆಲ್ಸೋ ವಿ ವಿಲ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಆಟೋಟ್ರೋಪಿಕ್ ಅಂಡ್ ಹೆಟ್ರೋಟ್ರೋಪ್ ಬಗ್ಗೆ ತಿಳ್ಕೊಳ್ತೀವಿ. ಐ ಥಿಂಕ್ ನಿಮ್ಮೆಲ್ರಿಗೂ ಐಡಿಯಾ ಇದೆ ವಾಟ್ ಇಸ್ ಆಟೋಟ್ರೋಪಿಕ್. ಆಟೋ ಅಂದ್ರೆ ಸೆಲ್ಫ್ ಅಂತ. ಓಕೆ, ಸಿ ದೀಸ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಹಿಯರ್ ದ ಆರ್ಗ್ಯಾನಿಸಮ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಆಟೋಟ್ರೋಪ್ಸ್ ಅಲ್ಲಿ ಏನಾಗುತ್ತೆ, ಆರ್ಗ್ಯಾನಿಸಮ್ಸ್ ಪ್ರಿಪೇರ್ ದೇರ್ ಓನ್ ಫುಡ್, ತಮ್ಮ ಫುಡ್ ಅನ್ನ ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ಹೂ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಅಂತ ನೆಕ್ಸ್ಟ್ ಕ್ವಶನ್. ಸೊ ಹೂ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್? ಆಲ್ ದ ಗ್ರೀನ್ ಪ್ಲಾಂಟ್ಸ್, ಓನ್ಲಿ ದ ಗ್ರೀನ್ ಪ್ಲಾಂಟ್ಸ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಓಕೆನಾ? ಒಂದೊಂದು ಸ್ಮಾಲ್ ಪಾಯಿಂಟ್ಸ್ ಕೂಡ ನಿಮ್ಗೆ ತುಂಬಾನೇ ಅಡ್ವಾಂಟೇಜಿಯಸ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಲಿಸನ್ ವೆರಿ ಕೇರ್ಫುಲಿ. ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್ ವೇರ್ ದ ಆರ್ಗ್ಯಾನಿಸಮ್ಸ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ಆರ್ ಪ್ರಿಪೇರ್ ದೇರ್ ಓನ್ ಫುಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬಂದು ಆಲ್ ಗ್ರೀನ್ ಪ್ಲಾಂಟ್ಸ್ ಆಗಿರುತ್ತೆ. ಆಲ್ ದ ಗ್ರೀನ್ ಪ್ಲಾಂಟ್ಸ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ವೈ ದ ನಾನ್ ಗ್ರೀನ್ ಪ್ಲಾಂಟ್ಸ್ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ಓನ್ ಫುಡ್ ಅಂತ ಕೇಳಿದ್ರೆ, ಸಿ ನಾನ್ ಗ್ರೀನ್ ಪ್ಲಾಂಟ್ಸ್ ಆರ್ ಲ್ಯಾಕ್ ಇನ್ ಕ್ಲೋರೋಫಿಲ್ ಪಿಗ್ಮೆಂಟ್. ನಾನ್ ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಇರೋದಿಲ್ಲ. ದೇ ಆರ್ ಲ್ಯಾಕ್ ಇನ್ ಕ್ಲೋರೋಫಿಲ್ ಪಿಗ್ಮೆಂಟ್. ಕ್ಲೋರೋಫಿಲ್ ಪಿಗ್ಮೆಂಟ್ ಇಲ್ಲಿ ಇದ್ದೇ ಇರೋದ್ರಿಂದ ಏನಾಗುತ್ತೆ, it is not possible for the plants to undergo the photosynthesis process. Photosynthesis process na perform ಮಾಡಕ್ಕೆ plants ಗೆ ಕಷ್ಟ ಆಗುತ್ತೆ. That is the reason, the non-green plants cannot make their own food, but the green plants can manufacture their own food. Clear ಆಯ್ತಲ್ಲ? So only green plants are considered to be the autotrophs. Next, when I talk about the heterotrophs ಬಗ್ಗೆ ಮಾತಾಡಿದಾಗ, these are the group of organisms which manufacture, that means they depend on other organisms for their food ಅಂತ ಹೇಳ್ತೀವಿ. They do not manufacture their own food. ಏನಾಗುತ್ತೆ, they do not manufacture their own food. Instead ಏನಾಗುತ್ತೆ, they depend on other organisms for their food ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ನೋಡೋದಾದ್ರೆ ನಮಗೆ ಆಟೋಟ್ರೋಪಿಕ್ಸ್ ಗೆ ನಾನು ಹೇಳ್ದೆ ಏನಂತ, ಆಟೋಟ್ರೋಪ್ಸ್ ಅಂತ ಹೇಳಿದಾಗ ಆಲ್ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಹೆಟಿರೋಟ್ರೋಪ್ಸ್ ಅಂತ ಹೇಳಿದಾಗ ವಿ ಆಲ್ವೇಸ್ ಟಾಕ್ ಅಬೌಟ್ ದ ಆನಿಮಲ್ಸ್. ವಿ ಟಾಕ್ ಅಬೌಟ್ ದ ಆನಿಮಲ್ಸ್. ಆನಿಮಲ್ಸ್ ಅಂತ ಹೇಳಿದಾಗ ಮೈಕ್ರೋ ಇಂದ ಮ್ಯಾಕ್ರೋ ವರ್ಗೂ ಆಗುತ್ತೆ. ಅಂದ್ರೆ ಒಂದು ಸ್ಮಾಲ್ ಬ್ಯಾಕ್ಟೀರಿಯಾ ಇಂದು ಮ್ಯಾಕ್ರೋ ಲೆವೆಲ್ ನಮ್ಮವರೆಗೂ ಅಂಡ್ ಹ್ಯೂಜರ್ ಹೈಯರ್ ಆರ್ಗಾನಿಸಮ್ಸ್ ವರ್ಗೂ ಕೂಡ ಆಗುತ್ತೆ. ದೇ ಆರ್ ಆಲ್ ಕನ್ಸಿಡರ್ಡ್ ಟು ಬಿ ದ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ಆರ್ಗಾನಿಸಮ್ಸ್. ಯಾಕೆ ಹೆಟ್ರೋಟ್ರೋಪ್ ಅಂದ್ರೆ ದೇ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್, ದೇ ಡಿಪೆಂಡ್ ಆನ್ ಅದರ್ ಆರ್ಗಾನಿಸಮ್ಸ್ ಫಾರ್ ದ ಫುಡ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಈಗ ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್. So when I talk about autotrophs, you understood that they manufacture their own food, correct na?
ಇಲ್ಲಿ ನಿಮಗೆ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ ಆಟೋಟ್ರೋಪ್ಸ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ, ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಈ ಕಾನ್ಸೆಪ್ಟ್. ಆಟೋಟ್ರೋಪ್ ಅಲ್ಲಿ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳುವಂತ ಕ್ವಶನ್. ಓಕೆ, ಸೊ ದೇ ಆಸ್ಕ್ ಅಬೌಟ್ ಫೋಟೋಸಿಂಥಸಿಸ್ ಪ್ರೋಸೆಸ್. ನೋಡಿ, ಪ್ರೀವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಿಮ್ಗೆ ಐ ಥಿಂಕ್ ಇದು ಕ್ಲಿಯರ್ ಆಗಿದೆ. ಹಿಟ್ರೋಟ್ರೋಪಿಕ್ ಎಕ್ಸಾಂಪಲ್ ಬಂದು ಆಲ್ ಆನಿಮಲ್ಸ್ ಆಗುತ್ತೆ. ಮೈಕ್ರೋ ಆರ್ಗನಿಸಮ್ ಇಂದ ಮ್ಯಾಕ್ರೋ ಆರ್ಗನಿಸಮ್ಸ್ ವರೆಗೂ ಎಲ್ಲಾನು ಕೂಡ ದರ್ ಹೆಟ್ರೋಟ್ರೋಪ್ಸ್ ಏನೆ. ಓಕೆನಾ. ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಿಮ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಕೇಳ್ತಾರೆ ಈ ಒಂದು ಟಾಪಿಕ್. 100% ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಅಂತೂ 5 ಮಾರ್ಕ್ಸ್ ಗೆ ಕೇಳಿದ್ರು. ಓಕೆ, ಲಾಸ್ಟ್ ಇಯರ್ 5 ಮಾರ್ಕ್ಸ್ ಗೆ ಈ ಕಾನ್ಸೆಪ್ಟ್ ನ ಕೇಳಿದ್ರು. ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೀವು ತಿಳ್ಕೊಳ್ಳೇಬೇಕಾದಂತ ಕಾನ್ಸೆಪ್ಟ್. ಏನ್ ಕೇಳ್ತಾರೆ, ಲಾಸ್ಟ್ ಇಯರ್ ಏನ್ ಕೇಳಿದ್ರು ಅಂದ್ರೆ ವಾಟ್ ಈಸ್ ಫೋಟೋಸಿಂಥಸಿಸ್, mention the events occur during the photosynthesis and write the chemical equation to represent the photosynthesis ಅಂತ ಕೇಳಿದ್ರು. ಇಷ್ಟು ಟೋಟಲಿ 5 ಮಾರ್ಕ್ಸ್ ಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಗೊತ್ತಾ ಮಾರ್ಕ್ಸ್ ನ. ವಾಟ್ ಈಸ್ ಫೋಟೋಸಿಂಥಸಿಸ್ ಗೆ 1 ಮಾರ್ಕ್, events occur during the photosynthesis ಗೆ 3 ಮಾರ್ಕ್, and mention the chemical equation which represents the photosynthesis ಇದಕ್ಕೆ ನಿಮ್ಗೆ ಟೋಟಲಿ 1 ಮಾರ್ಕ್. ಅದೇ ಟೋಟಲಿ 5 ಮಾರ್ಕ್ ಕೊಟ್ಟಿದ್ರು. ಬಟ್ ನಾನು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ 99 ಮಾರ್ಕ್ಸ್ ಬಂದಿದ್ದು ಇದೆ. 99 ಮಾರ್ಕ್ಸ್. ಬಟ್ ಸಿಲ್ಲಿ ಮಿಸ್ಟೇಕ್ ಏನ್ ಮಾಡಿದ್ರು ಅಂದ್ರೆ ಅವರು ಎಂಥೂಸಿಯಾಸಮ್ ಇರುತ್ತಲ್ವಾ ಬರೆಯೋಕೆ, ಸೊ ಏನ್ ಮಾಡಿದ್ರು ವಾಟ್ ಈಸ್ ಫೋಟೋಸಿಂಥಸಿಸ್ ಬರ್ದಿದ್ರು, ಈವೆಂಟ್ ಬರ್ದಿದ್ರು, ಬಟ್ ಈಕ್ವೇಶನ್ ಬರ್ದಿರ್ಲಿಲ್ಲ. ಸೊ ಅದರಿಂದ 1 ಮಾರ್ಕ್ಸ್ ಅವರು ಲೂಸ್ ಮಾಡ್ಕೊಂಡ್ರು. ಸೊ ನೀವ್ ಹಾಗೆ ಮಾಡ್ಬಾರ್ದು. ನೀವೇನ್ ಮಾಡ್ಬೇಕಂದ್ರೆ ಕೊಟ್ಟಿರುವ ಕಂಪ್ಲೀಟ್ ಕ್ವೆಶನ್ ಅನ್ನ ನೀಟಾಗಿ ಅನಲೈಸ್ ಮಾಡ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಕೊಟ್ಟಿರುವ ಕಂಪ್ಲೀಟ್ ಕ್ವೆಶನ್ ನ ನೀಟಾಗಿ ಅನಲೈಸ್ ಮಾಡ್ಕೊಂಡು ನೀವ್ ಏನೇನ್ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಬನ್ನಿ. ಫುಲ್ ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಅರ್ಥ ಆಗ್ತಿದ್ಯಾ? ಸೊ ಸಂಬಡಿ ಇಸ್ ಆಸ್ಕಿಂಗ್ ಮ್ಯಾಮ್ ವೈ ಯು ಡಿಡ್ ನಾಟ್ ಡೂ ದ ಕ್ಲಾಸ್ ಇನ್ ದ ಮಾರ್ನಿಂಗ್. ನೆನ್ನೆ ರಾತ್ರಿನೇ ನಾನು ಅಪ್ಡೇಟ್ ಮಾಡಿದ್ದೆ ಟೆಲಿಗ್ರಾಮ್ ನಲ್ಲಿ. ಡ್ಯೂ ಟು ಮೈ ಪರ್ಸನಲ್ ವರ್ಕ್ ಐ ಕುಡ್ ನಾಟ್ ಟೇಕ್ ಅಪ್ ದ ಕ್ಲಾಸ್ ಟುಡೇ ಮಾರ್ನಿಂಗ್, ಬಟ್ ಇವತ್ ಈವ್ನಿಂಗ್ ಅದೇ ಕ್ಲಾಸ್ ಅನ್ನ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಕನ್ವೆ ಮಾಡಿದ್ದೆ. ಕ್ಲಿಯರ್ ಅಲ್ವಾ? ಸೊ ಯಾರು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇಲ್ಲ, ಡೂ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್. ಏನೇ ಅಪ್ಡೇಟ್ಸ್ ಇದ್ರು ಕೂಡ ಐ ವಿಲ್ ಬಿ ಅಪ್ಡೇಟಿಂಗ್ ಇನ್ ದಾಟ್ ಇನ್ ಅ ಗ್ರೂಪ್. ಸೊ ಈ ಒಂದು ಇವೆಂಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಏನ್ ಬರೀತೀರಾ, ಆಲ್ ಗ್ರೀನ್ ಪ್ಲಾಂಟ್ಸ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ದೇ ಯೂಸ್ ರಾ ಮೆಟೀರಿಯಲ್ಸ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಯು ಕ್ಯಾನ್ ರೈಟ್ green plants manufacture their own food by using the raw materials like carbon dioxide and water in the presence of chlorophyll and sunlight. Chlorophyll and sunlight both are very important. ಅರ್ಥ ಆಗ್ತಿದ್ಯಾ? Chlorophyll and sunlight they both are very important. ನೀವು ಬರಿಲೇಬೇಕು ಫೋಟೋಸಿಂಥಸಿಸ್ ಆಗ್ಬೇಕಾದ್ರೆ. So they release the products such as glucose, oxygen and water. ಇದು ಈಕ್ವೇಶನ್. ಈ ಈಕ್ವೇಶನ್ ಅನ್ನೇ ನೀವೇನ್ ಮಾಡ್ತೀರಾ, you write it in the form of definition. ಈಕ್ವೇಶನ್ ಅನ್ನೇ ಡೆಫಿನೇಷನ್ ಫಾರ್ಮ್ ಅಲ್ಲಿ ಬರೆಯೋದು ಅಷ್ಟೇನೆ. ಅರ್ಥ ಆಗ್ತಿದ್ಯಾ? ಇನ್ನೇನು ಹೊಸದಾಗಿ ನೀವು ಬರೀತಿಲ್ಲ. ಓಕೆ, ಸೊ ಅದಕ್ಕೆ ನಿಮ್ಗೆ ಏನಾಗಿರುತ್ತೆ 1 ಮಾರ್ಕ್ಸ್ ಸಿಗುತ್ತೆ. ರೈಟ್ ಟು ರೈಟ್ ಡೆಫಿನೇಷನ್. ಆಲ್ ಗ್ರೀನ್ ಪ್ಲಾಂಟ್ಸ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ದ ರಾ ಮೆಟೀರಿಯಲ್ಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅಂಡ್ ಸನ್ಲೈಟ್. ದೇ ರಿಲೀಸ್ ದ ಪ್ರಾಡಕ್ಟ್ಸ್ ಸಚ್ ಆಸ್ ಗ್ಲೂಕೋಸ್, ಆಕ್ಸಿಜನ್ ಅಂಡ್ ವಾಟರ್. ಇಲ್ಲೇ ನಿಮ್ಗೆ ಏನಾಗುತ್ತೆ, ಈ ಡೆಫಿನೇಷನ್ಗೂ ಆನ್ಸರ್ ಸಿಕ್ತು ಅಂಡ್ ಏನಾಗ್ತಿದೆ ನಿಮ್ಗೆ ಈ ಇಕ್ವೇಶನ್ಗೂ ಕೂಡ ಅಲ್ಲೇ ಆನ್ಸರ್ ಇದೆ. ಎರಡಕ್ಕೂ ಆನ್ಸರ್ ಇದೆ. ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಮೆನ್ಷನ್ ದ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಅಲ್ಲಿ ಏನಾಗುತ್ತೆ, ಫೋಟೋಸಿಂಥಸಿಸ್ ಅಲ್ಲಿ ಫಸ್ಟ್ ಈವೆಂಟ್ ಏನಾಗುತ್ತೆ ನೋಡಿ. ಇದನ್ನ ತುಂಬಾ ಜನ ಕೇಳಿದ್ದಾರೆ, ಮ್ಯಾಮ್ ಆರ್ಡರ್ ಅಲ್ಲಿ ಬರಿಬೇಕಾ ಈವೆಂಟು ಅಂತ ಕೇಳಿದ್ದಾರೆ. ಶುಡ್ ವಿ ಹ್ಯಾವ್ ಟು ರೈಟ್ ದಿಸ್ ಈವೆಂಟ್ ಇನ್ ದ ಆರ್ಡರ್? ಎಸ್, ಅಫ್ ಕೋರ್ಸ್ ಯು ಹ್ಯಾವ್ ಟು ರೈಟ್ ದಿಸ್ ಈವೆಂಟ್ ಇನ್ ದ ಆರ್ಡರ್ ಫಾರ್ 100% ಶೋರ್. ಈ ಈವೆಂಟ್ಸ್ ಅನ್ನ ಆರ್ಡರ್ ಅಲ್ಲೇ ಬರಿಬೇಕು. ಓಕೆನಾ? ಫಸ್ಟ್ ಯಾಕೆ ಅಂದ್ರೆ ಏನಾಗುತ್ತೆ ಇವೆಂಟ್ ಅಲ್ಲಿ ಫಸ್ಟ್ ಆಗುವಂತದ್ದು ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್. ನೋಡಿ, ಈಗ ಇದು ಲೀಫ್ ಅಂತ ಅನ್ಕೊಂಡ್ರೆ ಈ ಲೀಫ್ ಅಲ್ಲಿ ಏನಾಗಿದೆ, ವಿ ಹ್ಯಾವ್ ಸೋ ಮೆನಿ ಸೆಗ್ಮೆಂಟ್ಸ್. ವಿ ಹ್ಯಾವ್ ಕ್ಲೋರೋಪ್ಲಾಸ್ಟ್, ಏರ್ ಸ್ಪೇಸಸ್ ಇದೆ, ಗಾರ್ಡ್ ಸೆಲ್ಸ್, ಸ್ಟೊಮ್ಯಾಟಾ ಇದೆ. ಓಕೆನಾ? ಇದೆಲ್ಲ ಇದೆ. ಸೊ ಕ್ಲೋರೋಫಿಲ್ ಇದೆ. ಕ್ಲೋರೋ ನೋಡಿ ಈ ಒಂದು ರೀಜನ್ ಎಲ್ಲ ಏನಾಗಿದೆ, ಇಲ್ಲಿ ಫಸ್ಟ್ ಏನಾಗುತ್ತೆ, ಈ ಒಂದು ರೀಜನ್ ಅಲ್ಲಿ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಆಗುತ್ತೆ. ಫಸ್ಟ್ ಇವೆಂಟ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಬೈ ದ ಕ್ಲೋರೋಫಿಲ್. ಫಸ್ಟ್ ಇದನ್ನೇ ಬರಿಬೇಕು. ನೆಕ್ಸ್ಟ್, ಈ ಕ್ಲೋರೋಫಿಲ್ ಏನ್ ಲೈಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡಿದೆ, ಸೊ ಲೈಟ್ ಎನರ್ಜಿ ಏನಾಗುತ್ತೆ, ಅಬ್ಸಾರ್ಬ್ ಆಗಿರುವಂತ ಲೈಟ್ ಎನರ್ಜಿ ಗೆಟ್ ಕನ್ವರ್ಟೆಡ್. ಸೊ ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಅಬ್ಸಾರ್ಬ್ ಆಗಿರುವಂತ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರೋಸೆಸ್ ಅಲ್ಲಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ರಾ ಮೆಟೀರಿಯಲ್ಸ್ ಇದೆ ಅಲ್ವಾ,
ಅಬ್ಸರ್ವ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ರಾ ಮೆಟೀರಿಯಲ್ಸ್ ಇದೆ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ವಿಲ್ ಸ್ಪ್ಲಿಟ್. ಇಲ್ಲಿರುವಂತ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ಸ್ಪ್ಲಿಟ್ ಇನ್ ಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಓಕೆ, ಸೆಕೆಂಡ್ ಪಾಯಿಂಟ್ ಏನಾಗ್ತಾ ಇದೆ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಏನಂತ ಹೇಳ್ತೀವಿ, ಥರ್ಡ್ ಪಾಯಿಂಟ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಲ್ವಾ, ಈ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಇದು ರೆಡ್ಯೂಸ್ ಆಗ್ತಾ ಇದೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ರೆಡ್ಯೂಸ್ ಆಗ್ತಾ ಇದೆ. ಏನಾಗಿ ರೆಡ್ಯೂಸ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್. ನಮ್ ಕಾರ್ಬೋಹೈಡ್ರೇಟ್ ಏನಾಗಿದೆ ಇಲ್ಲಿ, ಗ್ಲೂಕೋಸ್ ಆಗಿದೆ. ಗ್ಲೂಕೋಸ್ ಇಸ್ ಮೈ ಕಾರ್ಬೋಹೈಡ್ರೇಟ್. ಕ್ಲಿಯರ್ ಆಯ್ತಲ್ಲ. ಸೊ ನಿಮ್ಗೆ ಈ ಈವೆಂಟ್ಸ್, ಈಕ್ವೇಶನ್, ಡೆಫಿನೇಷನ್ 5 ಮಾರ್ಕ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್. ಪಬ್ಲಿಕ್ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ 2 ಅಲ್ಲ 3 ಟೈಮ್ಸ್ ಕೇಳಿದ್ದಾರೆ. ಓಕೆ, 5 ಮಾರ್ಕ್ಸ್ ಒಂದ್ಸಲಿ ಕೇಳಿದ್ರು, 3 ಮಾರ್ಕ್ಸ್ ಗೆ 2 ಟೈಮ್ಸ್ ಕೇಳಿದ್ರು. ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್. ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆನಾ. ಐ ಥಿಂಕ್ ದಟ್ ದಿಸ್ ವಿಡಿಯೋ ಇಸ್ ಹೆಲ್ಪಿಂಗ್ ಯು. If you find this video is useful, don't forget to like this video, students. Okay? Yes. So next, ನಿಮ್ಗೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಏನ್ ಕೇಳ್ತಾರೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಒಂದು ಈಕ್ವೇಶನ್ ಆಫ್ ಫೋಟೋಸಿಂಥಸಿಸ್ ಆಯ್ತು. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಮೆನ್ಷನ್ ದ ರಾ ಮೆಟೀರಿಯಲ್ಸ್ ಯೂಸ್ ಇನ್ ದ ಫೋಟೋಸಿಂಥಸಿಸ್. ಯಾವ್ದು ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಇಲ್ಲಿ ನಾವು? ರಾ ಮೆಟೀರಿಯಲ್ಸ್ ಆರ್ ಒಂದು ನಮ್ಗೆ ವಾಟರ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಸನ್ಲೈಟ್ ಇದೆ, ಕ್ಲೋರೋಫಿಲ್, ಇದೆಲ್ಲ ಕೂಡ ರಾ ಮೆಟೀರಿಯಲ್ಸ್. ಬಟ್ ಸನ್ಲೈಟ್ ಏನಾಗಿದೆ, ಇನ್ಆರ್ಗ್ಯಾನಿಕ್ ರಾ ಮೆಟೀರಿಯಲ್ ಆಗಿದೆ. ಓಕೆ, ಕ್ಲೋರೋಫಿಲ್ ಏನಾಗಿದೆ, ಅಬ್ಸಾರ್ಬ್ಡ್ ಬೈ ದ ಸನ್ಲೈಟ್. ಕ್ಲೋರೋಫಿಲ್ ಗೆಟ್ ಅಬ್ಸಾರ್ಬ್ಡ್, ಸನ್ಲೈಟ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಕ್ಲೋರೋಫಿಲ್ ಅಂತ ಹೇಳ್ತೀನಿ. ಸಾರಿ, ಏನ್ ಹೇಳ್ತೀವಿ, ಸನ್ಲೈಟ್ ಗೆಟ್ ಅಬ್ಸಾರ್ಬ್ಡ್ ಬೈ ದ ಕ್ಲೋರೋಫಿಲ್. ಈ ಈವೆಂಟ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಕ್ಲಿಯರ್ ಆಯ್ತಲ್ಲ. ಸೊ ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಏನ್ ಕೇಳ್ತಾರೆ ಅಂತಂದ್ರೆ, ಇಲ್ಲಿ ಸ್ಟೊಮ್ಯಾಟೊ ಬಗ್ಗೆ ಕೇಳ್ತಾರೆ ಕ್ವಶನ್. ಸೊ ಆಕಾಶವಾಣಿ ಪ್ರೋಗ್ರಾಮ್ ಅಲ್ಲೂ ಹೇಳಿದ್ರು, ಆಕಾಶವಾಣಿ ಪ್ರೋಗ್ರಾಮ್ ರಿಲೇಟೆಡ್ ಆಗಿ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ ನೀವು, ಮ್ಯಾಮ್ PDF ನ ಅಪ್ಲೋಡ್ ಮಾಡಿ ಅಂತ. ಇವತ್ತು PDF ನ ನಾನು ರೆಡಿ ಮಾಡಿದೀನಿ. ಸೊ ಏನೇನ್ ಪಾಯಿಂಟ್ಸ್ ಇದೆ ಅಂತ ಈ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಆ PDF ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳುವಂತ ಕ್ವೆಶ್ಚನ್, ನಿಮ್ಗೆ ಸ್ಟೊಮ್ಯಾಟೊ ರಿಲೇಟೆಡ್ ಕ್ವೆಶ್ಚನ್ ಕೇಳ್ತಾರೆ. ಅದಕ್ಕೂ ಮುಂಚೆ ಒಂದು ಆಕ್ಟಿವಿಟಿ ಇದೆ ಇಲ್ಲಿ ನೋಡಿ. ಈ ಆಕ್ಟಿವಿಟಿ 6.1 ತುಂಬಾನೇ ಇಂಪಾರ್ಟೆಂಟ್. ಆಕ್ಟಿವಿಟಿ ರಿಲೇಟೆಡ್ ಕ್ವೆಶ್ಚನ್ ಕೇಳ್ತಾರೆ. ಓಕೆನಾ. ಈ ಆಕ್ಟಿವಿಟಿನಲ್ಲಿ ಏನ್ ಕ್ವೆಶ್ಚನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಅಂದ್ರೆ, ನೋಡಿ ನೀವು ಏನ್ ಕೇಳ್ತಾ ಇದಾರೆ, ಟೇಕ್ ಎ ಪಾಟೆಡ್ ಪ್ಲಾಂಟ್ ವಿತ್ ವೆರಿಗೇಟೆಡ್ ಲೀವ್ಸ್. ಫಾರ್ ಎಕ್ಸಾಂಪಲ್ ಮನಿ ಪ್ಲಾಂಟ್ ಆಗಿರ್ಬೋದು, ಪ್ರೋಟಾನ್ ಯಾವ್ದಾದ್ರು ಆಗಿ. ಬೇಸಿಕಲಿ ಈ ಆಕ್ಟಿವಿಟಿ ಏನ್ರ ಮೇಲೆ ಬೇಸಿಸ್ ಆಗಿದೆ ಅಂದ್ರೆ, ದಿಸ್ ಆಕ್ಟಿವಿಟಿ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ, ದಿಸ್ ಆಕ್ಟಿವಿಟಿ ಇಸ್ ಬೇಸ್ಡ್ ಆನ್ ದ ಸ್ಟಾರ್ಚ್. ಸ್ಟಾರ್ಚ್ ಎಲ್ಲಿ ಪ್ರೆಸೆಂಟ್ ಆಗಿದೆ ಅನ್ನೋದಕ್ಕೆ ನಾವು ಈ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇದೀವಿ. ವೈ ಆರ್ ವಿ ಪರ್ಫಾರ್ಮಿಂಗ್ ದಿಸ್ ಆಕ್ಟಿವಿಟಿ? ವಿ ಆರ್ ಪರ್ಫಾರ್ಮಿಂಗ್ ದಿಸ್ ಆಕ್ಟಿವಿಟಿ ಟು ನೋ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಪ್ರೆಸೆನ್ಸ್ ನ ಐಡೆಂಟಿಫೈ ಮಾಡೋಕೆ ನಾವ್ ಏನ್ ಮಾಡ್ತಾ ಇದೀವಿ, ಈ ಒಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡ್ತಾ ಇದೀವಿ. ಐ ಥಿಂಕ್ ಇದನ್ ಕ್ಲಿಯರ್ ಆಗಿ ಗೊತ್ತಿದೆ ಅನ್ಕೋತೀನಿ. ಈ ಆಕ್ಟಿವಿಟಿ ಬಗ್ಗೆ ಒಂದು ಐಡಿಯಾ ಇದೆ ಅನ್ಕೋತೀನಿ. ಓಕೆ, ಸೊ ಇಲ್ಲಿ ಏನ್ ಕೇಳ್ತಾ ಇದಾರೆ ಕ್ವೆಶ್ಚನ್, ಈ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇಲ್ಲಿ ನಿಮ್ಗೆ, ಸೊ ಏನ್ ಮಾಡಿ, ಲೀವ್ಸ್ ನ ಪ್ಲಕ್ ಮಾಡಿ ಪ್ಲಾಂಟ್ ಅಲ್ಲ. ಸೊ ಏನಾದ್ರೂ ಒಂದು ಪ್ಲಾಂಟ್ ಆಗಿರ್ಬೋದು. ಓಕೆ, ಯಾವ್ದಾದ್ರು ಒಂದು ಪ್ಲಾಂಟ್ ತಗೊಳ್ಳಿ, ಆ ಪ್ಲಾಂಟ್ ನ ಸನ್ಲೈಟ್ ಅಲ್ಲಿ ಎಕ್ಸ್ಪೋಸ್ ಮಾಡಿ, ಸೊ ದಟ್ ಏನಾಗುತ್ತೆ, ಫುಡ್ ಮ್ಯಾನುಫ್ಯಾಕ್ಚರ್ ಆಗ್ತಿರುತ್ತೆ. ಈಗ ಆ ಪ್ಲಾಂಟ್ ನ ಅವೇ ಫ್ರಮ್ ದ ಸನ್ಲೈಟ್ ಇಡಿ ಫಾರ್ 6 hours ಅಂತ ಹೇಳಿದರೆ. ಯು ಕ್ಯಾನ್ ಕೀಪ್ ಅಟ್ ಲೀಸ್ಟ್ ಫಾರ್ 4 hours ಆರ್ 8 hours, ಇಟ್ ಡಿಪೆಂಡ್ಸ್ ಆನ್ ವಾಟ್ ಎವರ್. ಸೊ ಒಂದಷ್ಟು ಗಂಟೆಗಳ ಕಾಲ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಕೀಪ್ ದ ಪ್ಲಾಂಟ್ ಅವೇ ಫ್ರಮ್ ದ ಸನ್ಲೈಟ್. ನೆಕ್ಸ್ಟ್ ಏನ್ ಮಾಡ್ತೀರಾ, ತಗೊಂಡಿರುವಂತ ಲೀಫ್ ನ ಒಂದು ಬಾಯ್ಲಿಂಗ್ ವಾಟರ್ ನಲ್ಲಿ ಹಾಕಿ ಅದನ್ನ ಏನ್ ಮಾಡ್ತೀರಾ, ಫ್ಯೂ ಮಿನಿಟ್ಸ್ ಹಾಗೆ ಬಿಡ್ತೀರಾ. ಲೇಟರ್ ಏನ್ ಮಾಡ್ತೀರಾ, ಲೀಫ್ ನ ತಗೊಂಡು ನೀವು ಒಂದು ಆಲ್ಕೋಹಾಲ್ ಕಂಟೈನರ್ ಅಲ್ಲಿ ಡಿಪ್ ಮಾಡ್ತೀರಾ. ಆಲ್ಕೋಹಾಲ್ ಕಂಟೈನರ್ ಅಲ್ಲಿ ಡಿಪ್ ಮಾಡ್ತೀರಾ. ಸೊ ನಾನು ಈ ಆಕ್ಟಿವಿಟಿನ ಕ್ಲಾಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ದೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಾನೇನ್ ಮಾಡಿದ್ದೆ ಅಂದ್ರೆ, ಐ ಹ್ಯಾಡ್ ಟೇಕನ್ ಅ ಲೀಫ್. ನಾನು ಡೈರೆಕ್ಟ್ ಆಗಿ ಲೀಫ್ ನ ತಗೊಂಡಿದ್ದೆ. ಸೊ ಲೀಫ್ ನ ತಗೊಂಡು ನಾನೇನ್ ಮಾಡಿದ್ದೆ ಅಂದ್ರೆ, ಜಸ್ಟ್ ವಾಶ್ ಮಾಡ್ಕೊಂಡಿದ್ದೆ, ಬಾಯ್ಲ್ ಮಾಡಿರ್ಲಿಲ್ಲ. ಈ ಲೀಫ್ ನ ನಾನೇನ್ ಮಾಡಿದ್ದೆ ಅಂದ್ರೆ, ಒಂದು ಬೀಕರ್ ತಗೊಂಡಿದ್ದೆ, ಬೀಕರ್ ಅಲ್ಲಿ ವಾಟರ್ ಫಿಲ್ ಮಾಡಿದ್ದೆ. ಸೊ ಬೀಕರ್ ನಲ್ಲಿ ವಾಟರ್ ಫಿಲ್ ಮಾಡಿದ ನಂತರ ಇದು ಬೀಕರ್ ನಲ್ಲಿ ಒಂದು ಬಿಗ್ ಟೆಸ್ಟ್ ಟ್ಯೂಬ್ ನ ಪ್ಲೇಸ್ ಮಾಡಿದ್ದೆ. ಈ ಟೆಸ್ಟ್ ಟ್ಯೂಬ್ ಒಳಗಡೆ ಆಲ್ಕೋಹಾಲ್ ನ ಆಡ್ ಮಾಡಿದ್ದೆ. ಆಲ್ಕೋಹಾಲ್ ನ ಆಡ್ ಮಾಡಿದ ನಂತರ ಈ ಒಂದು ಲೀಫ್ ನ ಇದರಲ್ಲಿ ಇಮ್ಮರ್ಸ್ ಮಾಡಿದೆ. ಸೊ ಈಗ ಏನಾಗುತ್ತೆ, ಈ ಲೀಫ್ ನ ನಾನು ಏನ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಟ್ಯೂಬ್ ನಲ್ಲಿ ಲೀಫ್ ನ ಇಮ್ಮರ್ಸ್ ಮಾಡ್ತಿದ್ದೀನಿ. ಓಕೆ, ಟೆಸ್ಟ್ ಟ್ಯೂಬ್ ನಲ್ಲಿ ಏನ್ ಮಾಡ್ತಾ ಇದೀನಿ, ಲೀಫ್ ನ ಇಮ್ಮರ್ಸ್ ಮಾಡ್ತಾ ಇದೀನಿ. ಈಗ ನಾನೇನ್ ಮಾಡಿದೆ, ಐ ಹ್ಯಾವ್ ಸ್ಟಾರ್ಟೆಡ್ ಟು ಸಪ್ಲೈ ದ ಫ್ಲೇಮ್ ಟು ದ ಬೀಕರ್. ಸೊ ಬೀಕರ್ ಏನಾಗುತ್ತೆ, ಇಲ್ಲಿ ಹೀಟ್ ಆಗಕ್ಕೆ ಶುರು ಆಗುತ್ತೆ. ಅಲಾಂಗ್ ವಿತ್ ದಟ್ ವಾಟರ್ ಹೀಟ್ ಆಗುತ್ತೆ. ವಾಟರ್ ಇಂದ ರಿಲೀಸ್ ಆಗುವಂತ ಹೀಟ್ ಏನಾಗುತ್ತೆ, ಆಲ್ಕೋಹಾಲ್ ಕೂಡ ಬಾಯ್ಲ್ ಮಾಡುತ್ತೆ. ನೌ ದಟ್ ಈಗ ಏನಾಗುತ್ತೆ ಅಂದ್ರೆ, ಆಲ್ಕೋಹಾಲ್ ಬಾಯ್ಲ್ ಆಗ್ತಾ ಆಗ್ತಾ ಲೀಫ್ ಅಲ್ಲಿರುವಂತ ಕ್ಲೋರೋಫಿಲ್ ನೆಲ್ಲ ಆಲ್ಕೋಹಾಲ್ಗೆ ಡಿಸ್ಚಾರ್ಜ್ ಆಗೋ ಹಾಗೆ ಮಾಡುತ್ತೆ. ಲೀಫ್ ಅಲ್ಲಿರುವಂತ ಕ್ಲೋರೋಫಿಲ್ ಪಿಗ್ಮೆಂಟ್ ಏನಾಗುತ್ತೆ,
ಇಟ್ ವಿಲ್ ಗೆಟ್ ಡಿಸಾಲ್ವ್ಡ್ ಇನ್ ದ ಆಲ್ಕೋಹಾಲ್. ಅರ್ಥ ಆಗ್ತಿದ್ಯಾ? ಸೊ ಕ್ಲೋರೋಫಿಲ್ ಪಿಗ್ಮೆಂಟ್ ಎಲ್ಲ ಡಿಸ್ಚಾರ್ಜ್ ಆಗುತ್ತೆ ಆಲ್ಕೋಹಾಲ್ಗೆ. ಓಕೆ, ನೋಡಿ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ, ವಾಟ್ ಹ್ಯಾಪನ್ಸ್ ಟು ದ ಕಲರ್ ಆಫ್ ದ ಲೀಫ್, ವಾಟ್ ಈಸ್ ದ ಕಲರ್ ಆಫ್ ದ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಕಲರ್ ಆಫ್ ದ ಲೀಫ್ ಏನಾಗುತ್ತೆ, ಫೇಡ್ ಆಗುತ್ತೆ. ಓಕೆನಾ? ಸೊ ವಾಟ್ ಈಸ್ ದ ಕಲರ್ ಆಫ್ ಸೊಲ್ಯೂಷನ್ ಅಂದ್ರೆ ಲೀಫ್ ಅಲ್ಲಿ ಇರುವಂತ ಕ್ಲೋರೋಫಿಲ್ ಪಿಗ್ಮೆಂಟ್ ಎಲ್ಲ ಏನಾಗುತ್ತೆ, ಇಟ್ ಗಾಟ್ ಡಿಸ್ಚಾರ್ಜ್ ಇನ್ ಟು ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಕಲರ್ ಏನಾಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ. ಆಲ್ಕೋಹಾಲ್ ಕಲರ್ ಗ್ರೀನ್ ಕಲರ್ ಆಗಿರುತ್ತೆ. ಸೊ ಈ ಒಂದು ಪ್ರೋಸೆಸ್ ನ ಪರ್ಫಾರ್ಮ್ ಮಾಡಿದ್ಮೇಲೆ ನಾವು ವಾಟ್ ವಿಲ್ ಐ ಡೂ ಇಸ್ ಐ ವಿಲ್ ಟೇಕ್ ಅಪ್ ದಿಟ್ ಲೀಫ್ ಔಟ್ ಸೈಡ್. ಈ ಲೀಫ್ ಅನ್ನ ಔಟ್ ಸೈಡ್ ಹೊರಗಡೆ ತಗೊಳ್ತೀನಿ ನಾನು. ತಗೊಂಡು ಏನ್ ಮಾಡ್ತೀನಿ, ಐ ಜಸ್ಟ್ ಡ್ರಾಪ್ ಸಮ್ ಅಯೋಡಿನ್ ಸೊಲ್ಯೂಷನ್ ಆನ್ ಇಟ್. ಇದ್ರ ಮೇಲೆ ನಾನೀಗ ಅಯೋಡಿನ್ ಸೊಲ್ಯೂಷನ್ ಅನ್ನ ಡ್ರಾಪ್ ಮಾಡ್ತೀನಿ. ಅಯೋಡಿನ್ ಸೊಲ್ಯೂಷನ್ ಅನ್ನ ಡ್ರಾಪ್ ಮಾಡಿದಾಗ ವಾಟ್ ಕ್ಯಾನ್ ಯು ಅಬ್ಸರ್ವ್ ಹಿಯರ್ ಇಸ್ ಓನ್ಲಿ ಫ್ಯೂ ಪಾರ್ಟ್ಸ್ ಆಫ್ ದ ಲೀಫ್ ವಿಲ್ ಟರ್ನ್ ಇನ್ ಟು ಬ್ಲೂಯಿಶ್ ಬ್ಲಾಕ್. ಸ್ವಲ್ಪ ಪಾರ್ಟ್ ಅಲ್ಲಲ್ಲಿ ಏನಾಗುತ್ತೆ, ಬ್ಲೂಯಿಶ್ ಬ್ಲಾಕ್ ಕಲರ್ ಆಗುತ್ತೆ. ಯಾಕೆ ಹೋಲ್ ಲೀಫ್ ಬ್ಲೂಯಿಶ್ ಬ್ಲಾಕ್ ಆಗ್ತಿಲ್ಲ? ವೈ ಓನ್ಲಿ ಸರ್ಟೈನ್ ಪಾರ್ಟ್ಸ್ ಆಫ್ ದ ಲೀಫ್ ಆರ್ ಬಿಕಮಿಂಗ್ ಬ್ಲೂಯಿಶ್ ಬ್ಲಾಕ್? ವಾಟ್ ಈಸ್ ದ ರೀಸನ್ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನ್ ಬರೀತೀರಾ? ಇಟ್ ಈಸ್ ಬಿಕಾಸ್, ನೋಡಿ ನಿಮ್ಗೆ ಇದನ್ನ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಅಂತ ಕೇಳ್ಬೋದು. ಯಾಕೆ ಅಂದ್ರೆ ಫಸ್ಟ್ ನೀವು ಮಾಡಿದ್ದೇನು, ಫಾರ್ ಫ್ಯೂ ಅವರ್ಸ್ ಯು ಕೆಪ್ ದ ಪ್ಲಾಂಟ್ ಅಂಡರ್ ಸನ್ಲೈಟ್, ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗ್ತಿತ್ತು. ದೆನ್ ಯು ಕೆಪ್ ದ ಪ್ಲಾಂಟ್ ಅವೇ ಫ್ರಮ್ ದ ಸನ್ಲೈಟ್. ಅವೇ ಫ್ರಮ್ ದ ಸನ್ಲೈಟ್ ಆಗಿದ್ದಾಗ ಏನಾಯ್ತು, ಫೋಟೋಸಿಂಥಸಿಸ್ ಟಾಸ್ಕ್ ಸ್ಟಾಪ್ ಆಗಿತ್ತು. ಸೊ ಪ್ಲಾಂಟ್ಸ್ ಏನಾಗಿತ್ತು, ಫೋಟೋಸಿಂಥಸಿಸ್ ಒಂದು ಟಾಸ್ಕ್ ನ ಸ್ಟಾಪ್ ಮಾಡ್ಕೊಂಡಾಗ ಲೀಫ್ ಅಲ್ಲಿ ಇರುವಂತ ಫುಡ್ ನ ಯುಟಿಲೈಸ್ ಮಾಡ್ಕೊಂಡು ಲೈಫ್ ಪ್ರೋಸೆಸ್ ಅನ್ನ ಪರ್ಫಾರ್ಮ್ ಮಾಡ್ತಿರುತ್ತೆ. ಅದರ ಲೈಫ್ ಆಕ್ಟಿವಿಟೀಸ್ ಲೈಕ್ ರೆಸ್ಪಿರೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ ಆಗಿದೆ, ಎಲ್ಲ ಆಕ್ಟಿವಿಟೀಸ್ ಪರ್ಫಾರ್ಮ್ ಆಗ್ತಿರುತ್ತೆ. ಸೊ ಫುಡ್ ಯೂಸ್ ಆಗಿರುತ್ತೆ. ಸೊ ಅವೇ ಫ್ರಮ್ ದ ಸನ್ಲೈಟ್ ಇಟ್ಟಾಗ ಲೀಫ್ ನ ಎಂಟೈರ್ ಪಾರ್ಟ್ ಅಲ್ಲಿ ಸ್ಟಾರ್ಚ್ ಇರಲ್ಲ. ಓಕೆ, ಬಿಕಾಸ್ ಇಟ್ ಇಸ್ ಬೀನ್ ಯುಟಿಲೈಸ್ ಬೈ ದ ಪ್ಲಾಂಟ್. ಎಲ್ಲಿ ಸ್ಟಾರ್ಚ್ ಇರುತ್ತೆ ಆ ಒಂದು ರೀಜನ್ ಅಲ್ಲಿ ಮಾತ್ರ ಏನಾಗುತ್ತೆ, ವೆನ್ ಐ ಡ್ರಾಪ್ ದ ಅಯೋಡಿನ್ ಸೊಲ್ಯೂಷನ್ ಏನಾಗುತ್ತೆ, ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂಯಿಶ್ ಬ್ಲಾಕ್. ಅಲ್ಲಲ್ಲಿ ಬ್ಲೂಯಿಶ್ ಬ್ಲಾಕ್ ಆಗುತ್ತೆ. ಸೊ ಬ್ಲೂಯಿಶ್ ಬ್ಲಾಕ್ ಆಗೋದ್ರಿಂದ ನಾವೇನ್ ಹೇಳ್ತೀವಿ ಅಂದ್ರೆ ಈ ಒಂದು ರೀಜನ್ ಅನ್ನ, ಸೊ ವಿ ಕ್ಯಾನ್ ಇಂಡಿಕೇಟ್ ದಟ್ ದೇರ್ ಈಸ್ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ದ region of plant where there is where it is indicated by bluish black. ಎಲ್ಲಿ ಬ್ಲೂಯಿಶ್ ಬ್ಲಾಕ್ ಕಲರ್ ಇಂಡಿಕೇಟ್ ಆಗ್ತಾ ಇದೆ, ಏನಾಗ್ತಾ ಇದೆ, ಅಲ್ಲಿ ಸ್ಟಾರ್ಚ್ ಇದೆ ಅಂತ ಹೇಳ್ತೀವಿ. ಸೊ ಈ ಆಕ್ಟಿವಿಟಿಯಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಸೊ ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್, ಓಕೆ, ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್ ದ ಪ್ಲಾಂಟ್ ಕೆನಾಟ್ ಮ್ಯಾನುಫ್ಯಾಕ್ಚರ್ ದ ಫುಡ್ ಅಂತ ಹೇಳ್ತೀವಿ. ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್ ದ ಪ್ಲಾಂಟ್ ಕೆನಾಟ್ ಮ್ಯಾನುಫ್ಯಾಕ್ಚರ್ ದ ಫುಡ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? So some of you are asking at what time the live classes will start. Every day I have live classes morning at 5:30. Morning 5:30 ಗೆನೇ ಇರುತ್ತೆ. But only today I am conducting in the evening. But live class ಆಗಿದ್ಮೇಲೆ ಅದರ ವಿಡಿಯೋ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿರುತ್ತೆ ಇಮಿಡಿಯೇಟ್ ಆಗಿ. ಬಟ್ ಯಾರಿಗೆ ವಿಡಿಯೋ ಸಿಕ್ತಿಲ್ಲ ಅಂತ ಹೇಳ್ತಿದ್ದೀರಾ, ಕ್ಲಾಸ್ ವಿಡಿಯೋಸು ಚಾನೆಲ್ ಅನ್ನ ಓಪನ್ ಮಾಡಿದಾಗ ಲೈವ್ ಸೆಕ್ಷನ್ ಅಂತ ಸಿಗುತ್ತೆ. ವಿಡಿಯೋ ಸೆಕ್ಷನ್, ಪ್ಲೇ ಲಿಸ್ಟ್ ಸೆಕ್ಷನ್, ಲೈವ್ ಸೆಕ್ಷನ್. ಲೈವ್ ಸೆಕ್ಷನ್ ಅಲ್ಲಿ ನಿಮಗೆ ಲೈವ್ ವಿಡಿಯೋ ಸಿಗುತ್ತೆ. If you can't find that, marathon series on playlist ಇದೆ. marathon series ನ ಕ್ಲಿಕ್ ಮಾಡಿದ್ರೆ all the videos of marathon series you will get. ಕ್ಲಿಯರ್ ಆಯ್ತಲ್ವಾ? ಸೊ ನೋಡಿ, ಇದು ನಿಮ್ಗೆ ಏನಾಗ್ತಿದೆ, ಸ್ಟಾರ್ಚ್ ಇಂಡಿಕೇಶನ್ ಕ್ಲಿಯರ್ ಆಗಿ ತೋರಿಸ್ತಿದೆ. ಓಕೆ, ಸೊ ನಿಮ್ಗೆ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಅಂದಾಗ ನಿಮ್ಗೆ ಈ ಪಾರ್ಟ್ ಇಂದ ಕೇಳ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ನಿಮ್ಗೆ ನೋಡಿ, ಎಕ್ಸಾಮ್ ಅಲ್ಲಿ ಆಕಾಶವಾಣಿ ಪ್ರೋಗ್ರಾಮ್ ಅಲ್ಲೂ ಹೇಳಿದ್ದಾರೆ 2 marks ಗೆ ನಿಮ್ಗೆ ಒಂದು ಸ್ಟೊಮ್ಯಾಟೋ ಡಯಾಗ್ರಾಮ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಈ ಸೆಕ್ಷನ್ ಅಲ್ಲಿ ಏನೆಲ್ಲ ನಿಮ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಅಂತ ನೋಡೋದಾದ್ರೆ, ಒಂದು, ದೇ ಮೇ ಆಸ್ಕ್ ಯು ಟು ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟಾ ಅಂಡ್ ಲೇಬಲ್ ದ ಗಾಡ್ ಸೆಲ್ಸ್ ಅಂಡ್ ಸ್ಟೊಮ್ಯಾಟಲ್ ಪೋರ್. ಸಮ್ ಟೈಮ್ಸ್ ಈಗ ರೀಸೆಂಟ್ ಟೆಸ್ಟ್ ಅಲ್ಲಿ ನೋಡಿದಿರಾ, ಜಸ್ಟ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ಡ್ರಾ ದ ಸ್ಟೊಮ್ಯಾಟಾ. ಓಕೆ, ಡಯಾಗ್ರಾಮ್ ಕೇಳ್ತಾರೆ. ಸೊ ಡಯಾಗ್ರಾಮ್ ಕೇಳಲಿಲ್ಲ ಅಂದ್ರೆ ವಾಟ್ ದೇ ಕ್ಯಾನ್ ಆಸ್ಕ್ ಫ್ರಮ್ ದಿಸ್ ಸೆಕ್ಷನ್ ಅಂತ ನೋಡೋದಾದ್ರೆ, ದೇ ಕ್ಯಾನ್ ಆಸ್ಕ್ ಯು ಟು ರೈಟ್ ಅಬೌಟ್ ದ ಫಂಕ್ಷನ್ ಆಫ್ ದ ಗಾಡ್ ಸೆಲ್. ಫಂಕ್ಷನ್ ಆಫ್ ದ ಗಾಡ್ ಸೆಲ್ ಕೇಳ್ತಾರೆ. ಓಕೆ, ಗಾಡ್ ಸೆಲ್ ನ ಫಂಕ್ಷನ್ ಅನ್ನ ಕೇಳ್ತಾರೆ ಒಂದು. ಅಥವಾ ಗಾಡ್ ಸೆಲ್ ನ ಫಂಕ್ಷನ್ ಕೇಳಿಲ್ಲ ಅಂದ್ರೆ ವಾಟ್ ಕ್ಯಾನ್ ದೇ ಆಸ್ಕ್ ಅಂದ್ರೆ, ರೈಟ್ ದ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ ಅಂತ ಕೇಳ್ತಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಆರ್ ರೈಟ್ ದ ಫಂಕ್ಷನ್ ಆಫ್ ಗಾಡ್ ಸೆಲ್. ನೋಡಿ, ಈ ಎರಡು ಕ್ವೆಶನ್ ಅನ್ನ ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲಿ ಕೇಳ್ಬೋದು. ಫಂಕ್ಷನ್ ಆಫ್ ಸ್ಟೊಮ್ಯಾಟಾನ ಕೇಳ್ಬೋದು, ಅಥವಾ ವಾಟ್ ಈಸ್ ದ ಫಂಕ್ಷನ್ ಆಫ್ ಗಾಡ್ ಸೆಲ್ ಅಂತ ಕೇಳ್ತಾರೆ. ಓಕೆ, ನೋಡಿ, ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಏನು, ಸ್ಟೊಮ್ಯಾಟಾ ಏನ್ ಮಾಡುತ್ತೆ ಅಂದ್ರೆ, ನೋಡಿ, ಮ್ಯಾಸಿವ್ ಅಮೌಂಟ್ ಆಫ್ ಗ್ಯಾಸಿಯಸ್ ಎಕ್ಸ್ಚೇಂಜ್ ಮಾಡುತ್ತೆ. ನೋಡಿ, 2 ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಏನಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮಾಡುತ್ತೆ. ಸ್ಟೊಮ್ಯಾಟಾ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್. ಸೊ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಇಸ್ ದ ಒನ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಸ್ಟೊಮ್ಯಾಟಾ ಏನ್ ಮಾಡುತ್ತೆ ಅಂದ್ರೆ, ಟ್ರಾನ್ಸ್ಪಿರೇಷನ್ ಮಾಡುತ್ತೆ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಟ್ರಾನ್ಸ್ಪಿರೇಷನ್? ಟ್ರಾನ್ಸ್ಪಿರೇಷನ್ ಅಂದ್ರೆ
ಲಾಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಟ್ರೀ ಅಥವಾ ಪ್ಲಾಂಟ್ ಏನಿದೆ, ಈ ಟ್ರೀ ಅಥವಾ ಪ್ಲಾಂಟ್ ನ ಒಂದು ಏರಿಯಲ್ ಪಾರ್ಟ್ಸ್ ಅಂದ್ರೆ ಅಪ್ಪರ್ ಪಾರ್ಟ್ ಅಲ್ಲಿ ಏನಾಗುತ್ತೆ, ಏರಿಯಲ್ ಪಾರ್ಟ್ ಅಥವಾ ಅಪ್ಪರ್ ಪಾರ್ಟ್ ಅಂತ ಏನ್ ಹೇಳ್ತೀವಿ, ಈ ಏರಿಯಲ್ ಪಾರ್ಟ್ಸ್ ಅಲ್ಲಿ ವಾಟರ್ ಲಾಸ್ ಆಗುತ್ತೆ ಡ್ಯೂರಿಂಗ್ ದ ಡೇ ಟೈಮ್. ಡೇ ಟೈಮ್ ಅಲ್ಲಿ ಏನಾಗುತ್ತೆ, ಡ್ಯೂ ಟು ಇವಾಪರೇಷನ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ವಾಟರ್ ಲಾಸ್ ಆಗುತ್ತೆ. ಏನಾಗುತ್ತೆ, ಡ್ಯೂ ಟು ಇವಾಪರೇಷನ್ ಕಂಟಿನ್ಯೂಸ್ ಆಗಿ ವಾಟರ್ ಲಾಸ್ ಆಗುತ್ತೆ. ಈ ಲಾಸ್ ಆಫ್ ವಾಟರ್ ನೇ ನಾವೇನಂತ ಹೇಳ್ತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಟ್ರಾನ್ಸ್ಪಿರೇಷನ್. ವಾಟ್ ಡು ವಿ ಕಾಲ್, ಲಾಸ್ ಆಫ್ ವಾಟರ್ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ 2 ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಯು ಹ್ಯಾವ್ ಟು ಲರ್ನ್. ಸೊ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಅಂದ್ರೆ ಈ 2 ಪಾಯಿಂಟ್ ಅನ್ನ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಗಾಡ್ ಸೆಲ್ ಏನ್ ಮಾಡುತ್ತೆ, ಗಾಡ್ ಸೆಲ್ ಏನ್ ಮಾಡುತ್ತೆ ಅಂದ್ರೆ ದೇ ಹೆಲ್ಪಿಂಗ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದ ಸ್ಟೊಮ್ಯಾಟಲ್ ಪೋರ್. ನೋಡಿ, ದ ಓಪನಿಂಗ್ ಅಂಡ್ ದ ಕ್ಲೋಸಿಂಗ್ ಆಫ್ ದ ಪೋರ್ is the function of the guard cell. ಇದು ಫಸ್ಟ್ ಪಾಯಿಂಟ್. ಓಕೆನಾ? ಸೊ ಗಾಡ್ ಸೆಲ್ ಏನ್ ಮಾಡುತ್ತೆ, ದ ಗಾಡ್ ಸೆಲ್ ಸ್ವೆಲ್ಸ್ when the water flows in them. ಅಂದ್ರೆ ಪ್ಲಾಂಟ್ ಏನಂದ್ರೆ ವಾಟರ್ ಒಳಗಡೆ ತಗೊಳ್ಬೇಕಾದ್ರೆ ಈ ಲೀಫ್ ಅಲ್ಲಿ ಗಾಡ್ ಸೆಲ್ಸ್ ಅಲ್ಲಿ ವಾಟರ್ ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಇದು ಸ್ವೆಲ್ ಆಗುತ್ತೆ ಅಂದ್ರೆ ದೊಡ್ಡದಾಗತ್ತೆ. ವಾಟರ್ ಎಂಟ್ರಿ ಆದ್ಮೇಲೆ ಏನಾಗುತ್ತೆ, ಈ ಸೆಲ್ಸ್ ಏನಾಗುತ್ತೆ, ದ ಸ್ಟೊಮ್ಯಾಟಲ್ ಸೆಲ್ ವಿಲ್ ಶ್ರಿಂಕ್. ಇದು ಸೆಕೆಂಡ್ ಪಾಯಿಂಟ್. ನೋಡಿ, ಇದನ್ನ ಬರೆಯೋದ್ರಿಂದ ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ ಇಸ್ ದ ಫಂಕ್ಷನ್ ಆಫ್ ಗಾಡ್ ಸೆಲ್. ಓಕೆ, ನೆಕ್ಸ್ಟ್ ಗಾಡ್ ಸೆಲ್ ಏನ್ ಮಾಡುತ್ತೆ, ದೇ ಸ್ವೆಲ್ ವೆನ್ ದ ವಾಟರ್ ಫ್ಲೋ ಇನ್ಸೈಡ್. ಓಕೆ, ಅಂಡ್ ದೇ ಶ್ರಿಂಕ್ ವೆನ್ ದ ವಾಟರ್ ಇಸ್ ನಾಟ್ ಬೀನ್ ಎಂಟರಿಂಗ್ ಇನ್ಸೈಡ್ ದ ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಕ್ಲೋಸ್ ಆಗುತ್ತೆ. ಯಾವಾಗ ವಾಟರ್ ಎಂಟ್ರಿ ಆಗಲ್ಲ ಅವಾಗ ಏನಾಗುತ್ತೆ, ಇದು ಕ್ಲೋಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇದು ನಿಮ್ಗೆ ಟ್ರಾನ್ಸ್ಪಿರೇಷನ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಈ ಟ್ರಾನ್ಸ್ಪಿರೇಷನ್ ಆಗ್ಬೇಕಾದ್ರೆ ಲಾಸ್ ಆಫ್ ವಾಟರ್ ಆಗುತ್ತೆ ಅಲ್ವಾ, ಸ್ಟೊಮ್ಯಾಟಲ್ ಪೋರ್ ಇಂದನೇ ವಾಟರ್ ಲಾಸ್ ಆಗೋದು. ಹೌ ಡಸ್ ದ ವಾಟರ್ ಗೆಟ್ ಲಾಸ್ಡ್, ದ ವಾಟರ್ ಗೆಟ್ ಲಾಸ್ಡ್ ಥ್ರೂ ಸ್ಟೊಮ್ಯಾಟಲ್ ಪೋರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಓಕೆ, ಎಸ್. ಸೊ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ ಐ ಥಿಂಕ್ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. So students, I request all of you, those who are present in the live, to please concentrate and understand the concept. It is not the time to just have a chat in the chat section. It is the time to focus and get ready for your final examination. I request all of you to kindly focus and understand whatever I am conveying with respect to your examination point of view. Okay? Yes, sir. ನೆಕ್ಸ್ಟ್ ನೋಡಿ, ಈಗ ಈ ಸೆಗ್ಮೆಂಟ್ ಆದ್ಮೇಲೆ ಸ್ಟೊಮ್ಯಾಟೋನಲ್ಲಿ ನಿಮ್ಗೆ ಈ ಕೇಳುವಂತದ್ದು 2 ಕ್ವಶನ್. ಒಂದು ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಕೇಳ್ತಾರೆ, ಫಂಕ್ಷನ್ ಆಫ್ ಗಾಡ್ ಸೆಲ್ ಕೇಳ್ತಾರೆ, ಅಥವಾ ಡಯಾಗ್ರಾಮ್ ಆಫ್ ಏನ್ ಕೇಳ್ತಾರೆ, ದ ಡಯಾಗ್ರಾಮ್ ಆಫ್ ದ ಸ್ಟೊಮ್ಯಾಟಾ ಕೇಳ್ತಾರೆ. ನೆಕ್ಸ್ಟ್ ಆಕ್ಟಿವಿಟಿ 6.2 ಇಲ್ಲಿ ಕೂಡ ಒಂದು ಕ್ವಶನ್ ಕೇಳ್ತಾರೆ. ಸೊ ದ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಸೆಗ್ಮೆಂಟ್. ನೋಡಿ, ಇಲ್ಲಿರುವ ಆಕ್ಟಿವಿಟಿನೇ ಎಕ್ಸ್ಪ್ಲೈನ್ ಮಾಡಿ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ KOH ಪ್ಲೇಸ್ ಇನ್ ದ ಬೆಲ್ ಜಾರ್ 1 ಅಂತ ಕೇಳ್ತಾರೆ. ನೋಡಿ, ಇದು ಬೆಲ್ ಜಾರ್ 1 ಆರ್ ಬೆಲ್ ಜಾರ್ A, bell jar B. Okay, the potted plant which is present in the bell jar A, potted plant present in the bell jar B. ನೋಡಿ, ಏನ್ ಮಾಡ್ತಾ ಇದಾರೆ ಇಲ್ಲಿ, ಏನ್ ಮಾಡ್ತಾ ಇದಾರೆ ಈ ಒಂದು ಆಕ್ಟಿವಿಟಿ ನಲ್ಲಿ ಅಂದ್ರೆ, ಈ ಒಂದು ಪ್ಲಾಂಟ್ಸ್ ಅನ್ನು ಕೂಡ ಏನ್ ಮಾಡ್ತಾ ಇದಾರೆ, they are telling take 2 potted plants which are nearly of same size, keep it in the dark room for 3 days. ಇದನ್ನ ಒಂದು 3 days ಡಾರ್ಕ್ ರೂಮ್ ನಲ್ಲಿ ಪ್ಲೇಸ್ ಮಾಡಿ ಅಂತ ಹೇಳಿದ್ದಾರೆ. 3 days ಈ ಪ್ಲಾಂಟ್ಸ್ ಅನ್ನ ಡಾರ್ಕ್ ರೂಮ್ ನಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಡ್ಯೂ ಟು ದ ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಸನ್ಲೈಟ್, ಪ್ಲಾಂಟ್ಸ್ ಏನ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಆಫ್ ಫುಡ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಕ್ಲಿಯರ್ ಆಯ್ತಾ? ಅವೇ ಫ್ರಮ್ ದ ಸನ್ಲೈಟ್ ಇಟ್ಟಾಗ ಪ್ಲಾಂಟ್ಸ್ ಕೆನ್ ನಾಟ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಕ್ಲಿಯರ್? ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದ್ರೆ, ದೇ ಆರ್ ಪ್ಲೇಸಿಂಗ್ ದಿಸ್ ಪ್ಲಾಂಟ್ ಔಟ್ಸೈಡ್. ದೇ ಆರ್ ಪ್ಲೇಸಿಂಗ್ ದಿಸ್ ಪ್ಲಾಂಟ್ ಔಟ್ಸೈಡ್. ನಾವು ಪ್ಲೇಸ್ ಈಚ್ ಆಫ್ ದ ಪ್ಲಾಂಟ್ ಸೆಪರೇಟ್ಲಿ ವಿತ್ ಅ ಗ್ಲಾಸ್ ಪ್ಲೇಟ್ ನಲ್ಲಿ ಪ್ಲೇಸ್ ಮಾಡ್ತಾ ಇದಾರೆ. ಅಂಡ್ ಏನ್ ಮಾಡ್ತಾ ಇದಾರೆ, ಒಂದು ಸೆಟಪ್ ಅಲ್ಲಿ ದೇ ಆರ್ ಪ್ಲೇಸಿಂಗ್ ದ ದೇ ಆರ್ ಕೀಪಿಂಗ್ ದ KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ಇಡ್ತಾ ಇದಾರೆ. ಇನ್ನೊಂದು ಸೆಟಪ್ ಅಲ್ಲಿ ದೇ ಆರ್ ನಾಟ್ ಪ್ಲೇಸಿಂಗ್ ಎನಿಥಿಂಗ್. ಓಕೆನಾ? ಈಗ ಏನ್ ಮಾಡ್ತಾ ಇದಾರೆ, ಇದನ್ನ ಬೆಲ್ ಜಾರ್ ಇಂದ ಕವರ್ ಮಾಡಿ ವ್ಯಾಸಲೀನ್ ಇಂದ ಸೀಲ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಏರ್ ಎಂಟ್ರಿ ಆಗದೆ ಇರೋ ರೀತಿ ಸೀಲ್ ಮಾಡ್ತಾ ಇದಾರೆ. ಸೊ ಈ ಬೆಲ್ ಜಾರ್ ನ ಈಗ ಓವರ್ಲ್ಯಾಪ್ ಮಾಡೋವಾಗ ಏನಾಗುತ್ತೆ, ಸರ್ಟೈನ್ ಅಮೌಂಟ್ ಆಫ್ ಏರ್ ಏನಾಗುತ್ತೆ ಬೆಲ್ ಜಾರ್ ಅಲ್ಲಿ ಇರುತ್ತೆ. ಹೌದಲ್ವಾ? ಸರ್ಟೈನ್ ಅಮೌಂಟ್ ಆಫ್, ಈಗ ನಾನು ಏನಾದ್ರೂ ಒಂದು ವಸ್ತುನ ಕ್ಲೋಸ್ ಮಾಡ್ತಾ ಇದೀನಿ ಅಂದ್ರೆ ಏರ್ ಅದ್ರೊಳಗಡೆ ಒಳಗಡೆ ಹೋಗುತ್ತೆ. ಅದೇ ರೀತಿ ಏನಾಗುತ್ತೆ, ಬೆಲ್ ಜಾರ್ ಒಳಗಡೆ ಏರ್ ಎಂಟ್ರಿ ಆಗುತ್ತೆ. when they keep now these 2 setups under the sunlight, ಇದನ್ನ ಸನ್ಲೈಟ್ ಕೆಳಗಡೆ ಇಟ್ಟಾಗ ಏನಾಗುತ್ತೆ, there you can observe 2 different things, 2 different things ಅನ್ನ ಅಬ್ಸರ್ವ್ ಮಾಡಬಹುದು. ಸೊ ಒಂದು ಸೆಟಪ್ ನಲ್ಲಿ KOH ಇಟ್ಟಿರುವಂತ ಸೆಟಪ್ ನಲ್ಲೇ you can observe different change, and in second setup you can observe the different change. ಏನ್ ಚೇಂಜ್ ನ ಅಬ್ಸರ್ವ್ ಮಾಡಬಹುದು ಅಂತಂದ್ರೆ, see when you take out the 1 or 2 leaf of this plant that is in the
ಸೆಟಪ್ ಎ, ಇಲ್ಲಿ ನೀವು ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಯು ಕ್ಯಾನ್ ಅಬ್ಸರ್ವ್ ದ ಲೆಸ್ ಅಮೌಂಟ್ ಆಫ್ ಸ್ಟಾರ್ಚ್ ಇರುತ್ತೆ. ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ನೋಡಿದ್ರೆ ಏನಾಗುತ್ತೆ, ಅಥವಾ ಸ್ಟಾರ್ಚ್ ತುಂಬಾ ಲೋ ಲೆವೆಲ್ ಅಲ್ಲಿ ಇರುತ್ತೆ, ಅಥವಾ ಆಬ್ಸೆಂಟ್ ಆಗಿರುತ್ತೆ. ಬಟ್ ಈ ಕೇಸ್ ನಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಇದೆ, ಇಲ್ಲೂ ಕಾರ್ಬನ್ ಡೈಆಕ್ಸೈಡ್ ಇದೆ. ಓಕೆ, ಬಟ್ ಯಾಕೆ ಸ್ಟಾರ್ಚ್ ಇಲ್ಲ, ಯಾಕೆ ಲೆಸ್ ಇದೆ ಅಥವಾ ಆಬ್ಸೆಂಟ್ ಇದೆ ಅಂತ ಗೊತ್ತಾಗ್ಬೇಕು. ದಟ್ ಇಸ್ ದ ಮೇನ್ ಥಿಂಗ್. ಎರಡನ್ನೂ ಸನ್ಲೈಟ್ ಕೆಳಗಡೆ ಫೋಕಸ್ ಮಾಡಿದಾಗ ಏನಾಗುತ್ತೆ, ಸೆಟಪ್ ಎ ನಲ್ಲಿ ಪ್ಲಾಂಟ್ ನ ಲೀಫ್ ನ ಪ್ಲಕ್ ಮಾಡಿದಾಗ ವಿ ಕ್ಯಾನ್ ಐಡೆಂಟಿಫೈ ಸಮ್ ಚೇಂಜಸ್. ಯಾಕೆ ಅಂದ್ರೆ ವಿ ಹ್ಯಾವ್ ಪ್ಲೇಸ್ಡ್ KOH ಹಿಯರ್, ಸೊ ಹಾಗಾದ್ರೆ ಈ KOH ನ ರೋಲ್ ಏನು, ವಾಟ್ ಇಸ್ ದ ರೋಲ್ ಆಫ್ KOH ಪ್ಲೇಸ್ಡ್ ಇನ್ ದ ಬೆಲ್ ಜಾರ್ ಇನ್ ದ ಸೆಟಪ್ 1 ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ KOH ಏನ್ ಮಾಡುತ್ತೆ, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್, ಐ ಅಪ್ರಿಶಿಯೇಟ್ ಯುವರ್ ದ ಇನ್ವಾಲ್ವ್ಮೆಂಟ್ ಇನ್ ಆನ್ಸರಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. KOH ಏನ್ ಮಾಡುತ್ತೆ ಈ ಒಂದು ಕೇಸ್ ನಲ್ಲಿ ಅಂದ್ರೆ, KOH, that is potassium hydroxide, absorbs all the carbon dioxide present in the bell jar. ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಅಬ್ಸರ್ವ್ ಮಾಡುತ್ತೆ. ನೋಡಿ, ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗ್ಬೇಕಂದ್ರೆ ಏನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಅಂಡ್ ಏನ್ ಬೇಕು, ಸನ್ಲೈಟ್ ಮತ್ತೆ ಕ್ಲೋರೋಫಿಲ್ ಬೇಕು. ನಾವು ನೆಸೆಸಿಟಿ ಬೇಕಾಗಿರುವಂತ ಎಲ್ಲಾ ಕಂಡೀಷನ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಎರಡೂ ಕೇಸಲ್ಲೂ. ಸನ್ಲೈಟ್ ಕೆಳಗಡೆ ಫೋಕಸ್ ಮಾಡಿದೀವಿ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಪ್ರೆಸೆಂಟ್ ಆಗಿದೆ ಬೆಲ್ ಜಾರ್ ಅಲ್ಲಿ, ವಾಟರ್ ಆಬ್ವಿಯಸ್ಲಿ ಪಾಟ್ ಅಲ್ಲಿ ಅವರು ಏನಂದ್ರೆ ಆಲ್ರೆಡಿ ಪ್ರೊವೈಡ್ ಮಾಡಿರ್ತಾರೆ, ಎಲ್ಲ ಏನಂದ್ರೆ ರಿಕ್ವೈರ್ಡ್ ನೆಸೆಸಿಟೀಸ್ ಇದೆ. ಬಟ್ ಬೆಲ್ ಜಾರ್ 1 ನಲ್ಲಿ ವೈ ಆರ್ ಯು ಫೈಂಡಿಂಗ್ ದಿಸ್ ಚೇಂಜ್, ಏನ್ ಕೇಳ್ತಿದ್ದಾರೆ ಕ್ವಶನ್ ನೋಡಿ, ಟು ಬೋತ್ ದ ಲೀವ್ಸ್ ಶೋ ದ ಪ್ರೆಸೆನ್ಸ್ ಆಫ್ ಸೇಮ್ ಅಮೌಂಟ್ ಆಫ್ ಸ್ಟಾರ್ಚ್ ಅಂತ ಕೇಳ್ತಾ ಇದ್ದಾರೆ. ಎರಡೂ ಲೀಫು ಸೇಮ್ ಅಮೌಂಟ್ ಆಫ್ ಸ್ಟಾರ್ಚ್ ನ ತೋರಿಸುತ್ತಾ ಅಂದ್ರೆ, ನೋ, ದ ಬೆಲ್ ಜಾರ್ ದಟ್ ಇಸ್ ಸೆಟಪ್ 1 ಡಸ್ ನಾಟ್ ಶೋ ದ ಸೇಮ್ ಅಮೌಂಟ್ ಆಫ್ ಸ್ಟಾರ್ಚ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ KOH ಅಬ್ಸಾರ್ಬ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇನ್ ದ ಬೆಲ್ ಜಾರ್. ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದ್ರೆ ಏನಾಗಲ್ಲ, ಪ್ಲಾಂಟ್ಸ್ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ದ ಫುಡ್. ದಟ್ ಈಸ್ ದ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ನಿಮ್ಗೆ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ ಕೇಳಿದಾಗ ಯಾವ ರೀತಿ ಕ್ವಶನ್ ಕೇಳ್ತಾ ಇದ್ರೆ ನನಗೆ ಹೇಗ್ ಬರೀಬೇಕು, ಏನ್ ಆನ್ಸರ್ ಬರೀಬೇಕು, ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಐಡಿಯಾ ಇರಬೇಕು ಸ್ಟೂಡೆಂಟ್. ಯು ಶುಡ್ ಹ್ಯಾವ್ ದಟ್ ಐಡಿಯಾ ಇದ್ರೆ ಡೆಫಿನೆಟ್ಲಿ ಯು ಆಲ್ ವಿಲ್ ಕ್ರ್ಯಾಕ್ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್ ಎಕ್ಸಾಮ್. ಓಕೆ, ಇಲ್ಲಿ ಈ ಕ್ವಶನ್ ನ ಕೇಳ್ತಾರೆ, ಕ್ಲಿಯರ್ ಆಯ್ತಲ್ಲ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಬಂದ್ರೆ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದೆ. ಈಗ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಂಡಿದ್ದು ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ನಾನು ಏನೇನು ಹೇಳ್ಕೊಟ್ಟೆ ನಿಮ್ಗೆ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದು. ಸೊ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಿಮ್ಗೆ ಹೇಳಿದೆ, ದ ಎಕ್ಸಾಂಪಲ್ ಫಾರ್ ದ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಆಲ್ ದ ಗ್ರೀನ್ ಪ್ಲಾಂಟ್ಸ್, ಬಿಕಾಸ್ ಗ್ರೀನ್ ಪ್ಲಾಂಟ್ಸ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ಅಂತ ಹೇಳಿದೆ. ಸೆಕೆಂಡ್ಲಿ ನಾನು ನಿಮ್ಗೆ ಹೇಳಿದೆ, ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಏನಾಗುತ್ತೆ, ನಾನ್ ಗ್ರೀನ್ ಪ್ಲಾಂಟ್ಸ್ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ಅಂತ ಹೇಳಿದೆ. ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಈ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನ್ ಕ್ವಶನ್ ಕೇಳ್ತಾರೆ, ಫೋಟೋಸಿಂಥಸಿಸ್ ಬಗ್ಗೆ ಕೇಳ್ತಾರೆ. ವಾಟ್ ಈಸ್ ಫೋಟೋಸಿಂಥಸಿಸ್, ವಾಟ್ ಆರ್ ದ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಅಂಡ್ ಮೆನ್ಷನ್ ದ ಕೆಮಿಕಲ್ ಇಕ್ವೇಶನ್ ಟು ರೆಪ್ರೆಸೆಂಟ್ ದ ಫೋಟೋಸಿಂಥಸಿಸ್ ಅಂತ ಕೇಳ್ತಾರೆ. ಅಷ್ಟು ಪಾಯಿಂಟ್ಸ್ ನಿಮ್ಗೆ ಅಲ್ಲಿ ಕೇಳ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಸ್ಟೊಮ್ಯಾಟೊ ಬಗ್ಗೆ ಕೇಳ್ತಾರೆ, ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟೊ ಬಗ್ಗೆ ಕೇಳ್ತಾರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಗಾಡ್ ಸೆಲ್ ಅಂತ ಕೇಳ್ತಾರೆ. ಇದಿಷ್ಟು ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಕ್ವಶನ್ ಫ್ರಮ್ ದ ಪಾರ್ಟ್ ಆಫ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಕ್ಲಿಯರ್ ಆಯ್ತಲ್ಲ. ಸೊ ಈಗ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಹೆಟೆರೋಟ್ರೋಪಿಕ್ ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, ಏನಂದ್ರೆ ದ ಆರ್ಗಾನಿಸಮ್ ವಿಚ್ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್, ವಿ ಕಾಲ್ ದಮ್ ಆಸ್ ಹೆಟೆರೋಟ್ರೋಪ್. ವಾಟ್ ವಿ ಕಾಲ್ ದಮ್ ಆಸ್ ಹೆಟೆರೋಟ್ರೋಪ್ಸ್. ಅದನ್ನ ಹೆಟೆರೋಟ್ರೋಪ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಹೆಟೆರೋಟ್ರೋಪ್ ಆಫ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಮ್ಗೆ ನಾವು ತಿಳ್ಕೊಳ್ತೀವಿ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಸಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಪ್ಯಾರಾಸೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಯಾಕೆ ಅಂದ್ರೆ ಸಿ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ದ ಆರ್ಗಾನಿಸಮ್ ಡು ನಾಟ್ ಪೊಸೆಸ್. ಕೇಳಿಸ್ಕೊಳ್ಳಿ, ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಏನಾಗುತ್ತೆ, ಆರ್ಗಾನಿಸಮ್ ಡು ನಾಟ್ ಪೊಸೆಸ್ ದ ಎಬಿಲಿಟಿ ಟು ಸಿಂಥಸೈಸ್ ದೇರ್ ಓನ್ ಫುಡ್ ಅಂತ ಹೇಳ್ತೀನಿ. ಅಂದ್ರೆ ತನ್ನ ಫುಡ್ ಅನ್ನ ತಾನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಆಲ್ ಆನಿಮಲ್ಸ್ ಅಂಡ್ ಫಂಗೈ ಆರ್ ದ ಎಕ್ಸಾಂಪಲ್. ಇಲ್ಲಿ 3 ಮೋಡ್ಸ್ ಬರುತ್ತೆ. ಒಂದು ಹೋಲೋಜೋಯಿಕ್ ಬರುತ್ತೆ. ಓಕೆ, ಸೆಕೆಂಡ್ ಒನ್ ಏನ್ ಹೇಳ್ದೆ ನೋಡೋಣ, ಯಾರು ಕೇಳಿಸ್ಕೊಂಡಿದ್ದೀರಾ ಹೇಳಿ. ಲೆಟ್ ಮೀ ಸಿ ಹೂ ಹ್ಯಾಸ್ ಹರ್ಡ್. ಕ್ಲಾಸ್ ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ. ಸೆಕೆಂಡ್ ಟೈಪ್ ಆಫ್ ನ್ಯೂಟ್ರಿಷನ್ ನಾನು ಏನ್ ಹೇಳ್ದೆ, ಫಸ್ಟ್ ನಾನು ನಿಮ್ಗೆ ಹೋಲೋಜೋಯಿಕ್ ಹೇಳ್ದೆ, ಸೆಕೆಂಡ್ ಏನ್ ಹೇಳ್ದೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಾ ಇದ್ರೆ ಐ ಥಿಂಕ್ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಸೆಕೆಂಡ್ ಒನ್ ನಿಮ್ಗೆ ಏನ್ ಹೇಳ್ದೆ, ಲೆಟ್ ಮೀ ಸಿ ಹೂ ಹ್ಯಾಸ್ ಕ್ಲಿಯರ್ಲಿ ಹರ್ಡ್. ಓಕೆ, ಸೊ ಗುಡ್, ಸಮ್ ಸ್ಟೂಡೆಂಟ್ಸ್ ಆರ್ ಆನ್ಸರಿಂಗ್. ಸೆಕೆಂಡ್ ಟೈಪ್ ನ ನಿಮ್ಗೆ ಹೇಳ್ದೆ ಸ್ಯಾಪ್ರೋಫೈಟಿಕ್ ಹೇಳ್ದೆ, ಥರ್ಡ್ ಟೈಪ್ ನ ನಿಮ್ಗೆ ಹೇಳ್ದೆ ಪ್ಯಾರಾಸೈಟಿಕ್ ಅಂತ ಹೇಳ್ದೆ. ಓಕೆ, ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂದ್ರೆ ಏನು, ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಓಕೆ,
See how many marks we score by attending all these marathon classes. You will get 80 on 80. ನಾನು ಹೇಳ್ತೀನಿ 80 on 80. ನೋಡಿ 75 ಪ್ಲಸ್ 70 ಪ್ಲಸ್. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಮಾಡ್ತಿರುವಂತ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡ್ರೆ ನಿಮ್ ಅನಾಲಿಟಿಕಲ್ ಥಿಂಕಿಂಗ್ ಏನಿದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ನಿಮ್ಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ಅಷ್ಟೇ. ನಾನು ಏನ್ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ ಆ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಬೋದು. ನಿಮಗೆ ನಿಮ್ಮ ಮೇಲೇನೆ ನಂಬಿಕೆ ಇಲ್ಲ ಅಂತಂದ್ರೆ ಮ್ಯಾಮ್ 75 ಪ್ಲಸ್ ಸ್ಕೋರ್ ಮಾಡಬಹುದಾ, 80 ಪ್ಲಸ್ ಸ್ಕೋರ್ ಮಾಡಬಹುದಾ, ನಿಮಗೆ ನಿಮ್ಮ ಮೇಲೆ ಡೌಟ್ ಇದೆ, ನಾನು ಕೇಳ್ಕೊಂಡಿರುವಂತ ಕಾನ್ಸೆಪ್ಟ್ ನ ನಾನು ಎಕ್ಸಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇದ್ರೆ ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಆಲ್ ಹ್ಯಾವ್ ಟು ಗೇನ್. ಸೊ ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್ ವೆರಿ ಗುಡ್ ಸ್ಟೂಡೆಂಟ್. ನಾನು ನೆಕ್ಸ್ಟ್ ಹೇಳಿದ್ದು ಸ್ಯಾಪ್ರೋಫೈಟಿಕ್ ಮತ್ತೆ ಪ್ಯಾರಾಸೈಟಿಕ್. ಸ್ಯಾಪ್ರೋಫೈಟಿಕ್ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಹೋಲೋಜೋಯಿಕ್. ಹೋಲೋಜೋಯಿಕ್ ಅಂದ್ರೆ ಏನು? ದಿ ಅನಿಮಲ್ಸ್ ಟೇಕ್ ಇನ್ ದ ಸಾಲಿಡ್ ಫುಡ್ ಅಂಡ್ ಬ್ರೇಕ್ ಡೌನ್ ಇನ್ಸೈಡ್ ದ ಬಾಡಿ. ಅಂದ್ರೆ ಏನ್ ಮಾಡುತ್ತೆ, ಹೋಲ್ ಫುಡ್ ಅನ್ನ ತಗೊಳುತ್ತೆ, ಬಾಡಿ ಒಳಗಡೆ ಫುಡ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ಹೋಲ್ ಫುಡ್ ಅನ್ನ ತಗೊಳುತ್ತೆ, ಬಾಡಿ ಒಳಗಡೆ ಫುಡ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ಓಕೆನಾ? ಈ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ನ್ಯೂಟ್ರಿಷನ್ ಅನ್ನ ವಿ ವಿಲ್ ಕಾಲ್ ಇಟ್ ಅಸ್ ಹೋಲೋಜೋಯಿಕ್ ನ್ಯೂಟ್ರಿಷನ್. ಮ್ಯಾಮ್ ಎಕ್ಸಾಂಪಲ್ ಏನ್ ಮ್ಯಾಮ್ ಇದಕ್ಕೆ? ಅಮೀಬಾ ತಗೊಳ್ಳಿ, ಸಿಂಪಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಮೀಬಾ ಅಂಡ್ ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆನಿಮಲ್ಸ್, ನಾವಿಬ್ರು ಕೂಡ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ಅಮೀಬಾನು ಏನ್ ಮಾಡುತ್ತೆ, ಫುಡ್ ತನ್ನ ಸರೌಂಡಿಂಗ್ ಅಲ್ಲಿರುವಂತ ಫುಡ್ ಅನ್ನ ಎಂಗಲ್ಫ್ ಮಾಡುತ್ತೆ, ಅಂದ್ರೆ ಇಟ್ ಟೇಕ್ ದ ಫುಡ್ ಇನ್ಸೈಡ್ ದ ಬಾಡಿ ಅಂಡ್ ಬ್ರೇಕ್ ಡೌನ್ ಅಂಡ್ ಇಟ್ ಬ್ರೇಕ್ ಡೌನ್. ಓಕೆ, ನಾವೇನ್ ಮಾಡ್ತೀವಿ, ವಿ ಕನ್ಸ್ಯೂಮ್ ದ ಹೋಲ್ ಫುಡ್, ಸಾಲಿಡ್ ಫುಡ್ ಇನ್ಸೈಡ್ ದ ಬಾಡಿ ಅಂಡ್ ವಿ ಬ್ರೇಕ್ ಡೌನ್. ಸೊ ಈ ರೀತಿ ಪರ್ಫಾರ್ಮ್ ಮಾಡುವಂತ ನ್ಯೂಟ್ರಿಷನ್ ಅನ್ನ ವಿ ಕಾಲ್ ಇಟ್ ಆಸ್ ಹೋಲೋಜೋಯಿಕ್ ನ್ಯೂಟ್ರಿಷನ್. ಫಸ್ಟ್ ಆಫ್ ಆಲ್ ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಅಂದ್ರೆ ಏನು? ನ್ಯೂಟ್ರಿಷನ್ ಅಂದ್ರೆ ಟೇಕಿಂಗ್ ಇನ್ ದ ಫುಡ್ ಇನ್ಸೈಡ್ ದ ಬಾಡಿ and performing many tasks and we are excreting the waste product. The whole process is called as nutrition. ಆ process ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆನಿಮಲ್ಸ್ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಿದೆ ವಾಟ್ ಈಸ್ ಹೋಲೋಜೋಯಿಕ್ ನ್ಯೂಟ್ರಿಷನ್. ಅರ್ಥ ಆಗ್ತಿದೆಲ್ಲ? ವಾಟ್ ಈಸ್ ಹೋಲೋಜೋಯಿಕ್? ಫಸ್ಟ್ ನಾನು ಈಗ ಡಿಸ್ಕಸ್ ಮಾಡಿದ್ದು ಹೋಲೋಜೋಯಿಕ್. ಹೋಲೋಜೋಯಿಕ್ ಅಲ್ಲಿ ಏನಾಗುತ್ತೆ, ಸೊ ಆರ್ಗ್ಯಾನಿಸಮ್ ಕನ್ಸ್ಯೂಮ್ ದ ಹೋಲ್ ಸಾಲಿಡ್ ಫುಡ್ ಅಂಡ್ ದೇ ಬ್ರೇಕ್ ಡೌನ್ ಇನ್ ಟು ಸಿಂಪಲ್ ಫುಡ್ ಪಾರ್ಟಿಕಲ್ಸ್. ಸೆಕೆಂಡ್ ನಾನು ನಿಮ್ಗೆ ಹೇಳ್ತಾ ಇರೋದಂಥದ್ದು ಸ್ಯಾಪ್ರೋಫೈಟಿಕ್. ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನು ನೋಡಿ, ಈ ಥಿಂಕಿಂಗ್ ಲೆವೆಲ್ ಕ್ವಶನ್ ಕೇಳಿದಾಗ ನೀವು ಈ ತರ ಸಿಲ್ಲಿ ಪಾಯಿಂಟ್ಸ್ ಇಂದಾನೆ ಮಿಸ್ ಮಾಡ್ಕೊಳ್ತೀರಾ ಮಾರ್ಕ್ಸ್ ನ. ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಏನಾಗುತ್ತೆ, ಆರ್ಗ್ಯಾನಿಸಮ್ಸ್ ದೇ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸೇ ಫಾರ್ ಎಕ್ಸಾಂಪಲ್ ಮಶ್ರೂಮ್ಸ್, ಫಂಗೈ ಅಂತ ಹೇಳ್ತೀವಿ. ವೇರ್ ಆರ್ ದ ಮಶ್ರೂಮ್ಸ್ ಫೌಂಡ್? ದೇ ಫೌಂಡ್ ಆನ್ ದ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ದ ಆರ್ಗ್ಯಾನಿಸಮ್ಸ್ ವಿಚ್ grow on dead and decaying organic matter, they are called as the saprophytes. And example for one of the saprophytic mode of nutrition I'm giving here is fungi. Fungi ಬಗ್ಗೆ ಹೇಳ್ತಾ ಇದೀನಿ. ನೆಕ್ಸ್ಟ್ ಬಂದು ಪ್ಯಾರಾಸೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ನೋಡಿ, ಹೋಲೋಜೋಯಿಕ್, ಸ್ಯಾಪ್ರೋಫೈಟಿಕ್ ಅಂಡ್ ಪ್ಯಾರಾಸೈಟಿಕ್. ಪ್ಯಾರಾಸೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಪ್ಯಾರಾಸೈಟ್ ಅಲ್ಲಿ ಏನಾಗುತ್ತೆ, ದಿ ಪ್ಯಾರಾಸೈಟ್ಸ್ ಲೀವ್ ಇನ್ಸೈಡ್ ಆರ್ ಔಟ್ಸೈಡ್ ಆಫ್ ಅದರ್ ಆರ್ಗ್ಯಾನಿಸಮ್. ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಮ್ಮ ಒಂದು ಕೇಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ದೇರ್ ಆರ್ ಸಮ್ ವರ್ಮ್ಸ್ ಪ್ರೆಸೆಂಟ್ ಇನ್ ಆರ್ ಇಂಟೆಸ್ಟೈನ್ ಸಮ್ ಟೈಮ್. ಸೊ ಆ ವರ್ಮ್ಸ್ ಗೆ ಫುಡ್ ಬೇಕು. ಹೂ ಈಸ್ ಗಿವಿಂಗ್ ದ ಫುಡ್ ಫಾರ್ ದೋಸ್ ವರ್ಮ್ಸ್? ಸೊ ದೋಸ್ ವರ್ಮ್ಸ್ ಆರ್ ಗೆಟಿಂಗ್ ದ ಫುಡ್ ಫ್ರಮ್ ಆರ್ ಬಾಡಿ. ಸೊ ಏನಂದ್ರೆ ನಾವು ಡೈಜೆಸ್ಟ್ ಮಾಡಿರುವಂತ ಫುಡ್ ಅನ್ನ, ಆಲ್ರೆಡಿ ಡೈಜೆಷನ್ ಆಗಿರುವಂತ ಫುಡ್ ಅನ್ನ ಆ ಆರ್ಗನಿಸಮ್ಸ್ ಏನ್ ಮಾಡುತ್ತೆ, ಕನ್ಸ್ಯೂಮ್ ಮಾಡ್ಕೊಂಡು ಅದು ಡೆವಲಪ್ ಆಗುತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ನೌ ಹೋಸ್ಟ್ ಫಾರ್ ದೆಮ್. We are host for them. Okay, parasitic mode of nutrition ಅಲ್ಲಿ ಏನಾಗುತ್ತೆ, ಆರ್ಗ್ಯಾನಿಸಮ್ ದೇ ಡಿಪೆಂಡ್ ಆನ್ ದ ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ನಾವು ನೋಡೋದಾದ್ರೆ ವರ್ಮ್ಸ್ ಇದೆ, ಕಸ್ಕ್ಯೂಟಾ ಇದೆ, ಲೈಸ್ ಇದೆ, ಇದೆಲ್ಲ ಕೂಡ ದೇರ್ ಎಕ್ಸಾಂಪಲ್ ಫಾರ್ ಪ್ಯಾರಾಸೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಮ್ಯಾಮ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾರ ನೋಡಿ, ನಮ್ಮ ಸೈನ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಮಾರ್ಕ್ ಯಾವಾಗ್ಲೂ ಇದನ್ನ ಕೇಳಬಾರ್ದು ಅದನ್ನ ಕೇಳಬಾರ್ದು ಅಂತ ಇಲ್ಲ. ಒಂದ್ ಕಾನ್ಸೆಪ್ಟ್ ಅಂತ ಹೇಳಿದಾಗ ಈ ಕಾನ್ಸೆಪ್ಟ್ ಅಲ್ಲಿ ನನ್ಗೆ ಏನೇನ್ ಕ್ವಶನ್ ಕೇಳ್ಬೋದು, ಆ ಬೇಸಿಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ಲ? ಐ ಥಿಂಕ್ ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಎಸ್, ಸೊ ಈಗ ಲೆಟ್ ಅಸ್ ನಾವು ಟಾಕ್ ಅಬೌಟ್ ವಿತ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನ್ ಕೇಳ್ತಾರೆ ನೋಡಿ. ಈ ಹೋಲ್ ಪ್ಯಾರಾಗ್ರಾಫ್ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಈಗ ಇಷ್ಟೊತ್ತು ನಾನು ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಇದನ್ನೇ ನಾನೀಗ ಹೋಲ್ ಪ್ಯಾರಾಗ್ರಾಫ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆನಾ? ಸೊ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಬ್ಸರ್ವ್ ಮಾಡಬೇಕು, how do organisms obtain their nutrition ಅಲ್ಲಿ. firstly we are giving main focus towards the nutrition in amoeba. exam ಅಲ್ಲಿ ಕೇಳ್ತಾರೆ ನ್ಯೂಟ್ರಿಷನ್ ಇನ್ ಅಮೀಬಾ ಬಗ್ಗೆ ಕೇಳ್ತಾರೆ. ಅಮೀಬಾ ಅನ್ನೋದು ಒಂದು ಯೂನಿಸೆಲ್ಯುಲಾರ್ ಅಥವಾ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ.
It performs the holozoic mode of nutrition. ಏನ್ ಮಾಡುತ್ತೆ, it takes the food, the whole food inside the body and it break the food particles. Okay, so ನಿಮ್ಗೆ ಇಲ್ಲಿ ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ, ಡಯಾಗ್ರಾಮ್ ಇದೆ, ಅಮೀಬಾನ ಡಯಾಗ್ರಾಮ್ ಯು ಕ್ಯಾನ್ ಅಬ್ಸರ್ವ್. ಅಮೀಬಾನ ಒಂದು ಡಯಾಗ್ರಾಮ್ ಇದೆ, ಹೇಗೆ ಇದು ಹೋಲ್ ಫುಡ್ ಅನ್ನ ಅಬ್ಸರ್ವ್ ಮಾಡುತ್ತೆ ಅಂತ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ, ಐ ವುಡ್ ಲೈಕ್ ಟು ಸ್ಪೆಸಿಫೈ ಅಂಡ್ ಟೆಲ್ ಯು. See, since the food and the way it is obtained differ, the digestive system is different in various organisms. ಅಂದ್ರೆ ನಾವು ತಗೊಳ್ಳುವಂತ ಫುಡ್ ನ ವೇ ಅಂಡ್ ಈ ಒಂದು ಅಮೀಬಾ ರಿಸೀವ್ ಮಾಡ್ಕೊಳ್ತಿರುವಂತ ಫುಡ್ ವೇ ಡಿಫ್ರೆಂಟ್ ಇರೋದ್ರಿಂದ ಏನಾಗುತ್ತೆ, ಈಚ್ ಆರ್ಗನಿಸಮ್ಸ್ ಹ್ಯಾವ್ ದ ಡಿಫ್ರೆಂಟ್ ಡೈಜೆಸ್ಟಿವ್ ಸಿಸ್ಟಮ್. In case of single-celled organism ಅಲ್ಲಿ ಏನಾಗುತ್ತೆ, the food may be taken by the organism by the entire surface ಇಂದ. ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗುತ್ತೆ, ಅಮೀಬಾ ನಿಯರ್ ಬೈ ಇರುವಂತ ಫುಡ್ ಪಾರ್ಟಿಕಲ್ ನ ತಗೊಳಕ್ಕೆ ಏನ್ ಮಾಡುತ್ತೆ, ಇಟ್ ಇಸ್ ಎಕ್ಸ್ಟೆಂಡಿಂಗ್ ಇಟ್ಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ನೋಡಿ, ಇದರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಓಕೆ, ವಾಟ್ ಡು ವಿ ಕಾಲ್ ದಿಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್? ವಿ ವಿಲ್ ಕಾಲ್ ದಿಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆಸ್ ಸೂಡೋಪೋಡಿಯಾ. ಸೂಡೋ ಅಂದ್ರೆ ಫಾಲ್ಸ್ ಅಂತ, ಪೋಡಿಯಾ ಅಂದ್ರೆ ಫೀಟ್ ಅಂತ. ಫಾಲ್ಸ್ ಫೀಟ್ ಅನ್ನ ಏನ್ ಮಾಡ್ತದೆ, ಎಕ್ಸ್ಟೆಂಡ್ ಮಾಡ್ತಾ ಇದೆ. ಕ್ಲಿಯರ್ ಆಗ್ತಿದೆ ಅಲ್ವಾ? ನೋಡಿ, ತುಂಬಾ ಇಂಪಾರ್ಟೆಂಟ್. ಸಮ್ ಟೈಮ್ಸ್ ನ್ಯೂಟ್ರಿಷನ್ ಇನ್ ಅಮೀಬಾನ ಎಕ್ಸ್ಪ್ಲೈನ್ ಮಾಡಿ ವಿತ್ ಡಯಾಗ್ರಾಮ್ ಅಂತ ಕೇಳ್ಬಿಡ್ತಾರೆ. ಓಕೆ, ಸೊ ನಿಮಗೆ ಗೊತ್ತಿರಬೇಕು. ಬಟ್ ಇಲ್ಲಿ ಡೈಜೆಷನ್ ಅನ್ನೋದು ಏನಾಗುತ್ತೆ, ಮೈಕ್ರೋ ಆರ್ಗನಿಸಮ್ ಅಲ್ಲೇ ಡಿಫ್ರೆಂಟ್ ಮೋಡ್ ಅಲ್ಲಿ ಇರುತ್ತೆ. ಮ್ಯಾಕ್ರೋ ಅಂದ್ರೆ ನಮ್ಮ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲೇ ಡಿಫ್ರೆಂಟ್ ಮೋಡ್ ಇರುತ್ತೆ. ಕ್ಲಿಯರ್ ಆಗ್ತಿದೆ ಅಲ್ವಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ, ತುಂಬಾನೇ ಇಂಪಾರ್ಟೆಂಟ್. ಹೇಳಿದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಅಮೀಬಾ ಏನ್ ಮಾಡುತ್ತೆ, ಅಮೀಬಾ ಟೇಕ್ಸ್ ಇನ್ ದ ಫುಡ್ by the temporary finger-like extensions of the cell of the surface which fuse the food particles forming the food vacuole. ಏನ್ ಹೇಳ್ತಾ ಇದ್ದಾರೆ, ಅಮೀಬಾ ಏನ್ ಮಾಡ್ತಾ ಇದೆ, ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಎಕ್ಸ್ಟೆಂಡ್ ಮಾಡಿ ಏನ್ ಮಾಡ್ತಾ ಇದೆ, ಇಟ್ ಈಸ್ ಕ್ರಿಯೇಟಿಂಗ್ ದ ಫುಡ್ ವ್ಯಾಕ್ಯೂಲ್ ಅಂತ ಹೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, ಏನಾಯ್ತು, ಎಕ್ಸ್ಟೆಂಡ್ ಮಾಡ್ತು, ಫುಡ್ ವ್ಯಾಕ್ಯೂಲ್ ನ ಕ್ರಿಯೇಟ್ ಮಾಡ್ತು, ಹೌದಲ್ವಾ? ಸೊ ಆಫ್ಟರ್ ಕ್ರಿಯೇಟಿಂಗ್ ದ ಫುಡ್ ವ್ಯಾಕ್ಯೂಲ್, ಆಫ್ಟರ್ ನೋಡಿ ಏನಾಗ್ತಾ ಇದೆ, ಇನ್ಸೈಡ್ ದ ಫುಡ್ ವ್ಯಾಕ್ಯೂಲ್ ಇಲ್ಲಿ ಏನಾಗ್ತಾ ಇದೆ, ಫುಡ್ ಪಾರ್ಟಿಕಲ್, ಈ ಕಾಂಪ್ಲೆಕ್ಸ್ ಫುಡ್ ಸಬ್ಸ್ಟೆನ್ಸ್ ಏನಾಗ್ತಾ ಇದೆ, ಇಟ್ ಇಸ್ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಒನ್ಸ್. ಹೇಗೆ ಫುಡ್ ಪಾರ್ಟಿಕಲ್ ಆಗ್ತಾ ಇದೆ ಅಂದ್ರೆ, ಸಿಂಪ್ಲರ್ ಒನ್ಸ್ ಹೇಗೆ ಆಗ್ತಾ ಇದೆ ಅಂದ್ರೆ, ಅದು ಸಿಂಪಲ್ ಆಗಿ ಬಾಡಿನ ಇರುವಂತ ಕೆಲವೊಂದು ಕೆಮಿಕಲ್ಸ್ ನ ಯೂಸ್ ಮಾಡ್ಕೊಂಡು ಏನಾಗ್ತಾ ಇದೆ, ಫುಡ್ ನ ಕಾಂಪ್ಲೆಕ್ಸ್ ಫುಡ್ ಅನ್ನ ಸಿಂಪಲ್ ಆಗಿ ಬ್ರೇಕ್ ಮಾಡ್ತಾ ಇದೆ. ಈಗ ಫುಡ್ ಡೈಜೆಸ್ಟ್ ಆದ್ಮೇಲೆ ಏನಾಗುತ್ತೆ, ಇಟ್ ಜಸ್ಟ್ ಡಿಫ್ಯೂಸ್ ದ ಫುಡ್ ಇಂಟು ಸೈಟೋಪ್ಲಾಸಮ್. ಅಂದ್ರೆ ಒಂದು ಕಾನ್ಸೆಪ್ಟ್ ಏನ್ ಹೇಳ್ತಾ ಇದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆರ್ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಒನ್ಸ್. ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆದ್ಮೇಲೆ, ಕಾಂಪ್ಲೆಕ್ಸ್ ಸಿಂಪಲ್ ಆದ್ಮೇಲೆ ಏನಾಗ್ತಾ ಇದೆ, ಇಟ್ ಇಸ್ ಜಸ್ಟ್ ಡಿಫ್ಯೂಸಿಂಗ್ ಇಂಟು ದ ಸೈಟೋಪ್ಲಾಸಮ್. ಈ ಬಾಡಿನ ಒಳಗಡೆ ಇರುವಂತ ಲಿಕ್ವಿಡ್ ಮೆಟೀರಿಯಲ್ ಸೈಟೋಪ್ಲಾಸಮ್. ಫುಡ್ ಡೈಜೆಸ್ಟ್ ಆದ್ಮೇಲೆ ಏನಾಗುತ್ತೆ, ಇದು ಡಿಫ್ಯೂಸ್ ಆಗುತ್ತೆ, ಬಾಡಿನಲ್ಲಿ ಡಿಫ್ಯೂಸ್ ಆಗುತ್ತೆ. ಈಗ ನಾವು ಹೇಗೆ ಅನ್ಡೈಜೆಸ್ಟೆಡ್ ಫುಡ್ ನ ಬಾಡಿಯಿಂದ ಹೊರಗಡೆ ಹಾಕ್ತಿವಿ, ಅದೇ ರೀತಿ ಏನಾಗುತ್ತೆ, ಅಮೀಬಾ ಆಲ್ಸೋ ಥ್ರೋ ದ undigested food outside the body. So the remaining undigested food material is moved to the surface of the cell and thrown out ಅಂತ ಹೇಳ್ತೀವಿ. ಜಸ್ಟ್ 4 ಲೈನ್ಸ್ ಓದ್ಕೊಂಡ್ರೆ ಸಾಕು, ಇಷ್ಟು ಲೈನ್ಸ್. ಸೊ ನ್ಯೂಟ್ರಿಷನ್ ಇನ್ ಅಮೀಬಾಗೆ ನೀವು ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ಬೋದು. ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ, ಇನ್ನೊಂದು ಪಾಯಿಂಟ್ ಇಲ್ಲಿ, ದಿ ಪ್ಯಾರಾಮೀಶಿಯಂ ವಿಚ್ ಇಸ್ ಆಲ್ಸೋ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇಲ್ಲೇನಾಗುತ್ತೆ, ದ ಸೆಲ್ ಹ್ಯಾಸ್ ಅ ಡೆಫಿನೇಟ್ ಶೇಪ್. ಅಮೀಬಾನಲ್ಲಿ ಸೆಲ್ಗೆ ಡೆಫಿನೇಟ್ ಶೇಪ್ ಇರಲಿಲ್ಲ, ಬಟ್ ಪ್ಯಾರಾಮೀಶಿಯಂ ಇದೆ, ಡೆಫಿನೇಟ್ ಶೇಪ್ ಇದೆ. ಸೊ ಫುಡ್ ಏನಾಗುತ್ತೆ, ಫುಡ್ ಎಂಟರ್ ಇನ್ ಟು ದ ಬಾಡಿ ಆಫ್ ಪ್ಯಾರಾಮೀಶಿಯಂ ವಿತ್ ದ ಸ್ಪೆಸಿಫಿಕ್ ಸ್ಪಾಟ್. ಅಂದ್ರೆ ಒಂದು ಪ್ರಾಪರ್ ರೀಸನ್ ಇದೆ ಫುಡ್ ಎಂಟರ್ ಆಗಕ್ಕೆ ಪ್ಯಾರಾಮೀಶಿಯಂಗೆ. ಅಮೀಬಾ ರೀತಿ ಅಲ್ಲ, ಅಮೀಬಾ ಫುಡ್ ಎಲ್ಲಿರುತ್ತೋ ಅದ್ರ ಬಾಡಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳುತ್ತೆ, ಫುಡ್ ವ್ಯಾಕ್ಯೂಲ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಬಟ್ ಪ್ಯಾರಾಮೀಶಿಯಂ ಅಲ್ಲಿ ಹಾಗಲ್ಲ. ಪ್ಯಾರಾಮೀಶಿಯಂ ಅಲ್ಲಿ ಒಂದು ಸ್ಪೆಸಿಫಿಕ್ ಸ್ಪಾಟ್ ಇದೆ ಫುಡ್ ಎಂಟ್ರಿ ಆಗಕ್ಕೆ, ಆ ಸ್ಪಾಟ್ ಅಲ್ಲೇ ಫುಡ್ ಎಂಟ್ರಿ ಆಗುತ್ತೆ. Okay, food is also moved to this spot and later what happened? So cilia ಅಂತ ಹೇಳ್ತೀವಿ, ಹೇಗೆ ಮೂವ್ ಆಗುತ್ತೆ. See, food is moved to this spot by the movement of cilia. What is cilia? See, cilia is a hair like structure. Say for example, ಈಗ ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಓಕೆ, ಈಗ ಒಂದು ಆರ್ಗ್ಯಾನಿಸಮ್ ಅಂದ್ರೆ, ಓಕೆ, ಆರ್ಗ್ಯಾನಿಸಮ್ ಅಂದ್ರೆ ಏನಾಗುತ್ತೆ, ಇದೊಂದು ಆರ್ಗ್ಯಾನಿಸಮ್ ಅಂದ್ರೆ ಈ ಅಪ್ಪರ್ ಪಾರ್ಟ್ ಏನಿದೆ ಇದನ್ನ ನಾವು ಸೀಲಿಯಾ ಅಂತ ಹೇಳ್ತೀವಿ. ಈ ಸೀಲಿಯಾ ಮೂವ್ ಆಗ್ತಾ ಆಗ್ತಾ ಏನಾಗುತ್ತೆ, ಸೊ ಸೀಲಿಯಾನ ಮುಖಾಂತರ ಏನಾಗುತ್ತೆ, ಫುಡ್ ಪಾರ್ಟಿಕಲ್ ಬರುತ್ತೆ, ಪ್ರಾಪರ್ ಫುಡ್ ಸ್ಪಾಟ್ ನ ಒಳಗಡೆ ಫುಡ್ ಹೋಗುತ್ತೆ ಅಂಡ್ ಏನಾಗುತ್ತೆ, ಫುಡ್ ಗೆಟ್ ಡೈಜೆಸ್ಟೆಡ್. ಸೊ ಇಟ್ ಇಸ್ ನಾಟ್ ಲೈಕ್ ಅಮೀಬಾ, ಇಟ್ ಇಸ್ ನಾಟ್ ಎಂಟೈರ್ಲಿ ಲೈಕ್ ಅಮೀಬಾ. ಸೊ ಅಮೀಬಾ ಡಸ್ ನಾಟ್ ಹ್ಯಾವ್ ದ ಪ್ರಾಪರ್ ಫುಡ್ ಸ್ಪಾಟ್, ಬಟ್ ಇಲ್ಲೇನಾಗುತ್ತೆ, ಪ್ಯಾರಾಮೀಶಿಯಂಗೆ ಫುಡ್ ಸ್ಪಾಟ್ ಇದೆ. ಈ ತರ ಸ್ಮಾಲ್ ಕಾನ್ಸೆಪ್ಟ್ ನ ಇಗ್ನೋರ್ ಮಾಡಬೇಡಿ. ಮಲ್ಟಿಪಲ್ ಚಾಯ್ಸ್ ನಲ್ಲಿ ಈ ಒಂದು ಕ್ವಶನ್ಸ್ ನ ಕೇಳ್ಬಿಡ್ತಾರೆ. ಸೊ ಆಗೇನಾಗುತ್ತೆ, ಯು ಮೇ ಹ್ಯಾವ್ ಟಫ್ ಟೈಮ್. ಇದ್ರ ಬಗ್ಗೆ ನಾನು ಓದೇ ಇಲ್ವಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಇರಬಾರ್ದು. ಯು ಮಸ್ಟ್ ನೋ ಅಬೌಟ್ ಇಟ್. ಓಕೆ, so tomorrow morning there is class. Tomorrow morning I'll be explaining you the transportation and excretion. Today I am explaining the the respiration process and also the nutrition process. Clear aitala? Yes.
somebody is asking some question. Science, heart, digestive system, brain, motor, generator, all working ಕಲಿಬೇಕಾ? ನೋಡಿ, ನಾನು ಕಲಿಬೇಕು ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಸೊ ಇದೆಲ್ಲ ಕೂಡ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕ್ಲಿಯರ್ ಆಯ್ತಲ್ಲ? ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್. ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನ ತಿಳ್ಕೊಳ್ಳಿ. ನೋಡಿ, 2018-19 ಬ್ಯಾಚ್ ಅಲ್ಲಿ 2018 and 19 ಬ್ಯಾಚ್ ಅಲ್ಲಿ ಈ ಆಕ್ಟಿವಿಟಿ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೇಳಿದ್ರು. ಈವನ್ ಆ ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಕೂಡ ಏನಪ್ಪಾ ಒಂದು ಕನ್ಫ್ಯೂಷನ್ ಆಗಿತ್ತು ಅಂದ್ರೆ ಈ ಟಾಪಿಕ್ ಎಕ್ಸಾಮ್ಗೆ ಹೇಗ್ ಕೊಟ್ರು, ಟೆಕ್ಸ್ಟ್ ಬುಕ್ ನಲ್ಲಿ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಿತ್ತು. ಏನ್ ಕ್ವಶನ್ ಕೇಳಿದ್ರು ಅವರು ಅಂದ್ರೆ ಈ ಆಕ್ಟಿವಿಟಿ ಬೇಸ್ ನಲ್ಲಿ ಒಂದು ಕ್ವಶನ್ ಕೇಳಿದ್ರು. ಟೇಕ್ 1 ml ಆಫ್ ಸ್ಟಾರ್ಚ್ ಸೊಲ್ಯೂಷನ್ ಇನ್ ಅ 2 ಟೆಸ್ಟ್ ಟ್ಯೂಬ್ A and B, add 1 ml of saliva to test tube A and leave both the test tubes undisturbed for 20 to 30 minutes ಅಂತ ಕೇಳಿದ್ರು. ಬಟ್ ಇದೇ ಕ್ವಶನ್ ಅವ್ರು ಮಾಡಿಫೈ ಮಾಡಿ ಕೇಳಿದ್ರು. ಏನಂದ್ರೆ ಫಸ್ಟ್ ಟೆಸ್ಟ್ ಟ್ಯೂಬ್ ನಲ್ಲಿ ಲೆಟ್ ಅಸ್ ಟೇಕ್ ಫಸ್ಟ್ ಟೆಸ್ಟ್ ಟ್ಯೂಬ್ ಅಂಡ್ ಸೆಕೆಂಡ್ ಟೆಸ್ಟ್ ಟ್ಯೂಬ್. ಎರಡು ಟೆಸ್ಟ್ ಟ್ಯೂಬ್ ತಗೊಳ್ಳೋಣ. ಫಸ್ಟ್ ಟೆಸ್ಟ್ ಟ್ಯೂಬ್ ನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಲೆಟ್ ಅಸ್ ಆಡ್ ದ ಬಾಯ್ಲ್ಡ್ ರೈಸ್. ಫಸ್ಟ್ ಟೆಸ್ಟ್ ಟ್ಯೂಬ್ ನಲ್ಲಿ ಬಾಯ್ಲ್ಡ್ ರೈಸ್ ಅನ್ನ ಆಡ್ ಮಾಡೋಣ. ಓಕೆ, ಸೆಕೆಂಡ್ ಟೆಸ್ಟ್ ಟ್ಯೂಬ್ ನಲ್ಲಿ ಇದು ಟೆಸ್ಟ್ ಟ್ಯೂಬ್ ಎ. ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಬಾಯ್ಲ್ಡ್ ರೈಸ್, ಚೀವ್ ಮಾಡಿರೋ ರೈಸ್ ನ ಆಡ್ ಮಾಡೋಣ. ಬಾಯ್ಲ್ಡ್ ಚೀವ್ಡ್ ರೈಸ್ ಅಂದ್ರೆ ಏನಾಗಿರುತ್ತೆ, ರೈಸ್ ಅಲ್ಲಿ ಏನಿರುತ್ತೆ, ಸಲೈವಾ ಇರುತ್ತೆ. ಬಾಯ್ಲ್ಡ್ ಚೀವ್ಡ್ ರೈಸ್ ಅಂದ್ರೆ ಏನಿರುತ್ತೆ, ರೈಸ್ ಅಲ್ಲಿ ಸಲೈವಾ ಅಂದ್ರೆ ನಾವು ಕ್ರಶ್ ಮಾಡಿರುವಂತ ರೈಸ್ ಅನ್ನ ಹಾಕ್ತಾ ಇದೀವಿ. ಓಕೆನಾ? ಈಗ ನಾವ್ ಏನ್ ಮಾಡೋಣ ಅಂದ್ರೆ ಸಿ ಐ ಹ್ಯಾವ್ ಪುಟ್ ಬಾಯ್ಲ್ಡ್ ರೈಸ್ ಇನ್ ಟೆಸ್ಟ್ ಟ್ಯೂಬ್ ಎ. ಇನ್ ಟೆಸ್ಟ್ ಟ್ಯೂಬ್ ಬಿ ರೈಸ್ ಅಂಡ್ ಸಲೈವಾ ಹಾಕಿದೀನಿ. ಅಂದ್ರೆ ಚೀವ್ಡ್ ರೈಸ್ ಅಂದ್ರೆ ಏನಾಗಿರುತ್ತೆ, ಸಲೈವಾ ಜೊತೆಗೆ ರೈಸ್ ಇದೆ ಅಂತ ಅರ್ಥ. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಎರಡೂ ಟೆಸ್ಟ್ ಟ್ಯೂಬ್ಗೂ ಕೂಡ ಐ ಆಮ್ ಆಡಿಂಗ್ ದ ಅಯೋಡಿನ್ ಸೊಲ್ಯೂಷನ್. Do you know what is the reason of adding the iodine solution? Iodine solution importance ಏನು? Iodine solution will help in identifying the presence of starch. Iodine solution help in identifying the presence of starch. ಓಕೆನಾ? ಸೊ ಈಗ ಕ್ವಶನ್ ಏನಪ್ಪಾ ಅಂತಂದ್ರೆ ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಟೆಸ್ಟ್ ಟ್ಯೂಬ್ ಎಗೂ ಕೂಡ ನಾನು ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕ್ತಾ ಇದ್ದೀನಿ. ಟೆಸ್ಟ್ ಟ್ಯೂಬ್ ಬಿಗೂ ಕೂಡ ಅಯೋಡಿನ್ ಸೊಲ್ಯೂಷನ್ ಹಾಕ್ತಾ ಇದ್ದೀನಿ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಐ ಕ್ಯಾನ್ ಫೈಂಡ್ ದ ಬ್ಲೂಯಿಶ್ ಬ್ಲಾಕ್ ಕಲರ್? ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ನನಗೆ ಬ್ಲೂಯಿಶ್ ಬ್ಲಾಕ್ ಕಲರ್ ಸಿಗುತ್ತೆ? ಸೊ ಯಾವ್ದಲ್ಲಿ ಸಿಗುತ್ತೆ, ಯಾವ್ದ್ರಲ್ಲಿ ಸಿಗಲ್ಲ, ಯಾಕೆ ಸಿಗೋದಿಲ್ಲ ಅಂತ ಹೇಳ್ಬೇಕು. ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಸಿಗುತ್ತೆ ಹೇಳಿ. ಓಕೆ, ಸೊ ಟೆಲ್ ಮಿ ಇನ್ ವಿಚ್ ಟೆಸ್ಟ್ ಟ್ಯೂಬ್ ಯು ಕ್ಯಾನ್ ಫೈಂಡ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್? ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ನಿಮ್ಗೆ ಗೊತ್ತಾಗುತ್ತೆ. ಟೆಸ್ಟ್ ಟ್ಯೂಬ್ ಏನಲ್ಲ, ಬಿ ನಲ್ಲ. ಪೂರ್ವಿಕಾ ಹೇಳ್ತಿದ್ದೀರಾ ಬಿ ಅಂತ, ರಾಂಗ್ ಆನ್ಸರ್. ಮಿಥಿಲ್ ಹೇಳ್ತಿದ್ದಾನೆ ಎ ಅಂತ. ಓಕೆ, ದ್ರಾಕ್ಷಾಯಿನಿ, ಶಿವಾನಿ, ಜೋಸೆಫ್ ನಾಟ್ ರೈಟ್. ಜೋಸೆಫ್ ಇಸ್ ನಾಟ್ ರೈಟ್. ಓಕೆ, ಸಂಜನಾ ಇಸ್ ಟೆಲ್ಲಿಂಗ್ ಎ. ಓಕೆ, ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ನೀವೇನ್ ಮಾಡಿದಿರಾ, ಅಯೋಡಿನ್ ನ ಹಾಕಿದಿರಾ, ಹೌದಲ್ವಾ? ಅಯೋಡಿನ್ ಹಾಕಿದಾಗ ರೈಸ್ ಅಲ್ಲಿ ಸ್ಟಾರ್ಚ್ ಇರುತ್ತೆ. ನೀವು ಅಯೋಡಿನ್ ಹಾಕಿದ ತಕ್ಷಣ ರೈಸ್ ಏನಾಗುತ್ತೆ, ಬ್ಲೂಯಿಶ್ ಬ್ಲಾಕ್ ಆಗುತ್ತೆ. ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ಏನ್ ಮಾಡಿದ್ರೆ ಚೀವ್ಡ್ ರೈಸ್. ಚೀವ್ಡ್ ಅಂದ್ರೆ ಏನು, ರೈಸ್ ನ ನೀವು ಬಾಯಲ್ಲಿ ಹಾಕೊಂಡು ಚೀವ್ ಮಾಡಿ ಹಾಕಿದ್ದೀರಾ. ಸೊ ಸಲೈವಾ ಜೊತೆಗೆ ಸ್ಟಾರ್ಚ್ ಕಾಂಟ್ಯಾಕ್ಟ್ ಬಂದಾಗ ಏನಾಗುತ್ತೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಸಲೈವರಿ ಅಮೈಲೇಸ್? Salivary amylase break down the starch into sugar. ಇಲ್ಲಿ ಏನಾಗ್ತಾ ಇದೆ, ನೀವು ರೈಸ್ ನ ಚೀವ್ ಮಾಡಿದ ತಕ್ಷಣ ಸಲೈವರಿ ಅಮೈಲೇಸ್ ಏನ್ ಮಾಡ್ತು, ಸ್ಟಾರ್ಚ್ ನ ಶುಗರ್ ಆಗಿ ಕನ್ವರ್ಟ್ ಮಾಡ್ಬಿಡ್ತು. ಕನ್ವರ್ಟ್ ಮಾಡಿದಾಗ ಬ್ಲೂಯಿಶ್ ಬ್ಲಾಕ್ ಎಲ್ಲಿ ಬರುತ್ತೆ? ಇಸ್ ಇಟ್ ಪಾಸಿಬಲ್ ಟು ಗೆಟ್ ದ ಬ್ಲೂಯಿಶ್ ಬ್ಲಾಕ್ ಕಲರ್ ಇನ್ ದ ಟೆಸ್ಟ್ ಟ್ಯೂಬ್ ಬಿ? ಸಾಧ್ಯನಾ? ಈಗ ನಿಮ್ಗೆ ಅರ್ಥ ಆಗ್ತದೆ ಅಲ್ವಾ? ನೋಡಿ, ಈ ರೀತಿ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಡೈರೆಕ್ಟ್ ಆಗಿ ನಿಮ್ಗೆ ಏನ್ ಆಕ್ಟಿವಿಟಿ ಇದೆಯೋ ಹಾಗೇ ಕೇಳ್ತಿಲ್ಲ ಇಲ್ಲಿ. ಕ್ವಶನ್ ಕೇಳ್ತಾ ಇದ್ರೆ ಡಿಫ್ರೆಂಟ್ ವೇ, ಬೇರೆ ರೀತಿನಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಈ ರೀತಿ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ನಿಮ್ಗೆ ಏನಂದ್ರೆ ಶುಗರ್ ಇಲ್ಲಿ ಸಲೈವಾ ಕಾಂಟ್ಯಾಕ್ಟ್ ಬರ್ತಾ ಇದೆ ಅಂದ್ರೆ ಸ್ಟಾರ್ಚ್ ಬ್ರೇಕ್ ಆಗಿ ಹೋಗ್ತಾ ಇದೆ. ಸೊ ಬ್ಲೂಯಿಶ್ ಬ್ಲಾಕ್ ಕಲರ್ ಕ್ಯಾನ್ ನಾಟ್ ಬಿ ಅಪಿಯರ್ಡ್ ಇನ್ ದಿಸ್ ಕೇಸ್. ಕ್ಲಿಯರ್? ಸೊ ಇಲ್ಲಿ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಅನ್ನ ಈ ರೀತಿ ಕೇಳ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ ಈ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ನಾನು ನಿಮ್ಗೆ ಈ ಹೋಲ್ ಪ್ಯಾರಾಗ್ರಾಫ್ ನ ಎಕ್ಸ್ಪ್ಲೈನ್ ಮಾಡೋ ಬದಲು ಈ ಡೈಜೆಷನ್ ಅಂದ್ರೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ದಿಸ್ ಡಯಾಗ್ರಾಮ್. ಸೊ ಯು ಮಸ್ಟ್ ಆಲ್ಸೋ ಲರ್ನ್ ದಿಸ್ ಡಯಾಗ್ರಾಮ್. ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. ಈ ಡ್ರಾಯಿಂಗ್ ಅನ್ನು ಕೇಳ್ತಾರೆ, ಅಥವಾ ಡ್ರಾಯಿಂಗ್ ಕೊಟ್ಟು ಒಂದು ಪರ್ಟಿಕ್ಯುಲರ್ ಪಾರ್ಟ್ ನ ಲೇಬಲ್ ಮಾಡಿ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಪಾರ್ಟ್ ಅಂತ ಕೇಳ್ತಾರೆ.
Mallikarjun is asking me to explain me once again. Okay, please wait. You have to wait. As I have started now next question, next concept. ಸ್ವಲ್ಪ ಅವತ್ತು ವೇಟ್ ಮಾಡಿ ನಾನು ಆಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬಾಯ್ಲ್ಡ್ ರೈಸ್ ವಿತ್ ಸಲೈವಾಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಸಲೈವಾ ಇದ್ರೆ ಸ್ಟಾರ್ಚ್ ನ ಬ್ರೇಕ್ ಡೌನ್ ಮಾಡುತ್ತೆ, ಅದಕ್ಕೆ ನಿಮ್ಗೆ ಅಯೋಡಿನ್ ಟೆಸ್ಟ್ ಮಾಡಿದಾಗ ಸ್ಟಾರ್ಚ್ ಪ್ರೆಸೆನ್ಸ್ ಗೊತ್ತಾಗಲ್ಲ, ಅಷ್ಟೇನೆ. ತುಂಬಾ ಸಿಂಪಲ್. ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್ ನೋಡಿ, ಈಗ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದಾಗ ನ್ಯೂಟ್ರಿಷನ್ ಸ್ಟಾರ್ಟ್ ಅಂದ್ರೆ ಇಂಟೇಕ್ ಆಫ್ ಫುಡ್ ಸ್ಟಾರ್ಟ್ ಫ್ರಮ್ ದ ಮೌತ್ ಇಂದ ಇಂಟೇಕ್ ಆಫ್ ಫುಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತೀನಿ ನಾನು ನಿಮ್ಗೆ. ಐ ವಿಲ್ ಬಿ ಆಸ್ಕಿಂಗ್ ದ ಕ್ವಶನ್ಸ್ ಹಿಯರ್. ಓಕೆ, ಕೇಳಿಸ್ಕೊಳ್ಳಿ. ಆಸ್ ವಿ ಟೇಕ್ ದ ಫುಡ್ ಇನ್ಸೈಡ್ ದ ಮೌತ್ ಏನಾಗುತ್ತೆ, ದ ಮೌತ್ ಕಂಟೈನ್ ದ ಟೀತ್ ಅಂಡ್ ಆಲ್ಸೋ ದ ಟಂಗ್. ಓಕೆ, ಟೀತ್ ಇರುತ್ತೆ, ಟಂಗ್ ಇರುತ್ತೆ. ಟೀತ್ ಏನ್ ಮಾಡುತ್ತೆ, ಫುಡ್ ಅನ್ನ ಕ್ರಶ್ ಮಾಡುತ್ತೆ. ಟಂಗ್ ಏನ್ ಮಾಡುತ್ತೆ, ಫುಡ್ ಅನ್ನ ರೋಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅಂಡ್ ಇಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ, ನಿಮ್ಮ ಮೌತ್ ಅಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ವಾಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಮೌತ್? ದೇರ್ ಈಸ್ ಪ್ರೆಸೆನ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್. ಸಲೈವರಿ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ ಅಂದ್ರೆ, ದೇರ್ ಈಸ್ ಸಲೈವರಿ ಗ್ಲ್ಯಾಂಡ್ಸ್ ಇನ್ ದ ಮೌತ್. ಸಲೈವರಿ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ ಅಂದ್ರೆ, ದೇ ರಿಲೀಸ್ ಅನ್ ಎಂಜೈಮ್ ಕಾಲ್ಡ್ ಆಸ್ ಸಲೈವರಿ ಅಮೈಲೇಸ್. ಸಲೈವರಿ ಅಮೈಲೇಸ್ ಎಂಜೈಮ್ ಅನ್ನ ಇದು ರಿಲೀಸ್ ಮಾಡುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಅನ್ ಎಂಜೈಮ್ ರಿಲೀಸ್ ಬೈ ದ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎಂಜೈಮ್ ರಿಲೀಸ್ಡ್ ಬೈ ದ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕೇಳ್ಬೋದು. ನೇಮ್ ದ ಎಂಜೈಮ್ ಅಂತ ಕೇಳ್ಬೋದು. ದ ಎಂಜೈಮ್ ರಿಲೀಸ್ಡ್ ಬೈ ದ ಸಲೈವರಿ ಗ್ಲ್ಯಾಂಡ್ಸ್ ಇಸ್ ಸಲೈವರಿ ಅಮೈಲೇಸ್. ಸಲೈವರಿ ಅಮೈಲೇಸ್ ಎಂಜೈಮ್ ನ ರಿಲೀಸ್ ಮಾಡ್ತಾ ಇದೆ. ಈ ಸಲೈವರಿ ಅಮೈಲೇಸ್ ಏನ್ ಮಾಡ್ತಾ ಇದೆ, ಸ್ಟಾರ್ಚ್ ನ ಶುಗರ್ ಆಗಿ ಬ್ರೇಕ್ ಡೌನ್ ಮಾಡ್ತಾ ಇದೆ. ಇಟ್ ಇಸ್ ಬ್ರೇಕಿಂಗ್ ಡೌನ್ ದ ಸ್ಟಾರ್ಚ್ ಇಂಟು ಶುಗರ್. ಶಾರ್ಟ್ ಆಗಿ ಬರೀತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಹೀಗೆ ಓದ್ಕೊಳಕ್ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಓಕೆ, ಸ್ಟಾರ್ಚ್ ನ ಶುಗರ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ಈಗ ಏನಾಗ್ತಾ ಇದೆ, ದ ಫುಡ್ ಎಂಟರ್ ಟು ದ ಮೌತ್ ಅಲಾಂಗ್ ವಿತ್ ದ ಸಲೈವಾ ಈಸ್ ನೌ ಎಂಟರಿಂಗ್ ಇನ್ ಟು ದ ಈಸೋಫೇಗಸ್. ಸೊ ಹೌ ಡಸ್ ದ ಫುಡ್ ಎಂಟರ್ ಇನ್ ದ ಈಸೋಫೇಗಸ್ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. How does the food enter in the esophagus? Do you have any idea how does the food enter into the esophagus? ಹೇಗೆ ಎಂಟರ್ ಆಗುತ್ತೆ ಗೊತ್ತಿದ್ಯಾ? Do you have any idea? So ಐಡಿಯಾ ಇದ್ರೆ ನಾನು ಆನ್ಸರ್ ಕೊಡ್ತೀನಿ, ನಿಮ್ಮ ಆನ್ಸರ್ ಕರೆಕ್ಟಾ ಅಂತ ಚೆಕ್ ಮಾಡ್ಕೊಳ್ಳಿ. The food entered through the food pipe through the peristaltic movement. Peristaltic movement ನ ಮುಖಾಂತರ ಎಂಟರ್ ಆಗುತ್ತೆ. Peristaltic movement. What is meant by peristaltic movement? Peristaltic movement ಅಂದ್ರೆ ಏನು? ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಫುಡ್ ಪೈಪ್ ಅಂತ ಹೇಳ್ತೀವಿ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ರೀಜನ್ ಅಲ್ಲಿ ಫುಡ್ ಎಂಟ್ರಿ ಆಗ್ತಾ ಇದೆ, ಇಲ್ಲಿ ಫುಡ್ ಎಂಟ್ರಿ ಆಗ್ತಾ ಇದೆ ಅಂದ್ರೆ ಈಗ ಈ ರೀಜನ್ ಏನಾಗಿರುತ್ತೆ, ಇಲ್ಲಿ ರಿಲ್ಯಾಕ್ಸೇಷನ್ ಮೋಡ್, ಹೀಗೆ ಅಗಲ ಆಗಿರುತ್ತೆ. ಓಕೆ, ಕೆಳಗಡೆ ರೀಜನ್ ಏನಾಗಿರುತ್ತೆ, ಕಾಂಟ್ರಾಕ್ಟ್ ಆಗಿರುತ್ತೆ. ಫುಡ್ ಏನಾಗುತ್ತೆ, ಇಲ್ಲಿಂದ ನಾವು ಪುಷ್ ಮಾಡಿದಾಗ ಈ ರೀಜನ್ಗೆ ಅಪ್ಪರ್ ರೀಜನ್ ಕಾಂಟ್ರಾಕ್ಟ್ ಆಗುತ್ತೆ, ಲೋಯರ್ ರೀಜನ್ ಏನಾಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಕಾಂಟ್ರಾಕ್ಟ್ ಅಂಡ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಹೌ ಡಸ್ ದ ಫುಡ್ ಎಂಟರ್ ಥ್ರೂ ದ ಫುಡ್ ಪೈಪ್ ಅಂತ ಕೇಳ್ತಾ ಇದೀನಿ. ದ ಫುಡ್ ಎಂಟರ್ ಥ್ರೂ ದ ಫುಡ್ ಪೈಪ್ ಬೈ ದ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಲ್ಲಿ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಫುಡ್ ಪೈಪ್ ಟೇಕ್ಸ್ ಪ್ಲೇಸ್. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, the food from the peristaltic through the peristaltic movement, it will enter to the small, that is the food enter to the stomach. Food ಏನಾಗುತ್ತೆ, food from the food pipe, it will enter to the stomach. ಇಲ್ಲಿ ನಿಮ್ಗೆ ಏನ್ ಕ್ವೆಶ್ಚನ್ ಕೇಳ್ತಾರೆ ಅಂದ್ರೆ, ವಾಟ್ ಆರ್ ದ ಡೈಜೆಸ್ಟಿವ್ ಎನ್ಸೈಮ್ಸ್ ಪ್ರೆಸೆಂಟ್ ಇನ್ ದ ಸ್ಟಮಕ್ ಅಂತ ಕೇಳ್ತಾರೆ. ವಾಟ್ ಆರ್ ದ ಡೈಜೆಸ್ಟಿವ್ ಎನ್ಸೈಮ್ಸ್ ಪ್ರೆಸೆಂಟ್ ಇನ್ ದ ಸ್ಟಮಕ್ ಅಂತ ಕೇಳ್ತಾರೆ. ದ ಡೈಜೆಸ್ಟಿವ್ ಎನ್ಸೈಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸ್ಟಮಕ್ ಆರ್ HCl, mucus and also HCl ಇದೆ, mucus ಇದೆ, and also we have the ಏನಿದೆ, do you have any idea what is present? Pepsin is present. ಈ ಮೂರು ಕೂಡ enzymes ಇದಿರುತ್ತೆ. Where are these enzymes present? They are present in the stomach. Stomach contain HCl, mucus and also pepsin. Exam ಅಲ್ಲಿ ಕೇಳ್ತಾರೆ, what is the role of hydrochloric acid which is released in the stomach ಅಂತ ಕೇಳ್ತಾರೆ. What is the role of hydrochloric acid? Hydrochloric acid which is released in the stomach. The hydrochloric acid which is released in the stomach help in killing the microorganism. Food ಅಲ್ಲಿ ಇರುವಂತ microorganisms ನ kill ಮಾಡುತ್ತೆ. HCl kills the microorganisms present in the food. Okay, ಇದು ಒಂದು ಪಾಯಿಂಟ್ ಆದ್ರೆ, HCl also activate the enzyme called pepsin. Pepsin ಅನ್ನ ಏನ್ ಮಾಡುತ್ತೆ, ಇದು ಆಕ್ಟಿವೇಟ್ ಮಾಡುತ್ತೆ. Pepsin ಅನ್ನ ಆಕ್ಟಿವೇಟ್ ಮಾಡುತ್ತೆ. This is the second function of HCl. HCl ಏನ್ ಮಾಡುತ್ತೆ, it activates the enzyme pepsin, also kills the microorganisms present in the food. Okay, next, what is the function of mucus? ನೋಡಿ, mucus ಏನಂದ್ರೆ HCl is being acidic ಅಲ್ವಾ. ವಾಟ್ ಈಸ್ ದ ರೋಲ್ ಆಫ್ mucus ಅಂತ ಕೇಳ್ತಾರೆ. ವಾಟ್ ಈಸ್ ದ ರೋಲ್ ಆಫ್ mucus? mucus ನ ರೋಲ್ ಏನು? HCl ಬೀಯಿಂಗ್ ಆಸಿಡಿಕ್ ಆಗಿರೋದ್ರಿಂದ, ಆಸಿಡ್ ಆಗಿರೋದ್ರಿಂದ ವಾಲ್ ಆಫ್ ದ ಸ್ಟೊಮಕ್ ನ ಇದೇನ್ ಮಾಡಬಹುದು, ಕೊರೋಡ್ ಮಾಡಬಹುದು, ಅಂದ್ರೆ ಡ್ಯಾಮೇಜ್ ಮಾಡಬಹುದು.
ವಾಲ್ ಆಫ್ ಸ್ಟಮಕ್ ನ ಏನ್ ಮಾಡ್ಬೋದು, ಡ್ಯಾಮೇಜ್ ಮಾಡ್ಬೋದು. ಸೊ ವಾಲ್ ಆಫ್ ಸ್ಟಮಕ್ ಅನ್ನ ಡ್ಯಾಮೇಜ್ ಮಾಡದೇ ಇರೋ ಹಾಗೆ ಒಂದು ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಏನಾಗಿರುತ್ತೆ ಇನ್ನರ್ ವಾಲ್ ಆಫ್ ದ ಸ್ಟಮಕ್ ನಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಮ್ಯೂಕಸ್ ಇಸ್ ದ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳಿ ಬರಿಬೇಕು. Mucus is the jelly-like substances which is present in the inner wall of the stomach. It protects from the hydrochloric acid. It protects the stomach from the hydrochloric acid ಅಂತ ಬರಿಬೇಕು. ಕ್ಲಿಯರ್ ಆಯ್ತಲ್ಲ? ಪೆಪ್ಸಿನ್, ಪೆಪ್ಸಿನ್ ಏನ್ ಮಾಡುತ್ತೆ, ಪಿ ಫಾರ್ ಪಿ ನೆನ್ಪಿಟ್ಕೊಳ್ಳಿ, ಪಿ ಫಾರ್ ಪಿ. ಪೆಪ್ಸಿನ್ ಏನ್ ಮಾಡುತ್ತೆ, ಪ್ರೋಟೀನ್ಸ್ ಅನ್ನ ಬ್ರೇಕ್ ಮಾಡುತ್ತೆ. ಪೆಪ್ಸಿನ್ ಹೆಲ್ಪ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್. ಕ್ಲಿಯರ್ ಆಯ್ತಲ್ಲ? ಈ ಮೂರು ಫಂಕ್ಷನ್ಸ್ ಇಲ್ಲಿ ಸ್ಟಮಕ್ ರೀಜನ್ಗೆ ಕೇಳುವಂತ ಕ್ವಶನ್. ನೆಕ್ಸ್ಟ್ ನಿಮ್ಗೆ ಏನ್ ಕ್ವಶನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಅಂತ ನೋಡೋದಾದ್ರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೇಮ್ ದ ಎನ್ಸೈಮ್ ರಿಲೀಸ್ಡ್ ಬೈ ದ ಲಿವರ್ ಅಂತ ಕೇಳ್ತಾರೆ. ನೇಮ್ ದ ಎನ್ಸೈಮ್ ರಿಲೀಸ್ ಬೈ ದ ಲಿವರ್ ಆರ್ ವಾಟ್ ಇಸ್ ದ ಸೆಕ್ರೇಷನ್ ಆಫ್ ದ ಲಿವರ್. ಸಮಟೈಮ್ಸ್ ಕೇಳ್ತಾರೆ, ಸಿ ದ ದ ಆಕ್ಷನ್ ಆಫ್ ಬೈಲ್ ಜ್ಯೂಸ್ ಅಂಡ್ ಆಲ್ಸೋ the action of bile juice and also the pancreatic enzymes are complementary to each other ಅಂತ ಹೇಳ್ತಾರೆ. ಈ ರೀತಿ ಕ್ವಶನ್ ನ ಕೇಳ್ತಾರೆ. ತುಂಬಾ ಡಿಫ್ರೆಂಟ್ ಅಥವಾ ಡಿಫಿಕಲ್ಟ್ ಅನ್ನೋದು ಏನಿಲ್ಲ, ನೀವ್ ಏನ್ ಓದ್ತಿರ್ತೀರಾ ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಆನ್ಸರ್ ಬರಿಬೇಕಷ್ಟೇ. ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಲಿವರ್, ಲಿವರ್ ನ ರೋಲ್ ಕೇಳಿದ್ರೆ ಲಿವರ್ ಏನ್ ಮಾಡುತ್ತೆ, ದ ಲಿವರ್ ರಿಲೀಸಸ್ ದ ಬೈಲ್ ಜ್ಯೂಸ್. ವಾಟ್ ಈಸ್ ಬೀನ್ ರಿಲೀಸ್ಡ್ ಬೈ ದ ಲಿವರ್, ಲಿವರ್ ರಿಲೀಸಸ್ ದ ಬೈಲ್ ಜ್ಯೂಸ್. ನೋಡಿ ಬೈಲ್ ಡಕ್ಟ್ ಇದೆ, ಕಾಣಿಸ್ತಿದೆಯಲ್ಲ, ಈ ಬೈಲ್ ಡಕ್ಟ್ ಇದನ್ನ ನಾವು ಗಾಲ್ ಬ್ಲಾಡರ್ ಅಂತ ಹೇಳ್ತೀವಿ. ಗಾಲ್ ಬ್ಲಾಡರ್ ಇಂದ ಬೈಲ್ ಡಕ್ಟ್ ಇದೆ, ಗಾಲ್ ಬ್ಲಾಡರ್ ಹತ್ರ ಬೈಲ್ ಡಕ್ಟ್ ಇದೆ. ಈ ಬೈಲ್ ಡಕ್ಟ್ ನ ಮುಖಾಂತರ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ಥ್ರೂ ದ ಬೈಲ್ ಡಕ್ಟ್ ಏನಾಗುತ್ತೆ, ದ ಬೈಲ್ ಜ್ಯೂಸ್ ಈಸ್ ಬಿನ್ ಎಂಟರ್ಡ್. ನೋಡಿ ಈ ಒಂದು ಪಾರ್ಟ್ ಏನಾಗ್ತಾ ಇದೆ, ನೋಡಿ ಇಲ್ಲಿಗೆ ಎಂಟ್ರಿ ಆಗ್ತಾ ಇದೆ, ಇಲ್ಲಿಗೆ ಎಂಟ್ರಿ ಆಗ್ತಾ ಇದೆ. ಅಂದ್ರೆ ಲಿವರ್ ರಿಲೀಸಸ್ ದ ಬೈಲ್ ಜ್ಯೂಸ್. ವಾಟ್ ಈಸ್ ದ ರೋಲ್ ಆಫ್ ಬೈಲ್ ಜ್ಯೂಸ್ ಅಂತ ಕೇಳಿದ್ರೆ, ಬೈಲ್ ಜ್ಯೂಸ್ ಅಲ್ಲ, ಇದು ಬೈಲ್ ಜ್ಯೂಸ್. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಬಿಕಾಸ್ ಎಕ್ಸಾಮ್ ಅಲ್ಲಿ ಬೈಲ್ ಜ್ಯೂಸ್ ಅಂತ ಬರೆಯೋರು ತುಂಬಾ ಜನ ಇದ್ದಾರೆ. ಯು ಶುಡ್ ನಾಟ್ ರೈಟ್ ಬೈಲ್ ಜ್ಯೂಸ್, ಇಟ್ ಬೈಲ್ ಜ್ಯೂಸ್ ಇದು. ಓಕೆ, ಬೈಲ್ ಜ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಹೇಳ್ತೀನಿ. ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್. ನಾನು ಈ ಕಡೆ ಬರೀತೀನಿ, ಬೈಲ್ ಜ್ಯೂಸ್ ಇಟ್ ಹೆಲ್ಪ್ ಇನ್, ಓಕೆ, ಬೈಲ್ ಜ್ಯೂಸ್ ಇಟ್ ಹೆಲ್ಪ್ ಇನ್ ಎಮಲ್ಸಿಫಿಕೇಶನ್ ಅಂತ ಹೇಳ್ತೀವಿ. ಎಮಲ್ಸಿಫಿಕೇಶನ್ ಅಂದ್ರೆ ಏನು, ಎಮಲ್ಸಿಫಿಕೇಶನ್ ಇಸ್ ನಥಿಂಗ್ ಬಟ್ ಬ್ರೇಕಿಂಗ್ ಡೌನ್ ಆಫ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಲಾರ್ಜ್ ಫ್ಯಾಟ್ ಅನ್ನ ಸ್ಮಾಲ್ ಫ್ಯಾಟ್ ಆಗಿ ಬ್ರೇಕ್ ಡೌನ್ ಮಾಡೋದೇ ನಾವು ಎಮಲ್ಸಿಫಿಕೇಶನ್ ಅಂತ ಹೇಳೋದು. ಸಂಬಡಿ ಇಸ್ ಆಸ್ಕಿಂಗ್ ಅಬೌಟ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್. ನೀವು 24 days ಪ್ಲಾನ್ ಅನ್ನ ನೋಡಿಲ್ಲ ಅಂದ್ರೆ ಪ್ಲಾನ್ ಅನ್ನ ನೋಡ್ಕೊಳ್ಳಿ, ಯಾವತ್ತು ನಾನು ಏನೇನ್ ಕ್ಲಾಸ್ ಮಾಡ್ತೀನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಆ ವಿಡಿಯೋನ ನೋಡಿದೀನಿ, ನಿಮ್ಗೆ ಗೊತ್ತಾಗುತ್ತೆ ಯಾವತ್ತು ಏನೇನ್ ಲೆಸನ್ ಅನ್ನ ಪ್ಲಾನ್ ಮಾಡಿದೀನಿ ಅಂತ. ಸೊ ಲಿವರ್ ನ ಫಂಕ್ಷನ್ ಇದಾಯ್ತು, ಇಟ್ ರಿಲೀಸಸ್ ದ ಬೈಲ್ ಜ್ಯೂಸ್, ಹೆಲ್ಪ್ಸ್ ಇನ್ ಬ್ರೇಕಿಂಗ್ ಡೌನ್ ದ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್. ಇದನ್ನ ಎಮಲ್ಸಿಫಿಕೇಶನ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಬಂದು ನಮ್ಗಿದೆ ಪ್ಯಾನ್ಕ್ರಿಯಾಸ್. ಈ ಪ್ಯಾನ್ಕ್ರಿಯಾಸ್ ನ ನಾವು ಡ್ಯೂಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಪ್ಯಾನ್ಕ್ರಿಯಾಸ್ ನ ಡ್ಯೂಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾಕೆ ಮ್ಯಾಮ್ ಡ್ಯೂಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಅಂದ್ರೆ, ಪ್ಯಾನ್ಕ್ರಿಯಾಸು ಡೈಜೆಷನ್ ಪ್ರೋಸೆಸ್ ನಲ್ಲಿ ಏನ್ ರಿಲೀಸ್ ಮಾಡುತ್ತೆ ಅಂದ್ರೆ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ನ ರಿಲೀಸ್ ಮಾಡುತ್ತೆ. ಇದೇ ಪ್ಯಾನ್ಕ್ರಿಯಾಸು ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಏನ್ ರಿಲೀಸ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ನ ರಿಲೀಸ್ ಮಾಡುತ್ತೆ. ಸೊ ಎರಡೆರಡು ರೋಲ್ ನ ಪ್ಲೇ ಮಾಡ್ತಾ ಇದೆ ಪ್ಯಾನ್ಕ್ರಿಯಾಸ್. ಪ್ಯಾನ್ಕ್ರಿಯಾಸ್ ಏನ್ ಮಾಡ್ತಾ ಇದೆ, ಎರಡು ರೋಲ್ ನ ಪ್ಲೇ ಮಾಡ್ತಾ ಇದೆ. ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಇನ್ಸುಲಿನ್ ನ ರಿಲೀಸ್ ಮಾಡುತ್ತೆ. ಸೊ ಈ ಡೈಜೆಷನ್ ಪ್ರೋಸೆಸ್ ನಲ್ಲಿ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ನ ರಿಲೀಸ್ ಮಾಡುತ್ತೆ. ಅದರಿಂದ ಎರಡು ರೋಲ್ ಅನ್ನ ಕೇಳಿದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ಯಾನ್ಕ್ರಿಯಾ ಏನ್ ಮಾಡ್ತಾ ಇದೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿದೆ, ಅದನ್ನ ರೆಪ್ರೆಸೆಂಟ್ ಮಾಡಿ. ಸೊ ಪ್ಯಾನ್ಕ್ರಿಯಾಸ್ ರಿಲೀಸಸ್, ಸೊ ಡ್ಯೂಯಲ್ ಗ್ಲ್ಯಾಂಡ್ ಅನ್ನ ಯಾಕೆ ಅಂತ ಕರಿತೀವಿ ಅಂತ ಅರ್ಥ ಆಯ್ತು ಅನ್ಕೋತೀನಿ. ಪ್ಯಾನ್ಕ್ರಿಯಾಸ್ ರಿಲೀಸಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್, ನೇಮ್ಲಿ ಟ್ರಿಪ್ಸಿನ್ ರಿಲೀಸ್ ಮಾಡುತ್ತೆ. ಇಟ್ ರಿಲೀಸಸ್ ದ ಟ್ರಿಪ್ಸಿನ್. ಇಟ್ ಆಲ್ಸೋ ರಿಲೀಸಸ್ ದ ಅಮೈಲೇಸ್, ಅಮೈಲೇಸ್ ನ ರಿಲೀಸ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ರಿಲೀಸಸ್, ಡು ಯು ಹ್ಯಾವ್ ಎನಿ ಐಡಿಯಾ, ಟ್ರಿಪ್ಸಿನ್ ನ ರಿಲೀಸ್ ಮಾಡುತ್ತೆ, ಅಮೈಲೇಸ್ ನ ರಿಲೀಸ್ ಮಾಡುತ್ತೆ ಅಂಡ್ ಲಿಪೇಸ್ ನ ರಿಲೀಸ್ ಮಾಡುತ್ತೆ. ದೀಸ್ ಆರ್ ದ 3 ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಈ ಮೂರು ಕೂಡ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ ಅಂತ ಹೇಳ್ತೀವಿ. ಕ್ವಿಕ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಫಂಕ್ಷನ್ ಆಫ್ ಟ್ರಿಪ್ಸಿನ್ ಅಂತ ಕೇಳಿದ್ರೆ, ಟ್ರಿಪ್ಸಿಂದು ಪೆಪ್ಸಿಂದು ಸೇಮ್ ಫಂಕ್ಷನ್ ಮಕ್ಕಳ. ಸ್ವಲ್ಪ ಏನಂದ್ರೆ ನೆನ್ಪಿಟ್ಕೊಳ್ಳಿ, ಟ್ರಿಪ್ಸಿಂದು ಪೆಪ್ಸಿಂದು ಒಂದೇ ಫಂಕ್ಷನ್. ಲಿವರ್ ರಿಲೀಸ್ ಮಾಡುವಂತ ಬೈಲ್ ಜ್ಯೂಸ್ ಲಿಪೇಸ್ ಒಂದೇ ಫಂಕ್ಷನ್. ಅರ್ಥ ಆಯ್ತಾ? ಟ್ರಿಪ್ಸಿಂದು ಪೆಪ್ಸಿಂದು ಏನ್ ಫಂಕ್ಷನ್, ಪೆಪ್ಸಿನ್ ಏನ್ ಮಾಡುತ್ತೆ, ಪೆಪ್ಸಿನ್ ಹೆಲ್ಪ್ ಇನ್ ಬ್ರೇಕ್ ಡೌನ್ ದ ಪ್ರೋಟೀನ್. ಟ್ರಿಪ್ಸಿನ್ ಕೂಡ ಏನ್ ಮಾಡುತ್ತೆ, ಹೆಲ್ಪ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್. ಟ್ರಿಪ್ಸಿಂದು ಪೆಪ್ಸಿಂದು ಒಂದೇ ಫಂಕ್ಷನ್. ಓಕೆನಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಟ್ರಿಪ್ಸಿನ್? ಟ್ರಿಪ್ಸಿನ್ ಹೆಲ್ಪ್ಸ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್. ಸೊ ಇಲ್ಲಿ ಲಿವರ್ ಇಂದ ರಿಲೀಸ್ ಆಗುವಂತ ಬೈಲ್ ಜ್ಯೂಸ್ ಮತ್ತೆ ಲಿಪೇಸ್ ಒಂದೇ ಫಂಕ್ಷನ್. ಏನು, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್. ಅಂದ್ರೆ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಸ್ಮಾಲ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಆಗಿ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಬಂದು ವಾಟ್ ಇಸ್ ದ ಫಂಕ್ಷನ್ ಆಫ್ ಅಮೈಲೇಸ್.
ಈಗ ತಾನೇ ಅಮೈಲೇಸ್ ಅನ್ನೋ ವರ್ಡ್ನ ಈಗ ಜಸ್ಟ್ ಸಮ್ ಟೈಮ್ ಬಿಫೋರ್ ನೀವು ಕೇಳಿಸ್ಕೊಂಡ್ರಿ, ಹೌದಲ್ವಾ? ಕೆನ್ ಎನಿಬಡಿ ಆನ್ಸರ್ ವಾಟ್ ಈಸ್ ದ ರೋಲ್ ಆಫ್ ಅಮೈಲೇಸ್? ಸಮ್ ಟೈಮ್, ಈಗ ಜಸ್ಟ್ ಸಮ್ ಟೈಮ್ ಬಿಫೋರ್ ನಾನು ನಿಮಗೆ ಒಂದ್ ಕಡೆ ಅಮೈಲೇಸ್ ಅಂತ ಹೇಳ್ದೆ, ಅಮೈಲೇಸ್ ಏನ್ ಮಾಡುತ್ತೆ ಅಂತ ಹೇಳ್ದೆ, ನೆನಪಿದ್ಯಾ? ವೆರಿ ಗುಡ್, ದ್ರಾಕ್ಷಾಯಿಣಿ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ಸ್ಟಾರ್ಚ್ ನ ಶುಗರ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಬ್ರೇಕ್ ಡೌನ್ ದ ಸ್ಟಾರ್ಚ್ ಇಂಟು ಗ್ಲುಕೋಸ್. ಕ್ಲಿಯರ್ ಆಗುತ್ತಲ್ಲ? ಹರ್ಷ, ವೆರಿ ಗುಡ್, ಯು ಆಲ್ಸೋ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. This is the function of amylase. We break down the starch into glucose or sugar. Sugar, glucose, both are same. Clear ಆಯ್ತಲ್ಲ? This is all about the function of the pancreas. ಈಗ ಏನಾಗುತ್ತೆ, ಫುಡ್ ಏನಾಗ್ತಾ ಇದೆ, ಸ್ಟಮಕ್ ಇಂದ ಎಲ್ಲಿಗೆ ಬಂತು? ಸ್ಟಮಕ್ ಇಂದ ಇಟ್ ಇಸ್ ನೌ ಎಂಟರಿಂಗ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ ರಿಲೇಟೆಡ್ ಟು ಸ್ಮಾಲ್ ಇಂಟೆಸ್ಟೈನ್? ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಆಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಗಿವ್ ರೀಸನ್ ಅಂತ ಕೇಳ್ತಾರೆ ಒಂದು ಕ್ವೆಶ್ಚನ್. ಅಥವಾ ವಾಟ್ ಈಸ್ ದ ರೋಲ್ ಆಫ್ ವಿಲ್ಲೈ ಪ್ರೆಸೆಂಟ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಕೇಳ್ತಾರೆ. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನ್ ಇಸ್ ಕಾಲ್ಡ್ ಆಸ್ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಯಾಕೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ, ದ ಫುಡ್ ಕಂಪ್ಲೀಟ್ಲಿ ಗೆಟ್ ಡೈಜೆಸ್ಟೆಡ್ ವಿತ್ ದ ಆಕ್ಷನ್ ಆಫ್ ದ ಬೈಲ್ ಜ್ಯೂಸ್ ಅಂಡ್ ಆಲ್ಸೋ ದ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಬೈಲ್ ಜ್ಯೂಸ್ ಇಂದ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್, ಈ ಎರಡು ಆಕ್ಷನ್ ಇಂದ ಏನಾಗುತ್ತೆ, ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಓಕೆ, food which was in the acidic medium get converted into alkaline medium in the small intestine. Okay, ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಏನಾಯ್ತು, ಆಕ್ಷನ್ ಆಫ್ ಬೈಲ್ ಜ್ಯೂಸ್ ಏನ್ ಮಾಡಿತು, ಬೈಲ್ ಜ್ಯೂಸ್ ನ ಫಂಕ್ಷನ್ ಬರಿಬೇಕು, ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ನ ಫಂಕ್ಷನ್ ಬರಿಬೇಕು. ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ ಅಂತ. ಅಂಡ್ ಆಸಿಡಿಕ್ ಮೀಡಿಯಂ ಅಲ್ಲಿ ಇರುವಂತಹ ಫುಡ್ ಆಲ್ಕಲೈನ್ ಮೀಡಿಯಂ ಆಗಿ ಕನ್ವರ್ಟ್ ಆಯ್ತು. ಆಲ್ಕಲೈನ್ ಅಂದ್ರೆ ಬೇಸಿಕ್ ಆಗಿ ಕನ್ವರ್ಟ್ ಆಯ್ತು ಅಂತ ಬರಿಬೇಕು. ಇದಿಷ್ಟು ಕೂಡ ಸ್ಮಾಲ್ ಇಂಟೆಸ್ಟೈನ್ ರಿಲೇಟೆಡ್ ಆಗಿ. ವಿಲ್ಲೈ ನ ಫಂಕ್ಷನ್ ಕೇಳಿದ್ರೆ ಏನ್ ಬರೀತೀರಾ, ವಾಟ್ ಈಸ್ ದ ಫಂಕ್ಷನ್ ಆಫ್ ವಿಲ್ಲೈ ಅಂತ ಕೇಳಿದ್ರೆ ನೋಡಿ, ಸ್ಮಾಲ್ ಇಂಟೆಸ್ಟೈನ್ ನ ಒಂದು ಸೆಗ್ಮೆಂಟ್ ತಗೊಂಡ್ರೆ ವಿಲ್ಲೈ ಹೀಗಿರುತ್ತೆ, ವಿಲ್ಲೈ ಹೀಗಿರುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್. ವಿಲ್ಲೈ ಆರ್ ಕಾಲ್ಡ್ ಆಸ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ವಿಲ್ಲೈ ಏನ್ ಮಾಡುತ್ತೆ ಅಂದ್ರೆ ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಅಂಡ್ ಆಲ್ಸೋ ಇಟ್ ಹೆಲ್ಪ್ ಇನ್ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್ ಅಂತ ಹೇಳ್ತೀವಿ. ದೇ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ದೇ ಹೆಲ್ಪ್ ಇನ್ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಇದು ವಿಲ್ಲೈ ನ ಫಂಕ್ಷನ್. ಈಗ ಅನ್ಡೈಜೆಸ್ಟೆಡ್ ಫುಡ್ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಇನ್ ಟು ದ ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡುತ್ತೆ, ಇಟ್ ವಿಲ್ ಅಬ್ಸಾರ್ಬ್ ದ ಎಕ್ಸ್ಟ್ರಾ ಫುಡ್, ದಟ್ ಇಸ್ ಎಕ್ಸ್ಟ್ರಾ ವಾಟರ್ ಪ್ರೆಸೆಂಟ್ ಇನ್ ದ ಅನ್ಡೈಜೆಸ್ಟೆಡ್ ಫುಡ್. ಅನ್ಡೈಜೆಸ್ಟೆಡ್ ಫುಡ್ ಅಲ್ಲಿ ಇರುವಂತಹ ಎಕ್ಸ್ಟ್ರಾ ವಾಟರ್ ನ ಲಾರ್ಜ್ ಇಂಟೆಸ್ಟೈನ್ ಅಬ್ಸಾರ್ಬ್ ಮಾಡುತ್ತೆ. ಅಂಡ್ ಅನ್ಡೈಜೆಸ್ಟೆಡ್ ಫುಡ್ ಅಂದ್ರೆ ಅನ್ವಾಂಟೆಡ್ ಮೆಟೀರಿಯಲ್ ವಿಲ್ ಬಿ ಥ್ರೋನ್ ಔಟ್ ಥ್ರೂ ದ ಏನಸ್. ಇದು ಕಂಪ್ಲೀಟ್ ಫಂಕ್ಷನ್. ಎಕ್ಸಾಮ್ ಅಲ್ಲಿ ಆದ್ರೆ ರಿಪೀಟೆಡ್ ಆಗಿ ಕೇಳ್ತಾರೆ, ಫಂಕ್ಷನ್ ಆಫ್ the digestive enzymes present in the stomach, function of the pancreatic enzymes ಕೇಳ್ತಾರೆ, what is the function of villi ಕೇಳ್ತಾರೆ, and why the small intestine is called as the site of complete digestion ಅಂತ ಕೇಳ್ತಾರೆ. ಇಷ್ಟು ಕಾನ್ಸೆಪ್ಟ್ಸ್ ನ ನೀವು ಈ ಒಂದು ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಕ್ಲಿಯರ್ ಆಯ್ತಲ್ವಾ? ಎಲ್ಲಾ ಸ್ಟೂಡೆಂಟ್ಸ್ಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಏನು ಡೌಟ್ ಇಲ್ಲ ಅಂದ್ರೆ ವಿಲ್ ಗೆಟ್ ನಾವು ಎಂಟರ್ ಇನ್ ಟು ದ ರೆಸ್ಪಿರೇಷನ್ ಪಾರ್ಟ್. ರೆಸ್ಪಿರೇಷನ್ ಪಾರ್ಟ್ ಹೋಗೋಣ ಬೇಗ. ಐ ಥಿಂಕ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್. ವಿಲ್ ಗೆಟ್ ಎಂಟರ್ ಇನ್ ಟು ದ ರೆಸ್ಪಿರೇಷನ್ ಪಾರ್ಟ್. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ. ಸೊ ಏನೆಲ್ಲ ಕ್ವಶನ್ ಅನ್ನ ಕೇಳ್ಬೋದು ಡೈಜೆಷನ್ ಪಾರ್ಟ್ ಇಂದ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಎಸ್ ಸರ್, ಕ್ಲಿಯರ್? ಓಕೆ, ನೋಡಿ ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಈ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಗಿ ಒಂದ್ಸತಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಜಸ್ಟ್ ಗೋ ಥ್ರೂ ಒನ್ಸ್ ಟೆಕ್ಸ್ಟ್ ಬುಕ್ ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಸ್ಮಾಲ್ ಇಂಟೆಸ್ಟೈನ್ ಪಾರ್ಟ್ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇನ್ನೊಂದೆರಡು ಪಾಯಿಂಟ್ ನಾವು ನೋಡೋದಾದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ದ ವಾಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಕಂಟೈನ್ಸ್ ದ ಗ್ಲ್ಯಾಂಡ್ಸ್ which secretes the intestinal juice. So these enzymes present in it finally convert the protein into amino acids, complex carbohydrates into glucose and fat into fatty acids. ಇಲ್ಲಿ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ರೋಲ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಅಂತ ಕೇಳ್ಬೋದು. ವಾಟ್ ಈಸ್ ದ ರೋಲ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಅಂತ ಕೇಳ್ಬೋದು. ದ ರೋಲ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಇಸ್, intestinal juice secretes the enzymes which convert the digested food, which convert the digested food, basically the proteins into amino acids, carbohydrates into glucose and fatty acids into glycerol ಅಂತ ಹೇಳ್ತೀವಿ. ಈ ಗ್ಲಿಸರಾಲ್ ಅಂತ ಬಂದಾಗ ನಿಮ್ಗೆ ಇನ್ನೊಂದು ಕ್ವಶನ್ ಕೂಡ ಹೇಳಕ್ಕೆ ನನಗೆ ಇಲ್ಲಿ ಒಂದು ಚಾನ್ಸ್ ಸಿಕ್ಕಿದೆ. ಏನ್ ಕ್ವಶನ್ ಅಂದ್ರೆ, ಸಿ ಎಲ್ಲಾ ಅನಿಮಲ್ಸ್ ನ ಬಾಡಿನಲ್ಲೂ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಎಲ್ಲಾ ಅನಿಮಲ್ಸ್ ನ ಬಾಡಿನಲ್ಲೂ ಕೂಡ ದ ಎಕ್ಸ್ಟ್ರಾ ಫುಡ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲಿಸರಾಲ್. ಎಕ್ಸಾಮ್ ಅಲ್ಲಿ ಒಂದ್ ವರ್ಷ ಕ್ವಶನ್ ಕೇಳಿದ್ರು, ಅರ್ಥ ಆಗ್ತಿದ್ಯಾ? ಒಂದ್ ವರ್ಷ ಕ್ವಶನ್ ಕೇಳಿದ್ರು ಏನಂದ್ರೆ, ಸೊ ಪ್ಲಾಂಟ್ ಬಾಡಿನಲ್ಲಿ ಎಕ್ಸ್ಟ್ರಾ ಫುಡ್ ಏನಾಗಿರುತ್ತೆ, ಸ್ಟಾರ್ಚ್ ಆಗಿ ಸ್ಟೋರ್ ಆಗಿರುತ್ತೆ. ಪ್ಲಾಂಟ್ ಬಾಡಿನಲ್ಲಿ ಎಕ್ಸ್ಟ್ರಾ ಫುಡ್ ಸ್ಟಾರ್ಚ್ ಆಗಿ ಸ್ಟೋರ್ ಆಗಿರುತ್ತೆ. ಬಟ್ ಆನಿಮಲ್ಸ್ ಬಾಡಿನಲ್ಲಿ ಏನಾಗಿರುತ್ತೆ, ಎಕ್ಸ್ಟ್ರಾ ಫುಡ್ ಗ್ಲಿಸರಾಲ್ ಆಗಿ ಸ್ಟೋರ್ ಆಗಿರುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು.
ಓಕೆ, ವಾಟ್ ಈಸ್ ದ ರೋಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್? ಈಗ ತಾನೇ ಹೇಳಿದೆ ನಾನು ನಿಮ್ಗೆ. ಸ್ಮಾಲ್ ಇಂಟೆಸ್ಟೈನ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ಕಂಪ್ಲೀಟ್ ಡೈಜೆಷನ್ ಆಫ್ ಫುಡ್ with the action of the pancreatic enzymes and also the bile juice and also the intestinal juice. ಇದನ್ನ ನೀವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಕ್ಲಿಯರ್ ಆಯ್ತಲ್ವಾ? ಎಸ್. ಓಕೆ, ನೋಡಿ ನಿಮ್ಗೆ ಎಲ್ಲಾ ಪಾಯಿಂಟ್ಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ತುಂಬಾನೇ ಇಂಪಾರ್ಟೆಂಟ್. ವಿಲ್ಲೈ ರಿಲೇಟೆಡ್ ಆಗಿ ಕೇಳಿದ್ರೆ ಆನ್ಸರ್ ಇದೆ ನೋಡಿ. ದ ವಿಲ್ಲೈ ಆರ್ ರಿಚ್ಲಿ ಸಪ್ಲೈಡ್ ವಿತ್ ದ ಬ್ಲಡ್ ವೆಸಲ್ಸ್. ಏನ್ ಮಾಡುತ್ತೆ? ಇಟ್ ಟೇಕ್ ದ ಅಬ್ಸಾರ್ಬ್ ಫುಡ್ ಟು ಈಚ್ ಅಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಪ್ರತಿ ಸೆಲ್ಗೂ, ನಿಮ್ಮ ಬಾಡಿನಲ್ಲಿರುವ ಪ್ರತಿ ಸೆಲ್ಗೂ ಕೂಡ ಏನ್ ಮಾಡುತ್ತೆ? ಫುಡ್ ಬೇಕು, ಆ ಫುಡ್ ನ ವಿಲ್ಲೈ ಕಳಿಸುತ್ತೆ. ಯಾರು ಕ್ಯಾರಿ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಕ್ಲಿಯರ್ ಆಯ್ತಲ್ಲ? ಆಲ್ ಕನ್ಫ್ಯೂಷನ್ ಅನ್ಕೋತೀನಿ. ಎಸ್, ನಾಟ್ ಗ್ಲಿಸರಾಲ್, ಗ್ಲೈಕೋಜನ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸಮ್ ಆಫ್ ದ ಸ್ಟೂಡೆಂಟ್ ಹ್ಯಾಸ್ ರಿಮೈಂಡೆಡ್ ಮೀ. ಐ ಆಮ್ ಸಾರಿ, ಗ್ಲಿಸರಾಲ್ ಅಲ್ಲ, ಗ್ಲೈಕೋಜನ್. ಗ್ಲೈಕೋಜನ್, ಸಾರಿ, ನಾನೇ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ ಹೇಳ್ಬೇಕಾದ್ರೆ. ಗ್ಲೈಕೋಜನ್. ಥ್ಯಾಂಕ್ ಯು ಸೋ ಮಚ್ ಅಮೃತ. ಅಮೃತ ಇಸ್ ರಿಮೈಂಡಿಂಗ್ ಮೀ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಂದು ಫ್ಲೋ ನಲ್ಲಿ ನಾನು ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಸೊ ನಮ್ಮ ಬಾಡಿನಲ್ಲಿ ಅಂದ್ರೆ ಎಲ್ಲ ಆರ್ಗನಿಸಮ್ಸ್ ನ ಬಾಡಿನಲ್ಲಿ ಏನಾಗುತ್ತೆ? ದ ಎಕ್ಸ್ಟ್ರಾ ಫುಡ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್, ನಾಟ್ ದ ಗ್ಲಿಸರಾಲ್. ಜಸ್ಟ್ ಅ ಸ್ಮಾಲ್ ಕನ್ಫ್ಯೂಷನ್. ಗ್ಲಿಸರಾಲ್ ಅಲ್ಲ, ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ದ ಎಕ್ಸ್ಟ್ರಾ ಫುಡ್ ಇನ್ ಆಲ್ ದ ಆರ್ಗನಿಸಮ್ಸ್ ಬಾಡಿ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್, ನಾಟ್ ಗ್ಲಿಸರಾಲ್. ಸೊ ಜಸ್ಟ್ ಗ್ಲೈ ಅಂತ ಬಂದಿರೋದ್ರಿಂದ ಐ ಜಸ್ಟ್ ಗಾಟ್ ಅ ಕನ್ಫ್ಯೂಷನ್. ಐ ಆಮ್ ಸಾರಿ ಚಿಲ್ಡ್ರನ್. You please correct this. It is not the glycerol, it is glycogen. Artha aitala? Yes. Okay, let me now go for the next the respiration part. Respiration part alli nodi question keltare. Illi nimge idr ಬಗ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ನೀವು. Okay, so take some freshly prepared the lime water in test tube. Blow air through the lime water. Note down how long it take the time for water to turn milky white ಅಂತ ಕೇಳ್ತಾರೆ. ನೋಡಿ, ಫಸ್ಟ್ ಕೇಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ಪಿಚ್ಕಾರಿನ ಯೂಸ್ ಮಾಡ್ಕೊಂಡು ಲೈಮ್ ವಾಟರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡ್ತಾ ಇದೀವಿ. ಓಕೆ, ಇಲ್ಲೇನಾಗುತ್ತೆ? ನಾವು ಬೈ ಬ್ಲೋಯಿಂಗ್ ಥ್ರೂ ದ ಮೌತ್ ವಿ ಆರ್ ಪಾಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಏನಾಗುತ್ತೆ? ಎರಡೂ ಕೇಸಲ್ಲೂ ಕೂಡ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮಿಲ್ಕಿ, ದಟ್ ಇಸ್ ಲೈಮ್ ವಾಟರ್ ಮಿಲ್ಕಿ ವೈಟ್ ಆಗಿ ಟರ್ನ್ ಆಗುತ್ತೆ. ಲೈಮ್ ವಾಟರ್ ಏನಾಗುತ್ತೆ? ಮಿಲ್ಕಿ ವೈಟ್ ಆಗಿ ಟರ್ನ್ ಆಗುತ್ತೆ. ಓಕೆನಾ? ಸೊ ಮಿಲ್ಕಿ ವೈಟ್ ಆಗಿ ಯಾಕೆ ಟರ್ನ್ ಆಗುತ್ತೆ ಅಂದ್ರೆ, ಯು ನೋ ದಟ್ ಫಸ್ಟ್ ಲೆಸನ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಲೈಮ್ ವಾಟರ್ ಫಾರ್ಮುಲಾ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನ್ ಮಾಡುತ್ತೆ? ವೆನ್ ಇಟ್ ಕಂಬೈನ್ ವಿತ್ ದ ಕಾಂಟ್ಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಇಟ್ ಟರ್ನ್ಸ್ ಇಂಟು ಮಿಲ್ಕಿ ವೈಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಫಸ್ಟ್ ಲೆಸನ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಕ್ಲಿಯರ್ ಆಯ್ತಲ್ಲ ಮ್ಯಾಮ್? ಸೈನ್ಸ್ 25 ಡೇಸ್ ಪ್ಲಾನ್ ಸಿಗುತ್ತಾ ಲಿಂಕ್ ಅಂತ ಹೇಳ್ತಾ ಇದ್ದೀರಾ. ಎಸ್ ನಾಗರಾಜ್, ಸಿಗುತ್ತೆ. ಸೊ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ಒಂದು ಮೆಸೇಜ್ ನ ಡ್ರಾಪ್ ಮಾಡಿ, ನಿಮ್ಗೆ ಲಿಂಕ್ ನಾನು ಶೇರ್ ಮಾಡ್ತೀನಿ. ಕ್ಲಿಯರ್ ಆಯ್ತಲ್ವಾ? Let's now get into the next part, very important part of your lesson, that is respiration. The respiration ಅಲ್ಲಿ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ನ್ಯೂಟ್ರಿಷನ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನ್ಯೂಟ್ರಿಷನ್ ಅರ್ಥ ಆದ್ಮೇಲೆ ವಿ ಆರ್ ಗೆಟಿಂಗ್ ಇನ್ ಟು ದ ನಾವು ರೆಸ್ಪಿರೇಷನ್ ಪಾರ್ಟ್. ಈ ರೆಸ್ಪಿರೇಷನ್ ಅನ್ನೋದು ಏನಾಗುತ್ತೆ? ಹೌ ಡು ವಿ ರೆಸ್ಪೈರ್? ವಿ ರೆಸ್ಪೈರ್ ಥ್ರೂ ನೋಸ್. ವಾಟ್ ಅಬೌಟ್ ಹೌ ಡು ಪ್ಲಾಂಟ್ಸ್ ರೆಸ್ಪೈರ್? Plants respire in different ways. They respire through roots, they respire through lenticels, they also respire through the stomata present in the leaf. ಬೇರೆ ಬೇರೆ ಪಾರ್ಟ್ಸ್ ಇಂದ ಪ್ಲಾಂಟ್ ರೆಸ್ಪೈರ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. ಓಕೆ, ಸೊ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ರೆಸ್ಪಿರೇಷನ್ ಕಾನ್ಸೆಪ್ಟ್ ಇಂದ ದೇ ಆಸ್ಕ್ ಅಬೌಟ್ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅನ್ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. And what are the products released during aerobic respiration and anaerobic respiration ಅಂತ ಕೇಳ್ತಾರೆ. And explain the pathway of the breakdown of glucose into pyruvate ಅಂತ ಕೇಳ್ತಾರೆ. ಇದನ್ನ 3 ಮಾರ್ಕ್ಗೆ ಕೇಳ್ತಾರೆ. ಬ್ರೇಕ್ಡೌನ್ ಆಫ್ ಗ್ಲೂಕೋಸ್ ಇಂಟು ಪೈರುವೇಟ್ ನ 3 ಮಾರ್ಕ್ಗೆ ಕೇಳ್ತಾರೆ. ಇಷ್ಟು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಇಷ್ಟು ಕಾನ್ಸೆಪ್ಟ್ ಏನಾಗಿದೆ? ತುಂಬಾನೇ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನಾನೀಗ ಇದನ್ನ ಕ್ವಿಕ್ ಆಗಿ ರಿವೈಸ್ ಮಾಡಿ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ. ಓಕೆ, so thank you so much, one of the student who has helped me to quickly to correct adu gly anta bandaga even I thought the glycerol anta helbitte instead of telling glycogen. I apologize for this. Please correct it. It is glycogen, not the glycerol. Clear ಆಯ್ತಲ್ಲ? yes sir. ನೋಡಿ, ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಸೆಗ್ಮೆಂಟ್ ಅಲ್ಲಿ ಇಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಸೊ ನಾನು ನಿಮ್ಗೆ ಇದನ್ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. First of all, what is aerobic respiration? Aerobic respiration ಅಂದ್ರೆ ಏನು? The respiration which takes place or which happens in the presence of oxygen ಅಂತ ಹೇಳ್ತೀವಿ. Respiration which takes place in the presence of oxygen, we call it as aerobic respiration. Aerobic respiration ಬಂದು ನಮ್ಮಂತ ಆರ್ಗಾನಿಸಮ್ಸ್ ಅಲ್ಲಿ,
ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಲ್ಲಿ ಆಗುತ್ತೆ. ಓಕೆ, ಬೇಸಿಕಲಿ ನಾವೇನ್ ಮಾಡ್ತೀವಿ, ವಿ ಟೇಕ್ ಇನ್ ಆಕ್ಸಿಜನ್ ಅಲ್ವಾ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ರೆಸ್ಪೈರ್ ಮಾಡುವಂತ ಎಲ್ಲ ಆರ್ಗನಿಸಮ್ಸ್ ಕೂಡ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಏರೋಬಿಕ್ ರೆಸ್ಪಿರೇಷನ್. ಇಟ್ ಇಸ್ ಎಕ್ಸಾಂಪಲ್ ಫಾರ್ ಏರೋಬಿಕ್. ನೆಕ್ಸ್ಟ್ ಬಂದು ಅನ್ಏರೋಬಿಕ್ ರೆಸ್ಪಿರೇಷನ್ ಇದೆ. ಅನ್ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ನಾವು ಮಾತಾಡ್ತೀವಿ ದಿಸ್ ಕೈಂಡ್ ಆಫ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಏನಾಗುತ್ತೆ, ರೆಸ್ಪಿರೇಷನ್ ಆಗುತ್ತೆ. ದ ರೆಸ್ಪಿರೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ವಿ ಕಾಲ್ ಇಟ್ ಆಸ್ aerobic respiration. The respiration which takes place in the absence of oxygen we call it as anaerobic respiration. Respiration ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ, ವಾಟ್ ಆರ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ ಅಂದ್ರೆ, ಲೆಟ್ ಅಸ್ ನಾವು ಗೆಟ್ ಇನ್ ಟು ದ ಸೆಲ್ಯುಲಾರ್ ಲೆವೆಲ್. ಸೆಲ್ಯುಲಾರ್ ಲೆವೆಲ್ ಒಳಗಡೆ ಹೋಗೋಣ, ಅಂದ್ರೆ ಸೆಲ್ ಮುಖಾಂತರ ನೋಡೋಣ. ನೋಡಿ, ಒಂದು ಸೆಲ್ ತಗೊಳ್ಳೋಣ. ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇದೆ. ಈಗ ಏನಾಗ್ತಾ ಇದೆ, ರೆಸ್ಪಿರೇಷನ್ ನಾವು ಮಾಡ್ತಾ ಇದೀವಿ ಅಂದ್ರೆ, ನಾವು ಅಂದ್ರೆ ಯಾರು, ನಮ್ಮ ಸೆಲ್ ರೆಸ್ಪಿರೇಷನ್ ಮಾಡ್ತಾ ಇದೆ ಅಂತ ಅರ್ಥ. ಈಗ ಸೆಲ್ಗೆ ಏನಾಯ್ತು, ಆಕ್ಸಿಜನ್ ಬಂತು. ಸೆಲ್ ಹ್ಯಾಸ್ ಟೇಕನ್ ದ ಆಕ್ಸಿಜನ್. ಸೆಲ್ ಆಕ್ಸಿಜನ್ ತಗೊಳ್ತು. ಸೆಲ್ಗೆ ಆಕ್ಸಿಜನ್ ಜೊತೆಗೆ ಏನಾಗುತ್ತೆ, ಗ್ಲೂಕೋಸ್ ಕೂಡ ಎಂಟ್ರಿ ಆಗ್ತಾ ಇರುತ್ತೆ. ಸೊ ವೆನ್ ಸೆಲ್ ಟೇಕ್ಸ್ ದ ಆಕ್ಸಿಜನ್ ಇನ್ಸೈಡ್ ಏನಾಗುತ್ತೆ, ಸೆಲ್ ರೆಸ್ಪಿರೇಷನ್ ಮಾಡುತ್ತೆ. ಆಸ್ ಅ ರಿಸಲ್ಟ್ ಆಫ್ ರೆಸ್ಪಿರೇಷನ್ ವಾಟ್ ಡಸ್ ಇಟ್ ರಿಲೀಸಸ್? ಇಟ್ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್, ಇಟ್ ರಿಲೀಸಸ್ ದ ವಾಟರ್, ಇಟ್ ರಿಲೀಸಸ್ ದ ಎನರ್ಜಿ. ಅಂದ್ರೆ ಸೆಲ್ ಏನ್ ಮಾಡುತ್ತೆ, ಪ್ರತಿ ಸರಿ ರೆಸ್ಪಿರೇಷನ್ ಮಾಡುತ್ತೆ. ಇದನ್ನ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ವಾಟ್ ವಿ ಕಾಲ್ ಇಟ್ ಆಸ್, ವಿ ಕಾಲ್ ದಿಸ್ ಆಸ್ ಸೆಲ್ಯುಲಾರ್ ರೆಸ್ಪಿರೇಷನ್. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಓಕೆನಾ. ಈ ಸೆಲ್ಯುಲಾರ್ ರೆಸ್ಪಿರೇಷನ್, ಸೆಲ್ ರೆಸ್ಪೈರ್ ಮಾಡಿದಾಗ ಇಟ್ ಟೇಕ್ಸ್ ಇನ್ ಆಕ್ಸಿಜನ್, gives out carbon dioxide, water and energy. So ಈಗ ಹೇಳಿ, what are the products released during the aerobic respiration? Aerobic respiration ಅಂದ್ರೆ ಏನು? Respiration takes place in the presence of oxygen ಅಲ್ವಾ. So the product released are carbon dioxide, water and energy ಅಂತ ಹೇಳ್ತೀವಿ. Product released are carbon dioxide, water and energy. Anaerobic respiration ಅಂತ ಹೇಳಿದಾಗ absence of oxygen. Absence of oxygen ಆಗುವಂತದ್ದು simple, the simple organism, say for example ಫಂಗೈ ನಲ್ಲಿ ಆಗುತ್ತೆ. ಫಂಗೈ, ಒನ್ ಸಚ್ ಫಂಗೈ ನಾವು ನೋಡೋದಾದ್ರೆ ಈಸ್ಟ್ ಅನ್ನ ತಗೊಳ್ಬಹುದು. ಈಸ್ಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅ ಫಂಗೈ. ಈಸ್ಟ್ ಅಲ್ಲಿ ಏನಾಗುತ್ತೆ, ಈಸ್ಟ್ ರೆಸ್ಪೈರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ರೆಸ್ಪೈರ್ ಮಾಡಿದಾಗ ವಾಟ್ ಆರ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಕೇಳ್ತಾರೆ. ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ಅನ್ಏರೋಬಿಕ್ ರೆಸ್ಪಿರೇಷನ್ ಆರ್ ಇಥನಾಲ್. ಇಟ್ ರಿಲೀಸಸ್ ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ. ಇಥನಾಲ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ. These are the products released during the anaerobic respiration. ನಿಮಗೆ ಗೊತ್ತಿರಬೇಕು. 1 ಮಾರ್ಕ್ಗೆ ಈ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ತುಂಬಾ ಸಿಂಪಲ್ ಆಗಿ ಮಾರ್ಕ್ಸ್ ನ ನೀವು ಪಡ್ಕೊಳ್ಬಹುದು. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಈಗ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಸೆಲ್ ಹೇಗೆ ರೆಸ್ಪೈರ್ ಮಾಡುತ್ತೆ ಅಂದ್ರೆ, ಸೆಲ್ ಏನ್ ಮಾಡ್ತಾ ಇದೆ, ಇಟ್ ಇಸ್ ಟೇಕಿಂಗ್ ಇನ್ ದ ಗ್ಲೂಕೋಸ್, ಇಟ್ ಇಸ್ ಟೇಕಿಂಗ್ ಇನ್ಸೈಡ್ ದ ಗ್ಲೂಕೋಸ್. ಸೊ ಲೆಟ್ us now, before explaining the cellular respiration, I would like to tell you this, children. Now tell me whether the respiration and breathing are same. ರೆಸ್ಪಿರೇಷನ್ ಬ್ರೀತಿಂಗು ಎರಡು ಸೇಮಾ? ಟೆಲ್ ಮಿ, ರೆಸ್ಪಿರೇಷನ್ ಬ್ರೀತಿಂಗು ಎರಡು ಸೇಮಾ? ವೆದರ್ ದ ರೆಸ್ಪಿರೇಷನ್ ಅಂಡ್ ಬ್ರೀತಿಂಗ್ ಆರ್ ಸೇಮ್? ರೆಸ್ಪಿರೇಷನ್ ಅಂಡ್ ಬ್ರೀತಿಂಗ್ ಎರಡು ಕೂಡ ಸೇಮಾ? ಹೇಳಿ. ನೋ, ಕರೆಕ್ಟ್ ಅಲ್ವಾ? ನಿಮಗೆ ಗೊತ್ತಿದೆ. ರೆಸ್ಪಿರೇಷನ್ ಅಂದ್ರೆ ಏನು? ರೆಸ್ಪಿರೇಷನ್ ಇಸ್ ಅ ಪ್ರೋಸೆಸ್ ವೇರ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಕರೆಕ್ಟ್ ಅಲ್ವಾ? ಟು ರಿಲೀಸ್ ದ ಎನರ್ಜಿ. ಆಕ್ಸಿಜನ್ ಏನ್ ಮಾಡುತ್ತೆ, ಗ್ಲೂಕೋಸ್ ಅನ್ನ ಬ್ರೇಕ್ ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ. ಇದು ರೆಸ್ಪಿರೇಷನ್. ಬ್ರೀತಿಂಗ್ ಅಂದ್ರೆ ಏನು? ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಅಂತ ಹೇಳ್ತೀವಿ. ವಿ ಟೇಕ್ ಇನ್ ಆಕ್ಸಿಜನ್, ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್, ಇದನ್ನ ಬ್ರೀತಿಂಗ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ವಾ? ಇದು ಬ್ರೀತಿಂಗ್. ಈಗ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನಂತಂದ್ರೆ, ಹೌ ಡಸ್ ದಿಸ್ ಗ್ಲೂಕೋಸ್ ಬ್ರೇಕ್ ಡೌನ್? ಇದಕ್ಕೆ ನಾವು ತಿಳ್ಕೊಳ್ಬೇಕು. ಫಾರ್ 3 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ನ ಕೇಳ್ತಾರೆ. ಇಲ್ಲಿ ನಿಮ್ಗೆ ಗಿವ್ ರೀಸನ್ಸ್ ಕ್ವಶನ್ಸ್ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್, ಗಿವ್ ರೀಸನ್ಸ್ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾರೆ. ಓಕೆನಾ? ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ಇಲ್ಲಿ ಈ ರೀಸನ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ನಿಮ್ಗೆ ಕೇಳ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇಂಟು ಪೈರುವೇಟ್ ಅಂಡ್ ನೇಮ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ದ ಡಿಫರೆಂಟ್ ಕಂಡೀಷನ್ಸ್ ಅಂತ. ಈ ಗ್ಲೂಕೋಸ್ ಏನಾಗುತ್ತೆ, ಗ್ಲೂಕೋಸ್ ಕಂಟೈನ್ಸ್ 6 ಕಾರ್ಬನ್ ಮಾಲಿಕ್ಯೂಲ್. ವೆನ್ ಇಟ್ ಎಂಟರ್ ಇಂಟು ಸೈಟೋಪ್ಲಾಸಮ್, ಸೈಟೋಪ್ಲಾಸಮ್ ಎಲ್ಲಿದೆ? ಸೆಲ್ ಅಲ್ಲಿದೆ. ಸೆಲ್ ನ ಸೈಟೋಪ್ಲಾಸಮ್ ಅಲ್ಲಿ ಎಂಟ್ರಿ ಆದಾಗ ಏನಾಗುತ್ತೆ, ಈ 6 ಕಾರ್ಬನ್ ಮಾಲಿಕ್ಯೂಲ್ 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಆಗುತ್ತೆ. 3 ಕಾರ್ಬನ್ ಮಾಲಿಕ್ಯೂಲ್ ನ ವಿ ವಿಲ್ ಕಾಲ್ ಇಟ್ ಆಸ್ ಪೈರುವೇಟ್. ಪೈರುವೇಟ್ ಅಂತ ಕರಿತೀವಿ. ಈ ಪೈರುವೇಟು ನಾವು ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ವಿ ರೆಸ್ಪೈರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ನಾವು ರೆಸ್ಪಿರೇಷನ್ ಮಾಡ್ತಾ ಇದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ, ವೇರ್ ಡಸ್ ದಿಸ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್? ಎನರ್ಜಿ ರಿಲೀಸ್ ಆಗೋದೆಲ್ಲ ATP ಬಗ್ಗೆ ತಿಳ್ಕೊಂಡಿದ್ರಲ್ಲ.
ಸೊ ಇಟ್ ಹ್ಯಾಪನ್ಸ್ ಇನ್ ದ ಮೈಟೋಕಾಂಡ್ರಿಯಾ, ಇದು ಗೊತ್ತಿರಬೇಕು. ಓಕೆ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಗುವಂತದ್ದು ಮೈಟೋಕಾಂಡ್ರಿಯಾದಲ್ಲಿ. ಸೊ ದ ಪ್ರಾಡಕ್ಟ್ ರಿಲೀಸ್ಡ್ ಆರ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ. ಕ್ಲಿಯರ್ ಆಯ್ತಲ್ಲ. ಅದೇ ರೀತಿ ಲ್ಯಾಕ್ ಆಫ್ ಆಕ್ಸಿಜನ್ ಕೂಡ ಇದೆ. ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಹೇಳ್ತೀವಿ ಅಂದ್ರೆ, ಸಿ ದಿಸ್ ಗ್ಲೂಕೋಸ್ ವೆನ್ ಇಟ್ ಬ್ರೇಕ್ ಡೌನ್ ಇನ್ ಟು ಪೈರುವೇಟ್ ಇನ್ ಕೇಸ್ ಆಫ್ ಮಸಲ್ ಸೆಲ್ಸ್. ಮಸಲ್ ಸೆಲ್ಸ್ ಯಾವಾಗ ಆಗುತ್ತೆ? ಸೇ ಫಾರ್ ಎಕ್ಸಾಂಪಲ್ ವೆನ್ ಯುವರ್ ರನ್ನಿಂಗ್ ಫಾಸ್ಟ್ಲಿ, ನೀವು ಫಾಸ್ಟ್ ಆಗಿ ರನ್ ಮಾಡ್ತಿರ್ತೀರ, ಏನಾಗುತ್ತೆ ಸಡನ್ ಆಗಿ ನಿಮ್ಗೆ ಮಸಲ್ ಕ್ಯಾಚ್ ಆಗ್ಬಿಡುತ್ತೆ. ಮಸಲ್ ಯಾಕೆ ಕ್ಯಾಚ್ ಆಗ್ತಾ ಇದೆ ಅಂದ್ರೆ, ನೀವು ರನ್ ಮಾಡ್ಬೇಕಾದ್ರೆ ಸರಿಯಾಗಿ ಆಕ್ಸಿಜನ್ ಅನ್ನ ತಗೊಳ್ತಾ ಇಲ್ಲ, ಯು ಆರ್ ನಾಟ್ ಟೇಕಿಂಗ್ ದ ಆಕ್ಸಿಜನ್ ಕಂಟಿನ್ಯೂಸ್ಲಿ. ಆಗ ನಿಮ್ ಬಾಡಿನ ಮಸಲ್ಸ್ ಏನಾಗುತ್ತೆ, ಲ್ಯಾಕ್ ಆಫ್ ಆಕ್ಸಿಜನ್ ಆಗುತ್ತೆ. ಯಾವಾಗ ಲ್ಯಾಕ್ ಆಫ್ ಆಕ್ಸಿಜನ್ ಆಗುತ್ತೆ, ಮಸಲ್ಸ್ ಏನಾಗುತ್ತೆ, ಇಟ್ ರಿಲೀಸಸ್ ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎನರ್ಜಿ. ಲ್ಯಾಕ್ಟಿಕ್ ಆಸಿಡ್ ಅಂಡ್ ಎನರ್ಜಿ ರಿಲೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಮಸಲ್ ಕ್ಯಾಚ್ ಆಗುತ್ತೆ. ಅದನ್ನ ನಾವು ಕರಿತೀವಿ ಮಸಲ್ ಕ್ರಾಂಪ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್? ವಿ ಕಾಲ್ ಇಟ್ ಆಸ್ ಮಸಲ್ ಕ್ರಾಂಪ್. ಮಸಲ್ ಕ್ರಾಂಪ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಗಿವ್ ರೀಸನ್ ಕ್ವಶನ್ ಕೇಳ್ತಾನೆ. ಒಬ್ಬ ಅಥ್ಲೀಟ್ ಏನೋ ಮಾಡ್ತಿದ್ದ, ಅವ್ನಿಗೆ ಮಸಲ್ ಕ್ರಾಂಪ್ ಆಯ್ತು, ಯಾಕೆ ಕ್ರಾಂಪ್ ಆಯ್ತು ಅಂತ ಕೇಳ್ತಾರೆ. ನೀವು ಬರಿಬೇಕು, ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಕ್ಸಿಜನ್ ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಎನರ್ಜಿ ರಿಲೀಸ್ ಆಯ್ತು, ಅದಕ್ಕೆ ಮಸಲ್ ಕ್ರಾಂಪ್ ಆಯ್ತು ಅಂತ ಬರಿಬೇಕು. ಅಂಡ್ ನೇಮ್ ದ ಪ್ರಾಡಕ್ಟ್ ರಿಲೀಸ್ ಡ್ಯೂರಿಂಗ್ ದ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಕೇಳಿದಾಗ ಆಲ್ರೆಡಿ ಹೇಳಿದೆ, ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎನರ್ಜಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇಲ್ಲಿ ನಿಮ್ಗೆ ಎಲ್ಲಿ ಆಗುತ್ತೆ ಅಂತ ಗೊತ್ತಿರಬೇಕು, ಈಸ್ಟ್ ಅಲ್ಲಿ ಅನ್ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಅನ್ಏರೋಬಿಕ್ ಅಂದ್ರೆ ಏನು? ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ ಅರ್ಥ. ಕ್ಲಿಯರ್ ಆಯ್ತಲ್ಲ? ಈ ಕಾನ್ಸೆಪ್ಟ್ ನೋಡಿ, ನಿಮ್ಗೆ 2 ಮಾರ್ಕ್ಗೆ ಡಿಫರೆನ್ಸ್ ಆದ್ರೂ ಕೇಳ್ಬೋದು, 3 ಮಾರ್ಕ್ಗೆ ನಿಮ್ಗೆ ಈ ಸೆಗ್ಮೆಂಟ್ ಆದ್ರೂ ಕೇಳ್ಬೋದು. ಮ್ಯಾಮ್ ಇಷ್ಟೊಂದೆಲ್ಲ ಎಕ್ಸ್ಪ್ಲನೇಷನ್ ರಿಕ್ವೈರ್ಮೆಂಟ್ ಇದೆಯಾ ಅಂದ್ರೆ, ಬೇಸಿಕ್ ರೂಟ್ ಇಂದ ಹೇಳ್ಕೊಡ್ತಾ ಇದೀನಿ. ನನ್ನ ಮೇನ್ ಕಾನ್ಸೆಪ್ಟ್ ಏನು, ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಯಾವ ರೀತಿ ಕೇಳಿದ್ರು ಬರಿಬೇಕು. ಬರಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಯಾವ್ದೋ ಒಂದು ಕ್ವಶನ್ ಅನ್ನ ಓದ್ಕೊಳ್ಳೋದಲ್ಲ. ಯಾವ್ದೋ ಒಂದು ಕ್ವಶನ್ ಓದ್ಕೊಂಡ್ರೆ ಆ ಕ್ವಶನ್ ಕೇಳಿದ್ರೆ ಮಾತ್ರ ಆನ್ಸರ್ ಬರೀತೀರಾ. ಅದೇ ಕಾನ್ಸೆಪ್ಟೇ ಗೊತ್ತಿದ್ರೆ ಏನಾಗುತ್ತೆ, ಅದೇ ಕಾನ್ಸೆಪ್ಟ್ ಅನ್ನ ಎಷ್ಟು ವೇನಲ್ಲಿ ಕೇಳಿದ್ರು ಕೂಡ ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಅದು ನನ್ನ ಮೇನ್ ಟಾರ್ಗೆಟ್. ಓಕೆನಾ? ಎಸ್, ಅರ್ಥ ಆಯ್ತು ಅನ್ಕೋತೀನಿ. ಸಿ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನಾಯ್ತು, ಎನರ್ಜಿ ಏನ್ ರಿಲೀಸ್ ಆಗ್ತಾ ಇದೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಎನರ್ಜಿ ರಿಲೀಸ್ ಆಗ್ತಾ ಇದೆಯಲ್ಲ, ದಿಸ್ ಎನರ್ಜಿ ವಿಚ್ ಇಸ್ ರಿಲೀಸ್ ಡ್ಯೂರಿಂಗ್ ದ ಸೆಲ್ಯುಲಾರ್ ರೆಸ್ಪಿರೇಷನ್ ಇಸ್ ಇಮಿಡಿಯೇಟ್ಲಿ ಯೂಸ್ಡ್ ಟು ಸಿಂಥಸೈಸ್ ದ ಮಾಲಿಕ್ಯೂಲ್ ಆಫ್ ಎಟಿಪಿ ಅಂತ ಹೇಳ್ತೀವಿ. ಎಟಿಪಿ ಅಂದ್ರೆ ಏನು? ಎಟಿಪಿ ಇಸ್ ನಥಿಂಗ್ ಬಟ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ಎಟಿಪಿ ಇಸ್ ನಥಿಂಗ್ ಬಟ್ ಅಡಿನೋಸಿನ್ ಟ್ರೈಫಾಸ್ಫೇಟ್. ಅರ್ಥ ಆಗ್ತಿದ್ಯಾ? ಈ ಎಟಿಪಿ ಏನ್ ಮಾಡುತ್ತೆ, ಇಟ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಯಲ್. ಇಟ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಯಲ್ to all the other activities which is getting performed inside the cell. Cell ಅಲ್ಲಿ ಪರ್ಫಾರ್ಮ್ ಆಗುವ ಎಲ್ಲ ಆಕ್ಟಿವಿಟೀಸ್ಗೂ ಹೆಲ್ಪ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ, ಈ ಸೆಗ್ಮೆಂಟ್ ಅಲ್ಲಿ ಏನ್ ಕ್ವಶನ್ ಕೇಳ್ಬೋದು ನಿಮ್ಗೆ ಮ್ಯಾಮ್ ಅಂತ ನೀವು ಕೇಳೋದಾದ್ರೆ, ಏರೋಬಿಕ್ ಬಗ್ಗೆ ಹೇಳಿದೆ, ಅನ್ಏರೋಬಿಕ್ ಬಗ್ಗೆ ಕೂಡ ಹೇಳಿದ್ದೀನಿ ನಾನು ನಿಮ್ಗೆ. ಪ್ಲಾಂಟ್ಸ್ ಹೆಂಗ್ ರೆಸ್ಪೈರ್ ಮಾಡುತ್ತೆ ಅಂತ ಕೇಳ್ಬೋದು ನಿಮ್ಗೆ. ಈ ಪ್ಲಾಂಟ್ಸ್ ಏನ್ ಮಾಡುತ್ತೆ, ದ ಎಕ್ಸ್ಚೇಂಜ್ ದ ಗ್ಯಾಸಸ್ ಥ್ರೂ ಸ್ಟೊಮ್ಯಾಟಾ. ಪ್ಲಾಂಟ್ ಎಕ್ಸ್ಚೇಂಜ್ ದ ಹೌ explain the respiration in plants ಅಂತ ಕೇಳಿದ್ರೆ ಇದನ್ನ ಬರೀರಿ. Plants exchange the gases or they respire through stomata. So and also they respire through large intercellular spaces. Okay, so large intercellular spaces ಏನ್ ಮಾಡುತ್ತೆ, they ensure that all the cells are in contact with the air. So carbon dioxide and oxygen are exchanged by diffusion here. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಪ್ಲಾಂಟ್ ಅಲ್ಲಿ ಹೇಗೆ ಇದು ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಡಿಫ್ಯೂಷನ್ ಪ್ರೋಸೆಸ್. ಡಿಫ್ಯೂಷನ್ ಮುಖಾಂತರ ಆಗುತ್ತೆ. ಓಕೆ, ಡಿಫ್ಯೂಷನ್ ಮುಖಾಂತರ ಇದು ಕಂಪ್ಲೀಟ್ ಆಗಿ ಏನಾಗುತ್ತೆ, ಪ್ಲಾಂಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. ದ ಡೈರೆಕ್ಷನ್ ಆಫ್ ಡಿಫ್ಯೂಷನ್ ಡಿಪೆಂಡ್ ಆನ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಂಡ್ ಆಲ್ಸೋ ದ ರಿಕ್ವೈರ್ಮೆಂಟ್ಸ್ ಆಫ್ ಪ್ಲಾಂಟ್ ಅಂತ ಹೇಳ್ತೀವಿ. ಡೈರೆಕ್ಷನ್ ಆಫ್ ಡಿಫ್ಯೂಷನ್ ಹೇಗೆ ಆಗ್ತಾ ಇದೆ, ವಾಟ್ ಆರ್ ದ ಇಂಪಾರ್ಟೆಂಟ್ ಕಂಡೀಷನ್ಸ್ ರಿಕ್ವೈರ್ಮೆಂಟ್ ಫಾರ್ ದ ಡಿಫ್ಯೂಷನ್ ಟು ಟೇಕ್ಸ್ ಪ್ಲೇಸ್ ಇನ್ ದ ಪ್ಲಾಂಟ್ ಅಂತ ಕೇಳ್ಬೋದು. ಹೆಂಗೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಡಿಫ್ಯೂಷನ್ ಅಂದ್ರೆ, ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ ಮೇಲೆ, ಇನ್ನೊಂದು ರಿಕ್ವೈರ್ಮೆಂಟ್ ಆಫ್ ಪ್ಲಾಂಟ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಇದು ಎರಡರೂ ಒಂದು ಡಿಪೆಂಡೆನ್ಸಿ ಮೇಲೆ ಏನಾಗುತ್ತೆ, ಡಿಫ್ಯೂಷನ್ ಆಗುತ್ತೆ. ಓಕೆ, ಸೊ ನೋಡಿ ಇಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಕಾನ್ಸೆಪ್ಟ್ ಕೇಳಿಸ್ಕೊಳ್ಳಿ. ಅಟ್ ನೈಟ್, ಡ್ಯೂರಿಂಗ್ ನೈಟ್ ಏನಾಗುತ್ತೆ, when there is no photosynthesis taking place, carbon dioxide is the major elimination process. ಓಕೆ, ಅಂದ್ರೆ ಪ್ಲಾಂಟ್ಸ್ ಏನ್ ಮಾಡುತ್ತೆ, ನೈಟ್ ಟೈಮು ನಮ್ ರೀತಿನೇ ರೆಸ್ಪೈರ್ ಮಾಡುತ್ತೆ. ಓಕೆ, ನಮ್ ರೀತಿನೇ ರೆಸ್ಪೈರ್ ಮಾಡುತ್ತೆ ಅಂದ್ರೆ ದೇ ಟೇಕ್ ಇನ್ ಆಕ್ಸಿಜನ್ ಅಂಡ್ ದೇ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ನೈಟ್ ಟೈಮ್. ಬಟ್ ಡ್ಯೂರಿಂಗ್ ಡೇ ಟೈಮ್ ಏನಾಗುತ್ತೆ, ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗ್ತಿರೋದ್ರಿಂದ ಡ್ಯೂರಿಂಗ್ ಡೇ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಜನರೇಟೆಡ್ ಡ್ಯೂರಿಂಗ್ ರೆಸ್ಪಿರೇಷನ್ is used up by the photosynthesis. Hence, there is no release of carbon dioxide. Instead, ಏನಾಗುತ್ತೆ, oxygen get released during the daytime. ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ರೀತಿ ಕ್ವಶನ್ ಕೇಳ್ಬೋದು ನೋಡಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ರೀತಿ ಕ್ವಶನ್ ಕೇಳ್ಬೋದು. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ.
ಸಿ ಪ್ಲಾಂಟ್ಸ್ ಟೇಕ್ ಇನ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಡ್ಯೂರಿಂಗ್ ಡೇ ಟೈಮ್ ಪ್ಲಾಂಟ್ಸ್ ಆಲ್ಸೋ ಪರ್ಫಾರ್ಮ್ ರೆಸ್ಪಿರೇಷನ್ and also plants perform photosynthesis. Plants perform respiration and also plants perform photosynthesis. Okay. Justify ಅಂತ ಕೇಳ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ. justify ಅಂತ ಕೇಳ್ತಾರೆ. ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಏನ್ ಬರೀತೀರಾ? ದಿ plants respire during the daytime, but the carbon dioxide released during the respiration during the daytime is used to perform the photosynthesis. Okay, hence oxygen, okay, andre giving out oxygen ಅಥವಾ releasing oxygen is the major driving force. Releasing oxygen is the major driving force. Clear ಆಯ್ತಲ್ಲ? ಫೋಟೋಸಿಂಥಸಿಸ್ ಮಾಡ್ತಾ ಇರೋದ್ರಿಂದ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ವಾಟ್ ಡು ಪ್ಲಾಂಟ್ಸ್ ಡೂ? ಆಸ್ ಮೇಜರ್ ಡ್ರೈವಿಂಗ್ ಫೋರ್ಸ್ ಫೋಟೋಸಿಂಥಸಿಸ್ ಆಗಿರೋದ್ರಿಂದ ಪ್ಲಾಂಟ್ಸ್ ಟೇಕ್ ಇನ್ ಆಲ್ ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅಂಡ್ ರಿಲೀಸ್ಡ್ ಬೈ ದ ಬಾಡಿ and it only give out the oxygen. ಯಾಕಂದ್ರೆ that is the unwanted material during the photosynthesis. Plants ಗೆ photosynthesis ಮಾಡಬೇಕಾದ್ರೆ ಆಕ್ಸಿಜನ್ ಅನ್ನೋದು unwanted material ಆಗಿರುತ್ತೆ. Oxygen will be thrown out of the plant body. ಕ್ಲಿಯರ್ ಆಯ್ತಲ್ಲ? ಸೊ ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾನು ಒಂದೊಂದು ಕಾನ್ಸೆಪ್ಟ್ ಅನ್ನ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೋದು ಬಿಕಾಸ್ ಎನರ್ಜಿ ಕನ್ಸಂಪ್ಷನ್ ಆಗ್ತಾ ಇದೆ ನನಗೂ ಕೂಡ. ಸೊ ಐ ಆಮ್ ಕಂಟಿನ್ಯೂಸ್ಲಿ ಎಕ್ಸ್ಪ್ಲೈನಿಂಗ್ ಫ್ರಮ್ ದ ಲಾಂಗರ್ ಪೀರಿಯಡ್ ಆಫ್ ಟೈಮ್. ತುಂಬಾ ಟೈಮ್ ಇಂದ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೂ ಕೂಡ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸೊ ಬ್ರೇಕ್ ತಗೊಳ್ಳಿ. ಕಂಟಿನ್ಯೂ ಆಗಿ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬ್ರೇಕ್ ತಗೊಂಡು ನೀವು ಆಮೇಲೆ ಕೂಡ ಕೇಳಿಸ್ಕೊಳ್ಬಹುದು ಕ್ಲಾಸ್ನ. ಬಟ್ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಲೈವ್ ಪ್ರೋಸೆಸ್ ಇಂದ ನಿಮ್ಗೆ ಕಂಪ್ಲೀಟ್ ಆಗಿ ಮಾಡಿ. ಕ್ಲಿಯರ್ ಆಯ್ತಲ್ಲ? ಸೊ ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾಕೆ ಡ್ಯೂರಿಂಗ್ ಡೇ ಟೈಮು ಪ್ಲಾಂಟ್ಸ್ ರೆಸ್ಪೈರ್ ಮಾಡಿದ್ರು ಕೂಡ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡಲ್ಲ? ರಿಲೀಸ್ ಮಾಡಲ್ಲ. ಓಕೆ, ಯಾಕೆ ರಿಲೀಸ್ ಮಾಡಲ್ಲ ಅಂತ ಗೊತ್ತಿರಬೇಕು. ಯಾಕೆ ರಿಲೀಸ್ ಮಾಡಲ್ಲ ಅಂದ್ರೆ ಡ್ಯೂರಿಂಗ್ ಡೇ ಟೈಮ್ photosynthesis is the major driving force. So carbon dioxide released during the respiration will be used by the plant itself. So somebody I think ಯಾರು diffusion ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ ಅಂತ. So diffusion ಅಂದ್ರೆ ಏನು? What is meant by diffusion ಅಂದ್ರೆ the movement of molecules through a semi permeable membrane ಅಂತ ಹೇಳ್ತೀನಿ. ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. Movement of particles from the higher area of concentration to the lower area of concentration ಅನ್ನ ನಾವು diffusion ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? What is diffusion? Movement of particles from the region of higher area of concentration to the region of lower area of concentration ಇದನ್ನ ನಾವು diffusion ಅಂತ ಹೇಳಿ ಕರಿತೀವಿ. ಓಕೆ, ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ವಾಟ್ ಇಸ್ diffusion? ಎಸ್. ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಅನಿಮಲ್ಸ್ ಹ್ಯಾವ್ ಇವಾಲ್ವ್ಡ್ ಡಿಫರೆಂಟ್ ಆರ್ಗನ್ಸ್. ಇಷ್ಟೊತ್ತು ನಾವ್ ಏನ್ ಮಾಡಿದ್ವಿ? ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ವಿ ಹ್ಯಾವ್ ಅಂಡರ್ಸ್ಟುಡ್ ಪ್ಲಾಂಟ್ಸ್ ಹೆಂಗ್ ರೆಸ್ಪೈರ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಎಕ್ಸಾಮ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಗಿವ್ ರೀಸನ್ ಕ್ವಶನ್ ಅನ್ನ ಕೇಳ್ತಾರೆ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಗಿವ್ ರೀಸನ್ ಕ್ವಶನ್ ಅನ್ನ ಕೇಳ್ತಾರೆ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಗಿವ್ ರೀಸನ್ ಕ್ವಶನ್ ಅನ್ನ ಕೇಳ್ತಾರೆ. ಏನ್ ಕೇಳ್ತಾರೆ? ಸಿ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಬ್ರೀತ್ ಫಾಸ್ಟರ್ ಕಂಪೇರ್ ಟು ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್. ಗಿವ್ ರೀಸನ್ ಅಂತ ಕೇಳ್ತಾರೆ. ಅಕ್ವಾಟಿಕ್ ಆರ್ಗಾನಿಸಮ್ಸ್ ಬ್ರೀತ್ ಫಾಸ್ಟರ್ ಕಂಪೇರ್ ಟು ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್. ಗಿವ್ ರೀಸನ್ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಏನ್ ಬರೀತಾರೆ ನೋಡಿ, ಈ ಒಂದು ವರ್ಡ್ ಮಾತ್ರ ಬೇಕು ನಮ್ಗೆ. ಯಾಕೆಂದ್ರೆ ಐ ಥಿಂಕ್ ಯು ಆರ್ ಆನ್ಸರ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಅಕ್ವಾಟಿಕ್ ಆರ್ಗಾನಿಸಮ್ಸ್ ಏನ್ ಮಾಡುತ್ತೆ? ದೇ ಟೇಕ್ ದ ಡಿಸಾಲ್ವ್ಡ್ ಆಕ್ಸಿಜನ್. ಅಕ್ವಾಟಿಕ್ ಆರ್ಗಾನಿಸಮ್ಸ್ ಟೇಕ್ ದ ಡಿಸಾಲ್ವ್ಡ್ ಆಕ್ಸಿಜನ್. ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ? ದೇ ಬ್ರೀತ್ ಫಾಸ್ಟರ್. ನೋಡಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಕೊಟ್ಟಿದ್ದಾರೆ ಇಲ್ಲಿ. ಟೆರೆಸ್ಟ್ರಿಯಲ್ ಅನಿಮಲ್ಸ್ ಕ್ಯಾನ್ ಬ್ರೀತ್ ದ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್, ಬಟ್ ಅನಿಮಲ್ಸ್ ದಟ್ ಲೀವ್ ಇನ್ ದ ವಾಟರ್ ನೀಡ್ ಟು ಯೂಸ್ ದ ಆಕ್ಸಿಜನ್ ಇನ್ ದ ಡಿಸಾಲ್ವ್ಡ್ ಫಾರ್ಮ್. ಅದರಿಂದ ಏನಾಗುತ್ತೆ? ಈ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಏನಾಗುತ್ತೆ? ದೇ ಬ್ರೀತ್ ಫಾಸ್ಟರ್ ಕಂಪೇರ್ ಟು ದ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಅಂತ. ಆಲ್ರೆಡಿ ಹೇಳಿದೀನಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರೀತಿಂಗ್ ಅಂಡ್ ರೆಸ್ಪಿರೇಷನ್ ಅಂತ. ಬ್ರೀತಿಂಗ್ ಅಂದ್ರೆ ಎಕ್ಸ್ಚೇಂಜಿಂಗ್ ದ ಗ್ಯಾಸ್, ರೆಸ್ಪಿರೇಷನ್ ಅಂದ್ರೆ ಬ್ರೇಕಿಂಗ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ನೌ ದಟ್ ಲೆಟ್ ಅಸ್ ಗೋ ಫಾರ್. ನೋಡಿ, ಈ ಕಾನ್ಸೆಪ್ಟ್ ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಫಿಶಸ್ ಟೇಕ್ ಇನ್ ದ ವಾಟರ್ ಥ್ರೂ ದೇರ್ ಮೌತ್. ಸೊ ಅಲ್ಲಿ ಏನಾಗುತ್ತೆ? ಗಿಲ್ಸ್ ನ ಮುಖಾಂತರ ವಾಟರ್ ಪಾಸ್ ಆಗುತ್ತೆ. ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಎಂಟ್ರಿ ಆಗುತ್ತೆ. ಸೊ ಏನಾಗುತ್ತೆ? ದೇ ಬ್ರೀತ್ ಫಾಸ್ಟರ್. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನು ಕ್ವೆಶ್ಚನ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಕ್ಕೆ. ಓಕೆ, ಲೆಟ್ ಮಿ ರೀಡ್ ಔಟ್ ದಿಸ್. ಏನಾದ್ರೂ ಕಾನ್ಸೆಪ್ಟ್ ಕೇಳ್ಬೋದು ಅಂತ ಹೇಳ್ತೀನಿ ನೋಡಿ. ದಿ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಯೂಸ್ ದ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್ ಫಾರ್ ದ respiration. This oxygen is absorbed by the different organs in the different animals. So all the animals, that is all these organs, have the structure that increases the surface area
which are in contact with the oxygen rich atmosphere. So since the exchange of oxygen and the carbon dioxide has to take across the surface, this surface is very fine and delicate. In order to protect this surface, it is used to place within the body, and it is usually placed within the body. So there have to be a passage that will take the air inside the area. In addition, there is a mechanism of moving the air in and out of this area. So ಇಲ್ಲಿ ನಿಮ್ಗೆ ಏನು ಕ್ವಶನ್ ಕೇಳಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇ ಆಗಿದೆ. ಇಲ್ಲೇನು ಕ್ವಶನ್ ಕೇಳಲ್ಲ ನಿಮ್ಗೆ. ಒಂದು ಹೇಳಕ್ಕೆ ನಾನು ಏನ್ ಇಷ್ಟಪಡ್ತೀನಿ ಅಂದ್ರೆ, ಹೌ ಡು ವಿ ರೆಸ್ಪೈರ್ ಅಂದ್ರೆ, ವಿ ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ನೋಸ್. ನೋಸ್ ಮುಖಾಂತರ ರೆಸ್ಪೈರ್ ಮಾಡ್ತೀವಿ. ವಿ ಟೇಕ್ ದ ಏರ್ ಥ್ರೂ ದ ನೋಸ್. ಏನೇನಾಗುತ್ತೆ, ನಾಸ್ಟ್ರಿಲ್ಗೆ ಹೋಗುತ್ತೆ, ನಾಸ್ಟ್ರಿಲ್ ಇಂದ ಏನಾಗುತ್ತೆ, ವಿಂಡ್ ಪೈಪ್ಗೆ ಹೋಗುತ್ತೆ, ವಿಂಡ್ ಪೈಪ್ ಇಂದ ಬ್ರಾಂಕಸ್, ಬ್ರಾಂಕ್ಯೂಸ್, ದೆನ್ ಏರ್ ಸ್ಯಾಕ್ಸ್. ಸೊ ನಿಮ್ಗೆ ರೆಸ್ಪಿರೇಷನ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ರೆಸ್ಪಿರೇಷನ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ರೆಸ್ಪಿರೇಷನ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಇಟ್ಸ್ ಇಂಪಾರ್ಟೆಂಟ್. ಇನ್ ಹ್ಯೂಮನ್ ಬೀಯಿಂಗ್ಸ್ ಏರ್ ಇಸ್ ಟೇಕನ್ ಇನ್ ಟು ದ ಬಾಡಿ ಥ್ರೂ ದ ನಾಸ್ಟ್ರಿಲ್ಸ್. ನೋಡಿ, ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಈ ಲಾಸ್ಟ್ ಪಾರ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ರೆಸ್ಪಿರೇಷನ್ ಹೇಗಾಗುತ್ತೆ ಹ್ಯೂಮನ್ ಬಾಡಿನಲ್ಲಿ ಅಂತ ಹೇಳ್ತೀನಿ ನೋಡಿ. ಹ್ಯೂಮನ್ ಬೀಯಿಂಗ್ ಟೇಕ್ಸ್ ದ ಏರ್ ಇನ್ಸೈಡ್ ದ ನೋಸ್. ನೋಸ್ ಮುಖಾಂತರ ರೆಸ್ಪೈರ್ ಮಾಡ್ತಾರೆ. ದ ನೋಸ್ ಹ್ಯಾಸ್ ನಾಸ್ಟ್ರಿಲ್ಸ್ ಇರುತ್ತೆ. ಅಂಡ್ ಆಲ್ಸೋ ಇಟ್ ಕಂಟೈನ್ಸ್ ದ ಹೇರ್ ಅಂಡ್ ಮ್ಯೂಕಸ್. ಹೇರ್ ಅಂಡ್ ಮ್ಯೂಕಸ್ ಏನ್ ಮಾಡುತ್ತೆ, ಇಟ್ ವಿಲ್ ಫಿಲ್ಟರ್ ದ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಏರ್. ಅಂಡ್ ದೆನ್ ದ ಏರ್ ಎಂಟರ್ಸ್ ಟು ದ ವಿಂಡ್ ಪೈಪ್ ಇಂದ ಬ್ರಾಂಕಸ್ ಹೋಗುತ್ತೆ, ದೆನ್ ಬ್ರಾಂಕಿಯೋಸ್ ಹೋಗುತ್ತೆ, ಬ್ರಾಂಕಸ್ ಇಂದ ಬ್ರಾಂಕಿಯೋಸ್ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು. ಸೊ ಎಕ್ಸ್ಪ್ಲೈನ್ ದ ರೆಸ್ಪಿರೇಟರಿ ಸಿಸ್ಟಮ್ ಕೇಳಿದ್ರು, ರೆಸ್ಪಿರೇಟರಿ ಸಿಸ್ಟಮ್ ನ ಎಕ್ಸ್ಪ್ಲೈನ್ ಮಾಡಕ್ ಕೇಳಿದ್ರು. ಅಂಡ್ ನೆಕ್ಸ್ಟ್ ಆಲ್ವಿಯೋಲೈ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ದೇ ವಿಲ್ ಆಸ್ಕ್ ಯು ಅಬೌಟ್ ದ ಆಲ್ವಿಯೋಲೈ. ಆಲ್ವಿಯೋಲೈ ರಿಲೇಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರೆ ಏನ್ ಬರೀತೀರಾ? ವಾಟ್ ಆರ್ ಆಲ್ವಿಯೋಲೈ ಅಂತ ಕೇಳಿದ್ರೆ, ಆಲ್ವಿಯೋಲೈ ಆರ್ ದ ಬಲೂನ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಪ್ರೆಸೆಂಟ್ ಅಟ್ ದ ಎಂಡ್ ಆಫ್ ದ ಬ್ರಾಂಕಿಯೋಲ್ಸ್. ನೋಡಿ, ಇದು ವಿಂಡ್ ಪೈಪ್, ಇದನ್ನ ಬ್ರಾಂಕೈ ಅಂತ ಹೇಳ್ತೀವಿ. ಫರ್ದರ್ ಬ್ರಾಂಚ್ ಆಗಿದೆಯಲ್ಲ ಸ್ಮಾಲ್ ಆಗಿದ್ದು, ಇದನ್ನ ನಾವು ಬ್ರಾಂಕಿಯೋಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಿದೆಯಲ್ಲ? ಬ್ರಾಂಕೈ, ಲಾರ್ಜ್ ಪಾರ್ಟ್ ಇಸ್ ಬ್ರಾಂಕೈ, ಸ್ಮಾಲರ್ ಬ್ರಾಂಚಸ್ ಆರ್ ಕಾಲ್ಡ್ ಎಸ್ ಬ್ರಾಂಕಿಯೋಸ್ ಅಂತ ಹೇಳ್ತೀವಿ. ಈ ಬ್ರಾಂಕಿಯೋಸ್ ನ ಎಂಡ್ ಅಲ್ಲಿ ಏನಾಗಿದೆ, ಏರ್ ಬಲೂನ್ಸ್ ಇದೆ. ಇದರ ಫಂಕ್ಷನ್, ಇದನ್ನ ನಾವು ಆಲ್ವಿಯೋಲೈ ಅಂತ ಹೇಳ್ತೀವಿ. ಆಲ್ವಿಯೋಲೈ ನ ಫಂಕ್ಷನ್ ಏನು ಅಂದ್ರೆ, ಆಲ್ವಿಯೋಲೈ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್. ಇದನ್ನ ನಾವ್ ಏನಂತ ಹೇಳ್ತೀವಿ, ಇಟ್ ಇಸ್ ದ ಏರಿಯಾ ವಿಚ್ ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಲಂಗ್ಸ್ ಅಲ್ಲಿ ಏನಾಗುತ್ತೆ, ಫರ್ದರ್ ಡಿವಿಷನ್ಸ್ ಇದೆ, ಸ್ಮಾಲರ್ ಅಂಡ್ ಸ್ಮಾಲರ್ ಡಿವಿಷನ್ಸ್ ಇದೆ. ಆ ಸ್ಮಾಲರ್ ಡಿವಿಷನ್ಸ್ ಮತ್ತೆ ಟರ್ಮಿನೇಟ್ ಆಗುತ್ತೆ, ಎಂಡ್ ಅಲ್ಲಿ ಟರ್ಮಿನೇಟ್ ಆಗುತ್ತೆ. ಆ ಟರ್ಮಿನೇಷನ್ ನಾವು ಏನಂತ ಹೇಳ್ತೀವಿ, ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಆ ಬಲೂನ್ ಲೈಕ್ ಸ್ಟ್ರಕ್ಚರ್ಸ್ ಆಲ್ವಿಯೋಲೈ. ಆಲ್ವಿಯೋಲೈನ ಫಂಕ್ಷನ್ ನ ರೀಸೆಂಟ್ ಆಗಿ ಎಕ್ಸಾಮ್ ಅಲ್ಲೂ ಕೇಳಿದ್ರು. ಆಲ್ವಿಯೋಲೈ ಫಂಕ್ಷನ್ ಏನು? ದ ಆಲ್ವಿಯೋಲೈ ಪ್ರೊವೈಡ್ಸ್ ದ ಸರ್ಫೇಸ್ ಏರಿಯಾ ವೇರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಇಷ್ಟೇ ಬರಿಬೇಕು ಫಾರ್ 1 ಮಾರ್ಕ್. ಓಕೆ, ಸೊ ಇನ್ನೂ ಫರ್ದರ್ ಬರೀತೀರಾ ಅಂದ್ರೆ, ಇನ್ನೂ 2 ಮಾರ್ಕ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ಏನ್ ಬರೀತೀರಾ? ದ ವಾಲ್ ಆಫ್ ಆಲ್ವಿಯೋಲೈ ಕಂಟೈನ್ ಅನ್ ಎಕ್ಸ್ಟೆನ್ಸಿವ್ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್. ಸೊ ಈ ಬ್ಲಡ್ ವೆಸಲ್ಸ್ ಏನಾಗುತ್ತೆ, ದೇ ಆರ್ ಕಾಲ್ಡ್ ಆಸ್ ಕ್ಯಾಪಿಲರೀಸ್. ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್ ಆಗಿರುತ್ತೆ, ಅದನ್ನ ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಈ ಕ್ಯಾಪಿಲರೀಸ್ ಏನ್ ಮಾಡುತ್ತೆ, ಹೆಲ್ಪ್ ಇನ್ ಎಕ್ಸ್ಚೇಂಜಿಂಗ್ ದ ಗ್ಯಾಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿಲ್ಲ ನಾನಿಲ್ಲಿ, ಯಾಕಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಅಲ್ವಾ, ಹೇಗೆ ಏರ್ ಎಂಟರ್ ಆಗುತ್ತೆ, ನೋಸ್ ಮುಖಾಂತರ ಎಂಟರ್ ಆಗುತ್ತೆ, ನೆಕ್ಸ್ಟ್ ನಾಸ್ಟ್ರಿಲ್ಸ್ ಹೋಗುತ್ತೆ, ನಾಸ್ಟ್ರಿಲ್ಸ್ ಇಂದ ನೆಕ್ಸ್ಟ್ ಏನಾಗುತ್ತೆ, ವಿಂಡ್ ಪೈಪ್ಗೆ ಬರುತ್ತೆ. ವಿಂಡ್ ಪೈಪ್ ಅಲ್ಲಿ ಏನಿದೆ, ವಿಂಡ್ ಪೈಪ್ ಅಲ್ಲಿ ಸಿ ಟೈಪ್ಸ್ ಕಾರ್ಟಿಲೇಜಿನಸ್ ರಿಂಗ್ಸ್ ಇದೆ. ಈ ಕಾರ್ಟಿಲೇಜಿನಸ್ ರಿಂಗ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ದ ವಿಂಡ್ ಪೈಪ್ ಫ್ರಮ್ ಕೊಲ್ಯಾಪ್ಸ್ ಆಗೋದ್ರಿಂದ ಏನಾಗುತ್ತೆ, ಪ್ರಿವೆಂಟ್ ಮಾಡುತ್ತೆ. ಅಂದ್ರೆ ವಿಂಡ್ ಪೈಪ್ ಯಾವುದೇ ರೀತಿ ಸಪ್ರೆಸ್ ಆಗ್ಬಿಡಬಾರ್ದು, ಅದರಿಂದ ಕೊಲ್ಯಾಪ್ಸ್ ಆಗಬಾರ್ದು, ಅದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್ ಏನಂದ್ರೆ, ಇಫ್ ದ ಬಾಡಿ ಆಫ್ ಅನ್ ಆರ್ಗಾನಿಸಮ್ ಇಸ್ ವೆರಿ ಲಾರ್ಜ್, diffusion alone cannot meet the supply of oxygen to all the parts of the body. Give reason ಅಂತ ಕೇಳ್ತಾರೆ. If organism's body is large, ಅಂದ್ರೆ if the body of an organism is large, see ನನ್ನ ಬಾಡಿ ಸೈಜೇ ಬೇರೆ, ಎಲಿಫೆಂಟ್ ಬಾಡಿ ಸೈಜೇ ಬೇರೆ ಅಲ್ವಾ. If the body of an organism is very large, it is difficult for an organism to supply the required oxygen to all the parts of the body. So ಹಾಗಾದ್ರೆ ಹೇಗೆ ಸಪ್ಲೈ ಮಾಡುತ್ತೆ ಒಂದು ಹ್ಯೂಜ್ ಆರ್ಗನಿಸಮ್ಸ್ ನ ಬಾಡಿನಲ್ಲಿ, ಹೇಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಅಂದ್ರೆ, ಇಟ್ ವಿಲ್ ಸಪ್ಲೈ ವಿತ್ ದ ಹೆಲ್ಪ್ ಆಫ್ ಅ ಪಿಗ್ಮೆಂಟ್ ಕಾಲ್ಡ್ ಆಸ್ ಹೀಮೋಗ್ಲೋಬಿನ್. HEAMO
HeLOBin ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್. Hemoglobin is a red color pigment which is present in the blood. It is called as red color pigment which is present in the blood. ಈ hemoglobin pigment ಏನ್ ಮಾಡುತ್ತೆ? This will help in supplying the oxygen to entire body. ಯಾಕಂದ್ರೆ throughout the body blood ಇದೆ. Throughout the body blood ಇರೋದ್ರಿಂದ ಏನಾಗುತ್ತೆ? ಈ ರೆಡ್ ಕಲರ್ ಪಿಗ್ಮೆಂಟ್ ಏನಾಗುತ್ತೆ? ಎಂಟೈರ್ ಬಾಡಿ ಇರುತ್ತೆ. ಯಾಕೆ ಹಿಮೋಗ್ಲೋಬಿನ್ ಅಂತ ಹೇಳಿದ್ರೆ, ಹಿಮೋಗ್ಲೋಬಿನ್ ಹ್ಯಾಸ್ ದ ಹೈ ಅಫಿನಿಟಿ ಟುವರ್ಡ್ಸ್ ದ ಆಕ್ಸಿಜನ್. ನೋಡಿ, ಈ ಎಂಟೈರ್ ಪ್ಯಾರಾಗ್ರಾಫ್ ನಲ್ಲಿ ಅದನ್ನ ಕೊಟ್ಟಿದ್ದಾರೆ. ಕ್ಲಿಯರ್ ಆಯ್ತಲ್ಲ? ಡ್ಯೂರಿಂಗ್ ಬ್ರೀದಿಂಗ್ ಸೈಕಲ್ ನಾವ್ ಏನ್ ಮಾಡ್ತೀವಿ ಅದೆಲ್ಲ ಇಲ್ಲಿ ಜಸ್ಟ್ ಒಂದ್ ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ನಾನು ಹೇಳ್ತಾ ಇರೋದು ಈ ಪಾರ್ಟ್ ಅಲ್ಲಿ. when the body size of an animal is large, diffusion pressure alone cannot take care the oxygen delivery to all the parts of the body. give reason ಅಂತ ಕೇಳ್ತಾನೆ. ಯಾಕೆ ಅಂತಂದ್ರೆ, ರೆಸ್ಪಿರೇಟರಿ ಯಾಕೆ ಅಂತಂದ್ರೆ ಡಿಫ್ಯೂಷನ್ ಇಟ್ ಕೆನಾಟ್ ಹೆಲ್ಪ್. ಇಟ್ ಇಸ್ ನಾಟ್ ಸರ್ಟೈನ್ ಏರಿಯಾಸ್ ಮಾತ್ರ ಆಕ್ಸಿಜನ್ ಅದು ಮೀಟ್ ಮಾಡುತ್ತೆ, ಬಟ್ ಎಂಟೈರ್ ಬಾಡಿ ಆರ್ಗನಿಸಮ್ಗೆ ಮೀಟ್ ಮಾಡ್ಬೇಕಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಆ ಟೈಮಲ್ಲಿ ರೆಸ್ಪಿರೇಟರಿ ಪಿಗ್ಮೆಂಟ್ ಸೋ ಕಾಲ್ಡ್ hemoglobin, it has a high affinity or attraction towards the oxygen. It will help in carrying the oxygen to all the parts of the body ಅಂತ ಬರಿಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಇದಿಷ್ಟು ಕೂಡ ನಿಮ್ಮ ರೆಸ್ಪಿರೇಷನ್ ಪ್ರೋಸೆಸ್ಗೆ ರಿಲೇಟೆಡ್ ಆಗಿರುವಂತ ಕ್ವೆಶನ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು. ನಾಳೆ ಬೆಳಗ್ಗೆ ಮ್ಯಾರಥಾನ್ ಸೀರೀಸ್ ಅಲ್ಲಿ ನಾನು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನಾಳೆ ಬೆಳಗ್ಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆಗ್ಬಿಡುತ್ತೆ ಬೇಗ, ಸ್ಮಾಲ್ ಕಾನ್ಸೆಪ್ಟ್ ಅದು. ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ನಾನು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಟಿಲ್ ನೌ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ಲಿ. ಎಲ್ಲೆಲ್ಲಿ ಕ್ವಶನ್ಸ್ ಬರುತ್ತೆ ಅಲ್ಲೆಲ್ಲ ನಾನು ಕ್ಲಿಯರ್ ಆಗಿ ಹೈಲೈಟ್ ಮಾಡಿ ಹೇಳಿದ್ದೀನಿ ನಿಮಗೆ. ಎಲ್ಲೆಲ್ಲಿಂದ ಕ್ವಶನ್ಸ್ ಅನ್ನ ಕೇಳ್ಬೋದು. ರೆಸ್ಪಿರೇಷನ್ ಅಂತ ಹೇಳಿದಾಗ ರೆಸ್ಪಿರೇಷನ್ ಪ್ರೋಸೆಸ್ ಬಗ್ಗೆ ಕೇಳ್ತಾರೆ, ಆಲ್ವಿಯೋಲೈ ಫಂಕ್ಷನ್ ಬಗ್ಗೆ ಕೇಳ್ತಾರೆ, ಡಿಫ್ಯೂಷನ್ ಬಗ್ಗೆ ಕೇಳ್ತಾರೆ. ಈ ರೀತಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಕ್ಲಿಯರ್ ಆಯ್ತಲ್ವಾ? So thank you so much, children. You all in the tomorrow morning's live session. Until then, take care. So if you find this video useful, don't forget to like this video and also don't forget to share the video.